ನನ್ನ ಪ್ರೀತಿಯ ಸ್ನೇಹಿತರೆ, ಈ ಇಡೀ ಜೀವನದಲ್ಲಿ ನಿಮಗೆ ಅತ್ಯಂತ ಮುಖ್ಯವಾದ ಮತ್ತು ವಿಶೇಷವಾದ ಸಂಬಂಧ ಯಾವುದಾದರೂ ಇದ್ದರೆ ಅದು ನಿಮ್ಮೊಂದಿಗೆ ನೀವು ಹೊಂದಿರುವ ಸಂಬಂಧ. ನಿಮ್ಮ ಜೊತೆಗಿನ ನಿಮ್ಮ ಸಂಬಂಧವು ಅತ್ಯುತ್ತಮವಾಗಿರಬೇಕು, ಅತ್ಯಂತ ಸತ್ಯವಾಗಿರಬೇಕು ಮತ್ತು ತುಂಬ ಬಲವಾಗಿರಬೇಕು. ಎಲ್ಲಕ್ಕಿಂತ ಮೊದಲು ನಿಮ್ಮನ್ನು ನೀವು ಅರ್ಥ ಮಾಡಿಕೊಳ್ಳಿ. ನೀವು ಹೇಗಿದ್ದೀರೋ ಅದೇ ರೂಪದಲ್ಲಿ ನಿಮ್ಮನ್ನು ನೀವು ಖುಷಿಯಾಗಿ ಒಪ್ಪಿಕೊಳ್ಳಿ. ನಿಮ್ಮನ್ನು ನೀವು ಬಹಳಷ್ಟು ಪ್ರೀತಿಸಿ ಮತ್ತು ನಿಮ್ಮನ್ನು ನೀವು ಗೌರವಿಸುವುದನ್ನು ಕಲಿಯಿರಿ. ಏಕೆಂದರೆ ಈ ಉಳಿದ ಪ್ರಪಂಚದ ಜನರಿಗೆ ಹೆಚ್ಚಿನ ಸಂದರ್ಭಗಳಲ್ಲಿ ನಿಮ್ಮ ಜೀವನದಿಂದಾಗಲಿ ಅಥವಾ ನಿಮ್ಮ ಸುಖ ದುಃಖಗಳಿಂದಾಗಲಿ ನೀವು ನಿಮ್ಮ ಮನಸ್ಸಿನಲ್ಲಿ ಅಂದುಕೊಳ್ಳುವಷ್ಟು ಏನೂ ಫರ್ಕ ಬೀಳುವುದಿಲ್ಲ, ವ್ಯತ್ಯಾಸವಾಗುವುದಿಲ್ಲ. ಪ್ರಪಂಚದ ಎಲ್ಲ ಜನರು ತಮ್ಮ ತಮ್ಮ ಜೀವನದ ಗೊಂದಲಗಳಲ್ಲಿ ಬ್ಯುಸಿಯಾಗಿದ್ದಾರೆ. ಹಾಗಾಗಿ ನಿಮ್ಮ ಏನೇ ಖುಷಿ ಇರಲಿ ಮತ್ತು ನಿಮ್ಮ ಮನಸ್ಸಿನ ಶಾಂತಿ ಏನೇ ಇರಲಿ, ಅದು ಬೇರೆ ಯಾರದ್ದೂ ಅಲ್ಲ, ಬದಲಾಗಿ ಮುಖ್ಯವಾಗಿ ಕೇವಲ ನಿಮ್ಮ ಸ್ವಂತ ಜವಾಬ್ದಾರಿಯಾಗಿದೆ. ಸಂಬಂಧಗಳ ಬಗ್ಗೆ ಒಂದು ಮಾತನ್ನು ಯಾವಾಗಲೂ ನೆನಪಿನಲ್ಲಿಡಿ. ನಿಮ್ಮ ಸಂಬಂಧಗಳ ಬೇರು ತುಂಬ ಬಲವಾಗಿದ್ದರೆ, ಆ ಸಂಬಂಧಗಳಲ್ಲಿ ಅತ್ಯಂತ ಆಳವಾದ ಮತ್ತು ಪಕ್ಕಾ ನಂಬಿಕೆ ಇದ್ದರೆ, ನಿಜವಾದ ಪ್ರೀತಿ ಇದ್ದರೆ, ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವ ಶಕ್ತಿ ಮತ್ತು ಒಬ್ಬರಿಗೊಬ್ಬರು ನಿಜವಾದ ಗೌರವ ಇದ್ದರೆ, ಆಗ ನೀವು ಒಬ್ಬರಿಗೊಬ್ಬರು ಮೈಲಿಗಟ್ಟಲೆ ದೂರ ಕುಳಿತಿದ್ದರೂ ಸಹ ಈ ಭೌತಿಕ ದೂರವು ಯಾವುದೇ ಪ್ರಾಮುಖ್ಯತೆಯನ್ನು ಪಡೆಯುವುದಿಲ್ಲ. 100 ಮೈಲುಗಳಷ್ಟು ದೂರವಿದ್ದರೂ ಇಬ್ಬರು ಮನುಷ್ಯರು ಹೃದಯದಿಂದ ಕನೆಕ್ಟ್ ಆಗಿರಬಹುದು. ಆದರೆ ಸಂಬಂಧಗಳ ಬೇರುಗಳೇ ಒಳಗಿನಿಂದೊಳ್ಳೊಳ್ಳೆಯಾಗಿ ಮತ್ತು ದುರ್ಬಲವಾಗಿದ್ದರೆ, ಸಂಬಂಧಗಳು ಕೇವಲ ತೋರಿಕೆಯದ್ದಾಗಿದ್ದರೆ, ಮೇಲ್ನೋಟದ್ದಾಗಿದ್ದರೆ, ಆಗ ಮನುಷ್ಯರು ಒಂದೇ ಸೂರಿನಡಿ ಅಕ್ಕಪಕ್ಕ ಕುಳಿತಿದ್ದರೂ ಸಹ ಹೃದಯಗಳಿಂದ ತುಂಬ ದೂರವಿರುತ್ತಾರೆ. ಅವರ ನಡುವೆ ಒಂದು ಅತಿ ದೊಡ್ಡ ಕಂದಕವಿರುತ್ತದೆ. ಸಂಬಂಧಗಳ ಈ ಬಲವಾದ ಬೇರುಗಳನ್ನು ಸುಮ್ಮನೆ ಹಾಗೆ ನಿರ್ಮಿಸಲು ಸಾಧ್ಯವಿಲ್ಲ. ಅವುಗಳಿಗೆ ಸಮಯ ಕೊಟ್ಟು ಸಂಪೂರ್ಣ ಸಮರ್ಪಣಾ ಭಾವದಿಂದ ಮತ್ತು ಸಂಪೂರ್ಣ ಪ್ರಾಮಾಣಿಕತೆಯಿಂದ ನೀರುಣಿಸಿ ಬೆಳೆಸಬೇಕಾಗುತ್ತದೆ. ಆಗಾಗ ಜೀವನದಲ್ಲಿ ಕೇವಲ ಆ ಸಂಬಂಧಗಳು ಮಾತ್ರ ದೀರ್ಘಕಾಲದವರೆಗೆ ಯಶಸ್ವಿಯಾಗುತ್ತವೆ ಮತ್ತು ಸಮಯ ಕಳೆದಂತೆ ಇನ್ನಷ್ಟು ಆಳವಾಗುತ್ತಾ ಹೋಗುತ್ತವೆ. ಯಾವುದು ಈ ಜಗತ್ತಿನ ಫಾಲ್ತು ಪದ್ಧತಿಗಳು, ಸುಳ್ಳು ತೋರಿಕೆಗಳು ಮತ್ತು ಸಮಾಜದ ಒತ್ತಡಗಳಿಗೆ ತಲೆಕೆಡಿಸಿಕೊಳ್ಳುವುದಿಲ್ಲವೋ, ಬದಲಾಗಿ ಆ ಸಂಬಂಧಗಳು ಒಬ್ಬರಿಗೊಬ್ಬರ ಪರಸ್ಪರ ಭಾವನೆಗಳನ್ನು, ಹೃದಯದ ನೈಜ ಭಾವನೆಗಳನ್ನು ಮತ್ತು ಒಬ್ಬರನ್ನೊಬ್ಬರ ಅಗತ್ಯಗಳನ್ನು ಹಾಗೂ ಸಂವೇದನೆಗಳನ್ನು ಹೃದಯಪೂರ್ವಕವಾಗಿ ಗೌರವಿಸುತ್ತವೆ. ಎಲ್ಲಿ ಹೃದಯದ ಕನೆಕ್ಷನ್ ಮೆದುಳು ಹಾಕುವ ಲೆಕ್ಕಾಚಾರಗಳು ಮತ್ತು ಸಮೀಕರಣಗಳಿಗಿಂತ ದೊಡ್ಡದಾಗಿರುತ್ತದೆಯೋ ಮತ್ತು ಮೇಲುಗೈ ಸಾಧಿಸುತ್ತದೆಯೋ, ಅಲ್ಲಿಯೇ ಸಂಬಂಧಗಳು ಅತ್ಯಂತ ನೈಜವಾಗಿ, ಪ್ರಾಮಾಣಿಕವಾಗಿ ಮತ್ತು ಬಹಳಷ್ಟು ತೃಪ್ತಿಯನ್ನು ನೀಡುವಂತಹುದಾಗಿರುತ್ತವೆ. ನೀವು ಯಾವುದೇ ಆಳವಾದ ಮತ್ತು ನಿಜವಾದ ಸಂಬಂಧದಲ್ಲಿ ಸಂಪೂರ್ಣವಾಗಿ ಕೊನೆಯವರೆಗೂ ಹೋದಾಗ, ಅಂದರೆ ಆ ಸಂಬಂಧದಲ್ಲಿ ನಿಮ್ಮ ಬಹಳಷ್ಟು ಅಮೂಲ್ಯವಾದ ಸಮಯವನ್ನು, ನಿಮ್ಮ ಎಲ್ಲ ಎನರ್ಜಿಯನ್ನು ಮತ್ತು ನಿಮ್ಮ ಸಂಪೂರ್ಣ ನೈಜ ಭಾವನೆಗಳನ್ನು ಇನ್ವೆಸ್ಟ್ ಮಾಡಿದಾಗ, ತೊಡಗಿಸಿದಾಗ, ಸಾಮಾನ್ಯವಾಗಿ ಕೊನೆಯಲ್ಲಿ ಕೇವಲ 2ರಲ್ಲಿ 1 ವಿಷಯ ಮಾತ್ರ ನಡೆಯುತ್ತದೆ. ಮೊದಲನೆಯದೇನೆಂದರೆ, ಒಂದು ನಿಮಗೆ ಅತ್ಯಂತ ನೈಜವಾದ, ತುಂಬ ಒಳ್ಳೆಯ ಮತ್ತು ಇಡೀ ಜೀವನ ಪೂರ್ತಿ ನಿಮ್ಮ ಜೊತೆಗಿರುವ ಒಬ್ಬ ಪ್ರೀತಿಯ ಮನುಷ್ಯ ಸಿಗುತ್ತಾನೆ. ಅವನು ನಿಮ್ಮ ಜೀವನವನ್ನು ಸಂತೋಷದಿಂದ ತುಂಬುತ್ತಾನೆ. ಅಥವಾ 2ನೆಯದು, ಯಾವುದಾದರೂ ಕಾರಣದಿಂದ ಆ ಸಂಬಂಧ ಮುರಿದು ಬಿಟ್ಟರೆ ಅಥವಾ ನಿಮ್ಮ ನಿರೀಕ್ಷೆಗಳಂತೆ ಸರಿಯಾಗಿ ಆಗದಿದ್ದರೆ, ಆಗ ನಿಮಗೆ ಜೀವನದ ಒಂದು ಅತ್ಯಂತ ಒಳ್ಳೆಯ ಮತ್ತು ದೊಡ್ಡ ಪಾಠ ಸಿಗುತ್ತದೆ. ಆ ಕಹಿ ಅನುಭವವು ನಿಮಗೆ ಜೀವನದ ಬಗ್ಗೆ, ಪ್ರಪಂಚದ ಜನರ ಬಗ್ಗೆ ಮತ್ತು ಸ್ವತಃ ನಿಮ್ಮ ಬಗ್ಗೆ ಎಷ್ಟೊಂದು ವಿಷಯಗಳನ್ನು ಕಲಿಸಿಕೊಡುತ್ತದೆ ಎಂದರೆ, ಅದು ಬರುವ ಭವಿಷ್ಯದಲ್ಲಿ ನಿಮಗೆ ತುಂಬ ಉಪಯೋಗಕ್ಕೆ ಬರುತ್ತದೆ. ಹಾಗಾಗಿ ಯಾವುದೇ ಸಂಬಂಧದ ಕೊನೆಯಲ್ಲಿ ಏನು ಫಲಿತಾಂಶ ಬರುತ್ತದೆ ಎಂಬ ವಿಚಾರದಿಂದ ಎಂದಿಗೂ ಭಯಪಡಬಾರದು. ಎಂದಿಗೂ ಮನುಷ್ಯರ ಮುಖಗಳನ್ನು ನೋಡಿ ನಿರ್ಧಾರ ಮಾಡಬೇಡಿ, ಏಕೆಂದರೆ ಮುಖಗಳು ಆಗಾಗ ತುಂಬ ಸುಲಭವಾಗಿ ಸುಳ್ಳು ಹೇಳುತ್ತವೆ. ಒಬ್ಬ ಮನುಷ್ಯನ ಮುದ್ದಾದ ನಗುವಿನ ಹಿಂದೆ ಅವನ ಯಾವುದೋ ಅತ್ಯಂತ ಆಳವಾದ ನೋವು ಅಡಗಿರಬಹುದು ಮತ್ತು ಯಾರದ್ದೋ ಸಿಹಿ ಮಾತುಗಳ ಹಿಂದೆ ಒಂದು ಅತಿ ದೊಡ್ಡ ವಿಷ ಮತ್ತು ಕಹಿ ತುಂಬಿರಬಹುದು. ಯಾವುದೇ ಮನುಷ್ಯನನ್ನು ಕೇವಲ ಅವನ ಹೊರಗಿನ ರೂಪ ಬಣ್ಣದಿಂದ ಅಥವಾ ಅವನ ಸ್ವಲ್ಪ ಸಮಯದ ವರ್ತನೆಯಿಂದ ನೋಡಿ ಅವನ ಅಸಲಿಯತ್ತನ್ನು, ನೈಜತೆಯನ್ನು ಪಕ್ಕಾ ಅಂದಾಜು ಮಾಡುವುದು ಅತ್ಯಂತ ಕಷ್ಟದ ಕೆಲಸ. ನಮ್ಮ ಜೀವನದಲ್ಲಿ ಇರುವ ಸಂಬಂಧಗಳ ನಿಜವಾದ ಪ್ರಾಮುಖ್ಯತೆ, ಅವುಗಳ ನಿಜವಾದ ಬೆಲೆ ಯಾವಾಗಲೂ ಸರಿಯಾದ ಸಮಯ ಬಂದಾಗಲೇ ಗೊತ್ತಾಗುತ್ತದೆ, ಮತ್ತು ವಿಶೇಷವಾಗಿ ನಮ್ಮ ಅತ್ಯಂತ ಕಷ್ಟದ ಸಮಯದಲ್ಲಿ. ನಿಮ್ಮ ಜೀವನದಲ್ಲಿ ಕತ್ತಲು ಆವರಿಸಿದಾಗ ಮತ್ತು ನಿಮಗೆ ಅತಿ ಹೆಚ್ಚು ಆಸರೆಯ ಅಗತ್ಯವಿದ್ದಾಗ, ಆ ಸಮಯದಲ್ಲಿ ಯಾವ ಮನುಷ್ಯ ನಿಮ್ಮ ಜೊತೆ ನಿಲ್ಲುತ್ತಾನೆ, ವಾಸ್ತವದಲ್ಲಿ ಅದೇ ಯಾವುದೇ ನಿಜವಾದ ಸಂಬಂಧದ ಅತಿ ದೊಡ್ಡ ಒರೆಗಲ್ಲು ಮತ್ತು ಗುರುತು. ಹಾಗಾಗಿ ನನ್ನ ಸ್ನೇಹಿತರೆ, ಆ ಪರೀಕ್ಷೆ ಮಾಡುವ ಜನರಿಂದ ಯಾವಾಗಲೂ ದೂರವಿರಿ. ಅಂದರೆ ಪ್ರತಿ ಸಣ್ಣ ವಿಷಯದಲ್ಲೂ ಕೇವಲ ನಿಮ್ಮ ತಪ್ಪುಗಳನ್ನೇ ಹುಡುಕುವ, ಯಾವಾಗಲೂ ನಿಮ್ಮನ್ನು ಫಾಲ್ತುವಾಗಿ ಟೀಕಿಸುವ ಮತ್ತು ಪ್ರತಿಯೊಂದು ವಿಷಯಕ್ಕೂ ನಿಮ್ಮನ್ನು ಜಡ್ಜ್ ಮಾಡುವ, ನಿಮ್ಮ ಮೇಲೆ ತೀರ್ಪು ನೀಡುವ ಜನರಿಂದ. ಅಂತಹ ಜನರ ಜೊತೆ ಇರುವ ಬದಲು ಯಾವಾಗಲೂ ಒಬ್ಬ ಅರ್ಥ ಮಾಡಿಕೊಳ್ಳುವ ಮನುಷ್ಯನ ಜೊತೆಗಿರಿ.
ನಿಮ್ಮ ಮಾತುಗಳನ್ನು, ನಿಮ್ಮ ಹೃದಯದ ಭಾವನೆಗಳನ್ನು ಮತ್ತು ನಿಮ್ಮ ಜೀವನದ ಕಠಿಣ ಪರಿಸ್ಥಿತಿಗಳನ್ನು ಅತ್ಯಂತ ಆಳವಾಗಿ ಅರ್ಥ ಮಾಡಿಕೊಳ್ಳಲು ನಿಜವಾದ ಪ್ರಯತ್ನ ಮಾಡುವಂತಹ ಮನುಷ್ಯನ ಜೊತೆಗಿರಿ. ನಿಮ್ಮ ತಪ್ಪುಗಳನ್ನು ನೋಡಿದ ಮೇಲೂ ನಿಮ್ಮನ್ನು ಬಿಟ್ಟು ಹೋಗದ, ಬದಲಾಗಿ ನಿಮ್ಮ ಕೈ ಹಿಡಿದು ನಿಮ್ಮನ್ನೊಬ್ಬ ಉತ್ತಮ ಮನುಷ್ಯನನ್ನಾಗಿ ಮಾಡಲು ಸಹಾಯ ಮಾಡುವ ಮನುಷ್ಯ. ಇಂತಹ ಅರ್ಥ ಮಾಡಿಕೊಳ್ಳುವ ನಿಜವಾದ ಸಂಗಾತಿಯು ಜೀವನದ ಈ ಕಠಿಣ ಪಯಣವನ್ನು ಅತ್ಯಂತ ಸುಲಭ ಮತ್ತು ತುಂಬ ಸುಂದರವಾಗಿಸುತ್ತಾನೆ. ಈ ಜೀವನದಲ್ಲಿ ನಾವು ಯಾವಾಗಲೂ ಎರಡು ವಿಷಯಗಳಿಗೂ ಒಂದು ಅತಿದೊಡ್ಡ ಬೆಲೆಯನ್ನು ತರಬೇಕಾಗುತ್ತದೆ. ಕೆಲವೊಮ್ಮೆ ಮಾತನಾಡುವುದಕ್ಕೂ ಬೆಲೆ ತರಬೇಕಾಗುತ್ತದೆ ಮತ್ತು ಕೆಲವೊಮ್ಮೆ ಸುಮ್ಮನಿರುವುದಕ್ಕೂ ಬೆಲೆ ಕೊಡಬೇಕಾಗುತ್ತದೆ. ನೀವು ಯಾವಾಗಲೂ ಸತ್ಯವನ್ನು ಮಾತನಾಡಿದರೆ, ಯಾವುದೇ ಅನ್ಯಾಯ ಅಥವಾ ತಪ್ಪು ಕೆಲಸದ ವಿರುದ್ಧ ನಿಮ್ಮ ಧ್ವನಿಯನ್ನು ಎತ್ತಿದರೆ, ಆಗ ನೀವು ಜನರ ತೀವ್ರ ವಿರೋಧವನ್ನು, ಅವರ ಟೀಕೆಗಳನ್ನು ಮತ್ತು ಹಲವು ಬಾರಿ ಅವರ ಶತ್ರುತ್ವವನ್ನು ಎದುರಿಸಬೇಕಾಗಬಹುದು ಎಂಬುದು ಪಕ್ಕಾ. ಮತ್ತು ಇನ್ನೊಂದೆಡೆ, ನೀವು ಏನಾದರೂ ತಪ್ಪು ನಡೆಯುತ್ತಿರುವುದನ್ನು ನೋಡಿದರೂ ನಿಮ್ಮ ತುಟಿಗಳನ್ನು ಹೊಲಿದುಕೊಂಡರೆ, ಸುಮ್ಮನಿದ್ದರೆ ಮತ್ತು ಆ ಅನ್ಯಾಯವನ್ನು ಚುಪ್ಚಾಪಾಗಿ ಸಹಿಸಿಕೊಳ್ಳುತ್ತಿದ್ದರೆ, ಆಗ ನೀವು ನಿಮ್ಮೊಳಗೆ ಒಳಗೊಳಗೆ ನರಳಬೇಕಾಗುತ್ತದೆ. ನಿಮಗೆ ಆತ್ಮಗ್ಲಾನಿಯಾಗುತ್ತದೆ. ನಿಮ್ಮ ಕಣ್ಣನ್ನು ನೀವೇ ನೋಡಿಕೊಳ್ಳಲಾಗುವುದಿಲ್ಲ ಮತ್ತು ಹಲವು ಬಾರಿ ಹೀಗೆ ಮಾಡುವುದರಿಂದ ಆ ಕೆಟ್ಟ ಪರಿಸ್ಥಿತಿಯು ಮೊದಲಿನಂತೆಗಿಂತಲೂ ಹೆಚ್ಚು ಹದಗೆಡುತ್ತದೆ. ಹಾಗಾಗಿ ಜೀವನದಲ್ಲಿ ಯಾವಾಗ ಮಾತನಾಡುವುದು ಅಗತ್ಯ ಮತ್ತು ಯಾವಾಗ ಸುಮ್ಮನಿರುವುದೇ ಉತ್ತಮ ಎಂಬ ಅರ್ಥೈಸಿಕೊಳ್ಳುವಿಕೆ ಮತ್ತು ವಿವೇಕವನ್ನು ನಿಮ್ಮೊಳಗೆ ಬೆಳೆಸಿಕೊಳ್ಳುವುದೇ ಅತಿದೊಡ್ಡ ಬುದ್ಧಿವಂತಿಕೆ ಎನಿಸುತ್ತದೆ. ಬನ್ನಿ, ಕೆಲವು ಅತ್ಯಂತ ಆಳವಾದ ಮತ್ತು ಗೂಢವಾದ ವಿಷಯಗಳನ್ನು ಈ ಸಣ್ಣ ಸಣ್ಣ ಉದಾಹರಣೆಗಳಿಂದ ಅರ್ಥ ಮಾಡಿಕೊಳ್ಳೋಣ. ನಾವು ಯಾರಿಗಾದರೂ ದಾನ ಮಾಡಿದಾಗ ನಮ್ಮ ಕೈಯಿಂದ ಕೇವಲ ರೂಪಾಯಿ ಅಥವಾ ದುಡ್ಡು ಮಾತ್ರ ಹೋಗುತ್ತದೆ, ಆದರೆ ನಮ್ಮ ಲಕ್ಷ್ಮಿ ಎಂದಿಗೂ ಹೋಗುವುದಿಲ್ಲ. ಇದರ ನೇರ ಅರ್ಥವೇನೆಂದರೆ, ಭೌತಿಕ ಸಂಪತ್ತು ಅಥವಾ ದುಡ್ಡನ್ನು ಯಾರಿಗಾದರೂ ಕೊಡುವುದರಿಂದ ನಿಮ್ಮ ಬಳಿ ಇರುವ ದುಡ್ಡು ಸ್ವಲ್ಪ ಕಡಿಮೆ ಆಗಬಹುದು, ಆದರೆ ನಿಮ್ಮ ನಿಜವಾದ ಸಮೃದ್ಧಿ, ಯಾವುದನ್ನು ನಾವು ದೇವಿ ಲಕ್ಷ್ಮಿಯ ಅಸಲಿ ಪ್ರತೀಕ ಎಂದು ಕರೆಯುತ್ತೇವೆಯೋ, ಯಾವ ಸಮೃದ್ಧಿಯಲ್ಲಿ ನಿಮ್ಮ ಒಳ್ಳೆಯ ಆರೋಗ್ಯ, ನಿಮ್ಮ ಒಳ್ಳೆಯ ಬುದ್ಧಿ, ನಿಮ್ಮ ಮನಸ್ಸಿನ ತೃಪ್ತಿ ಮತ್ತು ನಿಮ್ಮ ಸೌಭಾಗ್ಯ ಎಲ್ಲವೂ ಸೇರಿರುತ್ತದೆಯೋ, ಆ ಸಮೃದ್ಧಿಯು ದಾನ ಮಾಡುವುದರಿಂದ ಯಾವಾಗಲೂ ಹೆಚ್ಚಾಗುತ್ತದೆಯೋ ಹೊರತು ಅದು ಎಂದಿಗೂ ಕಡಿಮೆಯಾಗುವುದಿಲ್ಲ. ಎರಡನೇ ಉದಾಹರಣೆ, ನೀವು ನಿಮ್ಮ ಗೋಡೆಯ ಮೇಲಿರುವ ಗಡಿಯಾರವನ್ನು ಬಂದ್ ಮಾಡಿದರೆ ಅದರಿಂದ ಕೇವಲ ಆ ಗಡಿಯಾರದ ಮಷೀನ್ ಮಾತ್ರ ಬಂದಾಗುತ್ತದೆಯೋ ಹೊರತು ಸಮಯದ ನಿರಂತರ ಹರಿಯುವ ಪ್ರವಾಹವು ನಿಲ್ಲುವುದಿಲ್ಲ. ಸಮಯವನ್ನು ಅಳೆಯುವ ಆ ಸಣ್ಣ ಯಂತ್ರವನ್ನು, ಗಡಿಯಾರವನ್ನು ನೀವು ನಿಲ್ಲಿಸಿದರೂ ಸಹ ಸಮಯವು ತನ್ನ ನಿಗದಿತ ವೇಗದಲ್ಲಿ ಯಾವಾಗಲೂ ಸಾಗುತ್ತಲೇ ಇರುತ್ತದೆ. ಮತ್ತು ಮೂರನೇ ಉದಾಹರಣೆ, ಸುಳ್ಳನ್ನು ಪ್ರಪಂಚದಿಂದ ಮುಚ್ಚಿಡುವುದರಿಂದ ಆ ಸುಳ್ಳು ಕೇವಲ ಸ್ವಲ್ಪ ಸಮಯದವರೆಗೆ ಮಾತ್ರ ಜನರ ಕಣ್ಣಿನಿಂದ ಮರೆಯಾಗುತ್ತದೆ, ಆದರೆ ಸತ್ಯವು ಎಂದೆಂದಿಗೂ ಮುಚ್ಚಿ ಹೋಗುವುದಿಲ್ಲ. ಸತ್ಯವು ಮುಂಚೆಯೋ ತಡವಾಗಿಯೋ ಇಂದಲ್ಲ ನಾಳೆ ಎಲ್ಲರ ಮುಂದೆಯೂ ಬಂದೇ ತೀರುತ್ತದೆ, ಏಕೆಂದರೆ ಸತ್ಯದ ಸ್ವಭಾವವೇ ಅದು ಒಂದು ದಿನ ಬಯಲಾಗೇ ತೀರುತ್ತದೆ ಎಂಬುದು. ನಮ್ಮ ಈ ಜೀವನವು ನಮಗೆ ತುಂಬ ಕಷ್ಟ ಎಂದು ಅನಿಸಲು ಶುರುವಾಗುವುದು, ನಮ್ಮ ಸುತ್ತಮುತ್ತಲಿನ ಪರಿಸ್ಥಿತಿಗಳು ನಮಗೆ ಒಂದು ಅತಿದೊಡ್ಡ ಹೊರೆಯಂತೆ ಭಾಸವಾಗಲು ಶುರುವಾಗುವುದು ಯಾವಾಗ ಗೊತ್ತಾ? ನಾವು ನಮ್ಮನ್ನು ಒಳಗಿನಿಂದ ಬದಲಾಯಿಸಿಕೊಳ್ಳುವ ಬದಲು ನಮ್ಮ ಸ್ವಂತ ಯೋಚನೆಯನ್ನು, ನಮ್ಮ ದಿನನಿತ್ಯದ ಅಭ್ಯಾಸಗಳನ್ನು ಮತ್ತು ನಮ್ಮ ಪ್ರತಿಕ್ರಿಯೆಗಳನ್ನು ಬದಲಾಯಿಸಿಕೊಳ್ಳುವ ಬದಲು ನಾವು ನಮ್ಮ ಹೊರಗಿನ ಪರಿಸ್ಥಿತಿಗಳನ್ನು ಅಥವಾ ಬೇರೆ ಜನರನ್ನು ಬದಲಾಯಿಸುವ ಒಂದು ಅತ್ಯಂತ ವ್ಯರ್ಥ ಮತ್ತು ನಿಷ್ಪ್ರಯೋಜಕ ಪ್ರಯತ್ನವನ್ನು ಮಾಡಲು ಶುರು ಮಾಡಿದಾಗ, ಎಲ್ಲವೂ ನಮ್ಮ ಲೆಕ್ಕಾಚಾರದಂತೆ ಬದಲಾಗಬೇಕು ಎಂದು ನಾವು ಬಯಸುತ್ತೇವೆ. ಆದರೆ ಪರಿಸ್ಥಿತಿಗಳು ಮತ್ತು ಬೇರೆ ಜನರು ಆಗಾಗ ನಮ್ಮ ಕಂಟ್ರೋಲ್ನಿಂದ, ನಿಯಂತ್ರಣದಿಂದ ಸಂಪೂರ್ಣವಾಗಿ ಹೊರಗಿರುತ್ತಾರೆ. ಆದರೆ ಹೌದು, ಆ ಪರಿಸ್ಥಿತಿಗಳೆದುರು ನಾವು ಎಂತಹ ವರ್ತನೆಯನ್ನು ಅಳವಡಿಸಿಕೊಳ್ಳುತ್ತೇವೆ, ನಾವು ಅವುಗಳಿಗೆ ಹೇಗೆ ಪ್ರತಿಕ್ರಿಯಿಸುತ್ತೇವೆ ಎಂಬುದು ಸಂಪೂರ್ಣವಾಗಿ ನಮ್ಮ ಸ್ವಂತ ನಿಯಂತ್ರಣದಲ್ಲಿರುತ್ತದೆ. ಹಾಗಾಗಿ ಬೇರೆಯವರನ್ನು ಬದಲಾಯಿಸುವ ಬದಲು ನಮ್ಮನ್ನು ನಾವು ಬದಲಾಯಿಸಿಕೊಳ್ಳುವುದೇ ಅತ್ಯಂತ ಸಾರ್ಥಕ ಮತ್ತು ವಾಸ್ತವದಲ್ಲಿ ಪರಿಣಾಮಕಾರಿಯಾದ ದಾರಿಯಾಗಿದೆ. ನಮ್ಮ ವಯಸ್ಸು ಹೆಚ್ಚಾದಂತೆ ಆ ಹೆಚ್ಚುತ್ತಿರುವ ವಯಸ್ಸಿನಲ್ಲೂ ಅದರದ್ದೇ ಆದ ಒಂದು ವಿಭಿನ್ನ ಮಜಾ ಇದೆ, ಅದರದ್ದೇ ಆದ ಒಂದು ಪ್ರತ್ಯೇಕ ಆಕರ್ಷಣೆ ಇದೆ. ಹೌದು, ವಯಸ್ಸು ಹೆಚ್ಚಾದಂತೆಲ್ಲ ನಿಮ್ಮ ಕಣ್ಣುಗಳು ನಿಧಾನವಾಗಿ ಮಂಜಾಗಲು ಶುರುವಾಗುತ್ತವೆ. ನಿಮ್ಮ ದೇಹದ ಯೌವನದ ಶಕ್ತಿ ಕಡಿಮೆ ಆಗಬಹುದು ಎಂಬುದು ಸಂಪೂರ್ಣ ಸತ್ಯ. ಆದರೆ ನೀವು ಇಷ್ಟು ವರ್ಷಗಳ ಕಾಲ ಜೀವನದ ಏಳುಬೀಳುಗಳನ್ನು ನೋಡಿದ್ದೀರಲ್ಲ, ಆ ಅನುಭವಗಳಿಂದ ನಿಮಗೆ ಸಿಕ್ಕಿರುವ ಜ್ಞಾನ ಮತ್ತು ನಿಮ್ಮ ತಿಳುವಳಿಕೆ ಅದು ತುಂಬ ಹೆಚ್ಚಾಗುತ್ತದೆ. ವಿಶೇಷವಾಗಿ ಪ್ರಪಂಚದ ಜನರನ್ನು ಗುರುತಿಸುವಲ್ಲಿ ಮತ್ತು ಅವರ ಹೃದಯದಲ್ಲಿ ಎಂತಹ ಅಸಲಿ ಉದ್ದೇಶಗಳು ಅಡಗಿವೆ ಎಂಬುದನ್ನು ಗ್ರಹಿಸುವಲ್ಲಿ ನೀವು ಅತಿ ದೊಡ್ಡ ಎಕ್ಸ್ಪರ್ಟ್ ಅಲ್ಲಿ ಬಿಡುತ್ತೀರಿ. ನಿಮ್ಮ ಆ ದೀರ್ಘಕಾಲದ ಅನುಭವವು ಪ್ರಪಂಚದ ಈ ಮೇಲ್ನೋಟದ ಹೊಳಪು ಮತ್ತು ತೋರಿಕೆಯ ಹಿಂದೆ ಅಡಗಿರುವ ಅಸಲಿ ವಾಸ್ತವತೆಯನ್ನು ಕನ್ನಡಕವಿಲ್ಲದೆಯೇ ನೋಡುವಂತೆ ನಿಮಗೆ ಕಲಿಸಿಕೊಡುತ್ತದೆ. ಯಾರು ಯಾವಾಗಲೂ ನಗುತ್ತಾ ಖುಷಿಯಾಗಿರುತ್ತಾರೋ, ಯಾರ ಸ್ವಭಾವ ತುಂಬ ಖುಷಿ ಮತ್ತು ಪಾಸಿಟಿವ್ ಆಗಿರುತ್ತದೆಯೋ, ಅಂತಹ ಜನರ ಸಹವಾಸವು ನಿಖರವಾಗಿ ಒಂದು ಪರ್ಫ್ಯೂಮ್ ಅಂಗಡಿಯಂತಿರುತ್ತದೆ. ಉದಾಹರಣೆಗೆ, ನೀವು ಯಾವುದಾದರೂ ಪರ್ಫ್ಯೂಮ್ ಅಂಗಡಿಗೆ ಹೋಗಿ ಅಲ್ಲಿಂದ ಯಾವುದೇ ಪರ್ಫ್ಯೂಮನ್ನು ಖರೀದಿಸದಿದ್ದರೂ ಅಲ್ಲಿನ ಗಾಳಿಯಲ್ಲಿ ಹರಡಿರುವ ಆ ಸಿಹಿ ಸುಗಂಧವು ನಿಮ್ಮ ಆತ್ಮವನ್ನು, ನಿಮ್ಮ ಇಡೀ ಮನಸ್ಸನ್ನು ಸಂಪೂರ್ಣವಾಗಿ ಸುವಾಸನೆಯಿಂದ ತುಂಬಿಸುತ್ತದೆ.
ಅದೇ ರೀತಿ ಯಾರು ಪಾಸಿಟಿವ್ ಮತ್ತು ಒಳ್ಳೆಯ ಯೋಚನೆ ಉಳ್ಳವರಾಗಿರುತ್ತಾರೋ ಅವರ ಜೊತೆ ಕೇವಲ ಸ್ವಲ್ಪ ಹೊತ್ತು ಕುಳಿತುಕೊಳ್ಳುವುದರಿಂದ ಅಥವಾ ಇರುವುದರಿಂದ ಅವರೊಳಗಿನಿಂದ ಹೊರಹೊಮ್ಮುವ ಆ ಒಳ್ಳೆಯ ಎನರ್ಜಿಯಿಂದ ನಿಮ್ಮ ಸ್ವಂತ ಮನಸ್ಸಿನಲ್ಲೂ ಒಂದು ವಿಚಿತ್ರವಾದ ಸಂತೋಷ ಮತ್ತು ಒಂದು ಹೊಸ ಭರವಸೆಯ ಸಂಚಾರ ಶುರುವಾಗುತ್ತದೆ. ಆ ಸಮಯದಲ್ಲಿ ಅವರೊಂದಿಗೆ ನಿಮ್ಮ ಯಾವುದೇ ವಿಶೇಷವಾದ ದೀರ್ಘ ಸಂಭಾಷಣೆ ನಡೆಯದಿದ್ದರೂ ಸಹ. ನಾವೆಲ್ಲ ಮನುಷ್ಯರ ಈ ಮೂರ್ಖತನವು ನಿಜಕ್ಕೂ ಬಹಳ ಬೆರಗುಗೊಳಿಸುವಂತಹುದು. ನಮ್ಮ ಈ ಅಜ್ಞಾನವು ನಿಜಕ್ಕೂ ಬಹಳ ಅದ್ಭುತವಾಗಿದೆ. ಏನೆಂದರೆ ಕತ್ತಲು ನಮ್ಮ ಸ್ವಂತ ಹೃದಯದ ಒಳಗೆ ತುಂಬಿಕೊಂಡಿದೆ. ಯಾವುದರ ಕತ್ತಲು? ಅಸೂಯೆ, ಹೊಟ್ಟೆಕಿಚ್ಚು, ಕೋಪ, ದುರಾಸೆ ಮತ್ತು ಅಜ್ಞಾನದ ತಿಳುವಳಿಕೆಯಿಲ್ಲದ ಕತ್ತಲು. ಆದರೆ ನಾವು ಮನುಷ್ಯರು ಏನು ಮಾಡುತ್ತೇವೆ? ನಾವು ದೀಪಗಳನ್ನು ಹಿಡಿದುಕೊಂಡು ಹೊರಗೆ ದೇವಸ್ಥಾನಗಳಲ್ಲಿ ಮತ್ತು ಹೊರಗಿನ ಪೂಜಾ ಸ್ಥಳಗಳಲ್ಲಿ ಬೆಳಕು ಚೆಲ್ಲುತ್ತಾ ತಿರುಗುತ್ತೇವೆ. ಆದರೆ ನಿಜವಾದ ದೀಪವನ್ನು ನಾವು ನಮ್ಮೊಳಗೆ ನಮ್ಮ ಹೃದಯದಲ್ಲಿ ಹಚ್ಚುವ ಅತಿ ದೊಡ್ಡ ಅಗತ್ಯವಿದೆ. ಜ್ಞಾನದ ದೀಪ, ನಿಜವಾದ ಪ್ರೀತಿಯ ದೀಪ, ಕರುಣೆಯ ದೀಪ ಮತ್ತು ವಿವೇಕದ ದೀಪ. ನಮ್ಮ ಒಳಗಿನ ಸ್ವಚ್ಛತೆ ಆಗುವವರೆಗೆ, ನಮ್ಮ ಆಂತರಿಕ ಶುದ್ಧಿಯಾಗುವವರೆಗೆ ಹೊರಗೆ ಮಾಡುವ ಈ ಎಲ್ಲ ಆಚರಣೆಗಳು ಮತ್ತು ತೋರಿಕೆಗಳು ಸಂಪೂರ್ಣವಾಗಿ ನಿರರ್ಥಕ ಮತ್ತು ವೇಸ್ಟ್. ಯಾವಾಗಲೂ ತಮ್ಮ ಕೆಲಸದ ಕಡೆ ಮಾತ್ರ ಗಮನ ಹರಿಸುವುದು, ಅಂದರೆ ಬೇರೆ ಜನರ ವಿಷಯಗಳಲ್ಲಿ ಅಥವಾ ಅವರ ಜೀವನದಲ್ಲಿ ಕಾರಣವಿಲ್ಲದೆ ಮೂಗು ತೂರಿಸದಿರುವುದು, ಹಸ್ತಕ್ಷೇಪ ಮಾಡದಿರುವುದು, ಬೇರೆಯವರ ಗಾಸಿಪ್ಗಳು ಮತ್ತು ಚಾಡಿ ಮಾತುಗಳಿಂದ ತಮ್ಮನ್ನು ಮೈಲಿಗಟ್ಟಲೆ ದೂರವಿಡುವುದು, ಇದು ಯಾವುದೇ ಮನುಷ್ಯನ ಒಂದು ಅತ್ಯಂತ ದೊಡ್ಡ ಮತ್ತು ಶ್ರೇಷ್ಠ ಗುಣವಾಗಿದೆ. ಈ ಅಭ್ಯಾಸವು ನಿಮ್ಮನ್ನು ಪ್ರಪಂಚಾದ್ಯಂತದ ವ್ಯರ್ಥ ಜಗಳಗಳು ಮತ್ತು ಫಾಲ್ತು ಟೆನ್ಷನ್ಗಳಿಂದ ಕಾಪಾಡಿ ಇಡುವುದು ಮಾತ್ರವಲ್ಲ, ಬದಲಾಗಿ ಇದು ನಿಮ್ಮ ಆ ಅಮೂಲ್ಯವಾದ ಎನರ್ಜಿಯನ್ನು ಸಹ ಉಳಿಸಿಡುತ್ತದೆ. ಆ ಎನರ್ಜಿಯನ್ನು ನೀವು ನಿಮ್ಮ ಜೀವನದ ಅತ್ಯಂತ ಮುಖ್ಯವಾದ ಮತ್ತು ಒಳ್ಳೆಯ ಕೆಲಸಗಳಲ್ಲಿ ಬಳಸಬಹುದು ಮತ್ತು ಯಶಸ್ವಿಯಾಗಬಹುದು. ನೀವು ನಿಮ್ಮ ಜೀವನದಲ್ಲಿ ಆಗಾಗ ನೋಡಿರಬಹುದು, ಯಾರು ಜೀವನದ ಅತಿ ದೊಡ್ಡ ಕಷ್ಟಗಳನ್ನು, ಅತ್ಯಂತ ಭಯಾನಕ ಸವಾಲುಗಳನ್ನು ಬಹಳ ಧೈರ್ಯ ಮತ್ತು ಎದೆಗಾರಿಕೆಯಿಂದ ನಗುತ್ತಾ ನಗುತ್ತಾ ದಾಟಿ ಹೋಗುತ್ತಾರೋ ಅದೇ ಜನರೇ ಹಲವು ಬಾರಿ ಬಹಳ ಸಣ್ಣ ಸಣ್ಣ ವಿಷಯಗಳಿಂದ ಅಥವಾ ಯಾರೋ ಹೇಳಿದ ಒಂದು ಸಣ್ಣ ಕಮೆಂಟಿಂದ ಅಥವಾ ಯಾವುದೋ ಒಂದು ಸಣ್ಣ ವೈಫಲ್ಯದಿಂದ ಬಹಳಷ್ಟು ನೊಂದಿರುತ್ತಾರೆ. ಅವರಿಗೆ ಬಹಳ ಪೆಟ್ಟಾಗುತ್ತದೆ ಮತ್ತು ಅವರ ಕಣ್ಣುಗಳು ತಕ್ಷಣ ಕಣ್ಣೀರಿನಿಂದ ತುಂಬಿಕೊಳ್ಳುತ್ತವೆ. ಹೀಗೆ ಏಕೆ ಆಗುತ್ತದೆ? ಏಕೆಂದರೆ ಅವರು ಯಾವುದಾದರೂ ಅತಿ ದೊಡ್ಡ ಹೋರಾಟವನ್ನು ಎದುರಿಸುತ್ತಿರುವಾಗ ಅವರ ಸಂಪೂರ್ಣ ಗಮನವು ಕೇವಲ ಆ ದೊಡ್ಡ ಸಮಸ್ಯೆಯ ವಿರುದ್ಧ ಹೋರಾಡುವುದರ ಮೇಲಿರುತ್ತದೆ. ಆದರೆ ಪರಿಸ್ಥಿತಿ ನಾರ್ಮಲ್ ಆದಾಗ ಸಣ್ಣ ಸಣ್ಣ ವಿಷಯಗಳು ಇದ್ದಕ್ಕಿದ್ದಂತೆ ಅವರ ಆ ಕೋಮಲ ಮತ್ತು ಸೂಕ್ಷ್ಮ ಮನಸ್ಸನ್ನು ಆಳವಾಗಿ ಸ್ಪರ್ಶಿಸುತ್ತವೆ. ಹಾಗಾಗಿ ನೆನಪಿನಲ್ಲಿಡಿ, ಸ್ಟ್ರಾಂಗ್ ಆಗಿರುವುದು ಅಥವಾ ಧೈರ್ಯಶಾಲಿಯಾಗಿರುವುದು ಎಂದರೆ ಮನುಷ್ಯ ಕಲ್ಲಾಗಿ ಬಿಡುತ್ತಾನೆ ಅಥವಾ ಅವನೊಳಗೆ ಯಾವುದೇ ಭಾವನೆಯೇ ಉಳಿಯುವುದಿಲ್ಲ ಎಂದರ್ಥವಲ್ಲ. ಜೀವನದಲ್ಲಿ ಯಾವಾಗಲೂ ಒಳ್ಳೆಯವರಾಗಿರಿ, ಎಲ್ಲರ ಬಗ್ಗೆ ದಯೆ ತೋರಿ, ನಿಮ್ಮ ಕೆಲಸದಲ್ಲಿ ಪ್ರಾಮಾಣಿಕರಾಗಿರಿ, ಬೇರೆಯವರಿಗೆ ಒಳ್ಳೆಯದು ಮಾಡುವವರಾಗಿರಿ, ಪರೋಪಕಾರಿಯಾಗಿರಿ. ಇವೆಲ್ಲವೂ ಒಬ್ಬ ಒಳ್ಳೆಯ ಮನುಷ್ಯನ ಅತ್ಯಂತ ಶ್ರೇಷ್ಠ ಗುಣಗಳು. ಆದರೆ ನನ್ನ ಸ್ನೇಹಿತರೆ, ಅತಿಯಾದ ಸಾಚಾಗಳಾಗಿ ಅಥವಾ ಅತಿಯಾದ ಮುಗ್ಧರಾಗಬೇಡಿ. ಇಲ್ಲದಿದ್ದರೆ ಈ ಚಾಲಾಕಿ ಪ್ರಪಂಚವು ನಿಮ್ಮ ಆ ಒಳ್ಳೆಯತನದ ಮತ್ತು ನಿಮ್ಮ ಆ ಮುದ್ದಾದ ಸಭ್ಯತೆಯ ಅಕ್ರಮ ಲಾಭವನ್ನು ಪಡೆಯಲು ಶುರು ಮಾಡುತ್ತದೆ ಮತ್ತು ನಿಮ್ಮನ್ನು ತುಳಿದು ಬಿಡುತ್ತದೆ. ನಿಮ್ಮ ಆ ಒಳ್ಳೆಯತನವನ್ನು ರಕ್ಷಿಸಿಕೊಳ್ಳುವುದು ಸಹ ನಿಮಗೆ ತಿಳಿದಿರಬೇಕು. ಯಾವಾಗ ಆಗಕ್ಕೆ ಬೀಳುತ್ತದೆಯೋ ಆಗ ಜನರ ಮುಖದ ಮೇಲೆ ಸ್ಪಷ್ಟವಾಗಿ ಇಲ್ಲ, ನೋ ಎಂದು ಹೇಳುವುದನ್ನು ಕಲಿಯಿರಿ. ನಿಮ್ಮ ಸುತ್ತಮುತ್ತ ನಿಮ್ಮದೇ ಆದ ಕೆಲವು ಕಟ್ಟುನಿಟ್ಟಾದ ಮಿತಿಗಳನ್ನು ಸೆಟ್ ಮಾಡಿಕೊಳ್ಳಿ ಮತ್ತು ಯಾವುದೇ ಮನುಷ್ಯನಿಗೆ ನಿಮ್ಮನ್ನು ಶೋಷಣೆ ಮಾಡಲು ಅಥವಾ ನಿಮ್ಮನ್ನು ಬಳಸಿಕೊಳ್ಳಲು ಅನುಮತಿ ನೀಡಬೇಡಿ. ಒಳ್ಳೆಯತನ ಇರುವುದು ಬಹಳ ಮುಖ್ಯ, ಆದರೆ ಒಳ್ಳೆಯತನದ ಜೊತೆಗೆ ನಿಮ್ಮೊಳಗೆ ವಿವೇಕ, ತಿಳುವಳಿಕೆ ಮತ್ತು ಖಡಕ್ತನ ಇರುವುದು ಸಹ ಅಷ್ಟೇ ಅನಿವಾರ್ಯವಾಗಿದೆ. ಭಗವಾನ್ ಶ್ರೀಕೃಷ್ಣರು ನಮ್ಮೆಲ್ಲರಿಗೂ ವಿವರಿಸುತ್ತಾ ಹೇಳುತ್ತಾರೆ, ಎಲೆ ಮನುಷ್ಯನೇ, ನಿನ್ನ ಜೀವನದಲ್ಲಿ ಅತಿ ದೊಡ್ಡ ಕಷ್ಟ ಬಂದಾಗ, 4 ಕಡೆಯಿಂದ ತೊಂದರೆಗಳು ನಿನ್ನನ್ನು ಕೆಟ್ಟದಾಗಿ ಸುತ್ತುವರೆದಾಗ, ನಿನ್ನ ಜೊತೆ ಎಲ್ಲವೂ ಕೆಟ್ಟದ್ದು ಆಗುತ್ತಿದೆ ಮತ್ತು ನೀನು ಪಟ್ಟ ಎಲ್ಲಾ ಪ್ರಯತ್ನಗಳು, ಎಲ್ಲಾ ಕಠಿಣ ಪರಿಶ್ರಮ ವಿಫಲವಾಗುತ್ತಿದೆ, ಫೇಲ್ ಆಗುತ್ತಿದೆ ಎಂದು ನಿನಗೆ ಅನಿಸಲು ಶುರುವಾದಾಗ, ಆ ಸಮಯದಲ್ಲಿ ನೀನು ಎಂದಿಗೂ ನಿರಾಶನಾಗಬೇಡಿ, ಎಂದಿಗೂ ಒಳಗಿನಿಂದ ನಿನ್ನ ಧೈರ್ಯವನ್ನು ಕಳೆಕೊಳ್ಳಬೇಡ. ಯಾವಾಗಲೂ ಈ ಮಾತನ್ನು ನೆನಪಿನಲ್ಲಿಡು, ಆ ಮೇಲಿರುವವನು, ಆ ಪರಮಪಿತಾ ಪರಮಾತ್ಮ ಆ ಸಮಯದಲ್ಲಿ ನಿನಗಾಗಿ ಖಂಡಿತವಾಗಿಯೂ ಏನೋ ಒಂದು ಅತ್ಯಂತ ಒಳ್ಳೆಯ ಮತ್ತು ದೊಡ್ಡದನ್ನು ಯೋಚಿಸುತ್ತಿರುತ್ತಾನೆ. ನಿನ್ನ ಈ ಕಠಿಣ ಪರೀಕ್ಷೆ ಏನು ನಡೆಯುತ್ತಿದೆಯೋ ಇದು ಬಹುಶಃ ನಿನ್ನನ್ನು ಯಾವುದೋ ಒಂದು ಅತಿ ದೊಡ್ಡ ಗುರಿಯತ್ತ ಕೊಂಡೊಯ್ಯುವ ಒಂದು ಹೊಸ ದಾರಿಯೇ ಆಗಿರಬಹುದು. ಮುಂಬರುವ ಸಮಯಕ್ಕಾಗಿ ನಿನ್ನನ್ನು ಇನ್ನಷ್ಟು ಬಲಪಡಿಸಲು, ತಯಾರು ಮಾಡಲು ಇದು ದೇವರ ಒಂದು ವಿಧಾನವಾಗಿದೆ. ಆ ದೇವರು ನಿನ್ನನ್ನು ಯಾವ ಅತಿ ದೊಡ್ಡ ಎತ್ತರಕ್ಕೆ ತಲುಪಿಸಲು ಬಯಸುತ್ತಾನೋ ಅದಕ್ಕೆ ನೀನು ನಿಜಕ್ಕೂ ಅರ್ಹನಾಗಿರುತ್ತೀಯ. ಆದರೆ ಆ ಎತ್ತರವನ್ನು ತಲುಪಲು ಈ
ಕುಲುಮೆಯಲ್ಲಿ ಬೇಯುವುದು ಮತ್ತು ಈ ಕಠಿಣ ತರಬೇತಿಯನ್ನು ಟ್ರೈನಿಂಗ್ ಹಾದು ಹೋಗುವುದು ನಿನಗೆ ಬಹಳ ಅವಶ್ಯಕವಾಗಿದೆ. ಹಾಗಾಗಿ ನನ್ನ ಪ್ರೀತಿಯ ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಬರುವ ಪ್ರತಿಯೊಂದು ದುಃಖವನ್ನು, ಪ್ರತಿಯೊಂದು ಕಷ್ಟವನ್ನು ಮತ್ತು ಪ್ರತಿಯೊಂದು ದೊಡ್ಡ ಸವಾಲನ್ನು ಅಳುವ ಬದಲು ಒಂದು ದೊಡ್ಡ ಅವಕಾಶದ ರೂಪದಲ್ಲಿ, ದೇವರು ನೀಡಿದ ಒಂದು ಟ್ರೈನಿಂಗ್ ತರಬೇತಿ ರೂಪದಲ್ಲಿ ಖುಷಿಯಾಗಿ ಸ್ವೀಕರಿಸಿ. ಎದೆಗುಂದದೆ ಅದನ್ನು ಎದುರಿಸಿ, ಅದಕ್ಕೆ ಹೆದರಿ ಓಡಿ ಹೋಗಬೇಡಿ ಮತ್ತು ಯಾವಾಗಲೂ ಈ ಪಾಸಿಟಿವ್ ಯೋಚನೆಯೊಂದಿಗೆ ಮುಂದೆ ಸಾಗುತ್ತಿರಿ. ಏನೆಂದರೆ, ಈ ಕೆಟ್ಟ ಸಮಯ ಏನು ನಡೆಯುತ್ತಿದೆಯೋ, ಕಷ್ಟದ ಈ ಹಂತ ಏನಿದೆಯೋ, ಇದು ಶಾಶ್ವತವಾಗಿ ಇರುವಂತಹದ್ದಲ್ಲ. ಇದು ಸಹ ಒಂದು ದಿನ ಕಳೆದು ಹೋಗುತ್ತದೆ ಮತ್ತು ಈ ಕೆಟ್ಟ ಸಮಯ ಕಳೆದ ನಂತರ ನಿಮಗೆ ಏನೇನು ಸಿಗುತ್ತದೆಯೋ ಅದು ಹೊರಗಿನ ಪ್ರಪಂಚದ ಅತಿ ದೊಡ್ಡ ಯಶಸ್ಸಾಗಿರಬಹುದು ಅಥವಾ ನಿಮ್ಮೊಳಗೆ ಹುಟ್ಟಿಕೊಂಡ ಆ ಅದ್ಭುತ ಶಕ್ತಿ, ಜ್ಞಾನ ಮತ್ತು ಅನುಭವವಾಗಿರಬಹುದು. ಅದು ನಿಮ್ಮ ಇಡೀ ಜೀವನದ ಅತಿ ದೊಡ್ಡ ಮತ್ತು ಅತ್ಯಂತ ಮೌಲ್ಯಯುತವಾದ ಸಾಧನೆಯಾಗಿರುತ್ತದೆ. ಈ ಕಷ್ಟದ ಸಮಯ, ಈ ಬರುವ ತೊಂದರೆಗಳು ಮತ್ತು ಸಮಸ್ಯೆಗಳು ಇವೆಲ್ಲವೂ ನಮ್ಮ ಜೀವನದಲ್ಲಿ ಬರುವುದು ಏಕೆಂದರೆ ನೀವು ಮೊದಲಿಗಿಂತಲೂ ಹೆಚ್ಚು ಬಲಶಾಲಿಯಾಗಬಹುದು ಎಂಬುದಕ್ಕಾಗಿ. ನಿಮ್ಮ ಇಚ್ಛಾಶಕ್ತಿ ಇನ್ನಷ್ಟು ದೃಢವಾಗಲಿ, ಪಕ್ಕಾ ಆಗಲಿ ಮತ್ತು ನಿಮ್ಮ ವ್ಯಕ್ತಿತ್ವದಲ್ಲಿ ಒಂದು ಹೊಸ ಹೊಳಪು ಬರಲಿ ಎಂಬುದಕ್ಕಾಗಿ. ಇವೆಲ್ಲವೂ ಏಕೆ ಆಗುತ್ತದೆ ಎಂದರೆ, ನಿಮ್ಮ ಜೀವನದ ಮುಂದಿನ ಹಂತ, ಮುಂದಿನ ಹೊಸ ಅಧ್ಯಾಯ ಏನಿದೆಯೋ ಅದು ಮೊದಲಿಗಿಂತಲೂ ಎಷ್ಟೋ ಪಾಲು ಹೆಚ್ಚು ಭವ್ಯವಾಗಿರಲಿ ಮತ್ತು ಎಷ್ಟೋ ಪಾಲು ಹೆಚ್ಚು ಯಶಸ್ವಿಯಾಗಿರಲಿ ಎಂದು. ಸ್ವಲ್ಪ ಯೋಚಿಸಿ, ಬಂಗಾರವು ಬೆಂಕಿಯ ಭಯಾನಕ ಕುಲುಮೆಯಲ್ಲಿ ಬೆಂದಾಗ ಮಾತ್ರವೇ ಅದು ಹೊಳೆಯುವ ಅಪ್ಪಟ ಕುಂದನವಾಗುತ್ತದೆ. ಅದೇ ರೀತಿ ಮನುಷ್ಯನು ಸಹ ಕಷ್ಟಗಳ ಮತ್ತು ದುಃಖಗಳ ಬೆಂಕಿಯಲ್ಲಿ ಬೆಂದಾಗ ಮಾತ್ರವೇ ಒಳಗಿನಿಂದ ಅತ್ಯಂತ ಬಲವಾದ ಮತ್ತು ಶುದ್ಧ ಮನುಷ್ಯನಾಗುತ್ತಾನೆ. ಇಂದು ಯಾವ ಪರಿಸ್ಥಿತಿಯು ನಿಮಗೆ ಸಹಿಸಲಾಗನಷ್ಟು ಕಷ್ಟಕರವಾಗಿ ತೋರುತ್ತಿದೆಯೋ, ಯಾವುದರಿಂದ ನೀವು ಹೇಗಾದರೂ ಮಾಡಿ ತಪ್ಪಿಸಿಕೊಳ್ಳಲು ಮತ್ತು ಓಡಿ ಹೋಗಲು ಬಯಸುತ್ತಿದ್ದೀರೋ, ನಂಬಿ ಅದೇ ಕಹಿ ಅನುಭವವು ನಾಳೆ ನಿಮ್ಮ ಅತಿದೊಡ್ಡ ಶಕ್ತಿಯಾಗುತ್ತದೆ ಮತ್ತು ಅದೇ ನಿಮ್ಮ ಅತಿದೊಡ್ಡ ಆಸರೆಯೂ ಆಗಿರುತ್ತದೆ. ನಿಮ್ಮ ಈ ಇಡೀ ಜೀವನವನ್ನು ನೀವು ಈ ಹೊಸ ದೃಷ್ಟಿಕೋನದಿಂದ ನೋಡಿದಾಗ, ಇದನ್ನು ಇಷ್ಟು ವಿಶಾಲವಾದ ಮತ್ತು ದೊಡ್ಡ ಕಾಂಟೆಕ್ಸ್ಟ್ನಲ್ಲಿ ಅರ್ಥ ಮಾಡಿಕೊಳ್ಳಲು ಶುರು ಮಾಡಿದಾಗ, ಪ್ರಪಂಚದ ಯಾವುದೇ ದೊಡ್ಡ ಕಷ್ಟ, ಯಾವುದೇ ಭಯಾನಕ ವಿಪತ್ತು ನಿಮ್ಮನ್ನು ಒಳಗಿನಿಂದ ದುರ್ಬಲಗೊಳಿಸಲು ಸಾಧ್ಯವಿಲ್ಲ. ಅದು ನಿಮ್ಮನ್ನು ಎಂದಿಗೂ ಒಡೆಯಲು ಸಾಧ್ಯವಿಲ್ಲ. ನೀವು ಎಂತಹ ಕೆಟ್ಟದಕ್ಕಿಂತ ಕೆಟ್ಟ ಪರಿಸ್ಥಿತಿಯಲ್ಲೂ ಸಹ ಅತ್ಯಂತ ಶಾಂತವಾಗಿ ಮತ್ತು ಸ್ಥಿರವಾಗಿರುವುದನ್ನು ಕಲಿತುಕೊಳ್ಳುತ್ತೀರಿ. ಏಕೆಂದರೆ ಈ ಕೆಟ್ಟ ಸಮಯವೂ ಸಹ ನಿಮ್ಮ ಬೆಳವಣಿಗೆಯ ಮತ್ತು ಮುಂದೆ ಸಾಗುವ ಒಂದು ಅಗತ್ಯ ಭಾಗವಾಗಿದೆ ಎಂದು ಆಗ ನಿಮಗೆ ತಿಳಿದು ಬರುತ್ತದೆ. ಕೊನೆಯಲ್ಲಿ ಕೇವಲ ಇಷ್ಟೇ ಮಾತನ್ನು ಅರ್ಥ ಮಾಡಿಕೊಳ್ಳಿ. ನಿಮ್ಮ ಈ ಜೀವನದಲ್ಲಿ ಏನೇನು ನಡೆಯುತ್ತಿದೆಯೋ ಅದು ನಿಮಗೆ ಒಳ್ಳೆಯದನಿಸುತ್ತಿರಲಿ ಅಥವಾ ಕೆಟ್ಟದನಿಸುತ್ತಿರಲಿ, ಅದು ಸುಖ ಕೊಡುವಂತಹದ್ದಾಗಿರಲಿ ಅಥವಾ ದುಃಖ ಕೊಡುವಂತಹದ್ದಾಗಿರಲಿ, ಅದೆಲ್ಲವೂ ಆ ಮೇಲಿರುವವನು ರಚಿಸಿದ ನಿಮ್ಮ ಜೀವನದ ಒಂದು ಅತಿ ದೊಡ್ಡ ಯೋಜನೆಯ ಅವಿಭಾಜ್ಯ ಅಂಗವಾಗಿದೆ ಮತ್ತು ಅದೆಲ್ಲವೂ ಕೇವಲ ನಿಮಗಾಗಿ ನಡೆಯುತ್ತಿದೆ. ಆತ ನಿಮ್ಮನ್ನು ಯಾವ ಜಾಗಕ್ಕೆ, ಯಾವ ಹಂತಕ್ಕೆ ತಲುಪಿಸಬೇಕು, ಎಲ್ಲಿ ನೀವು ನಿಜವಾಗಿಯೂ ಇರಬೇಕು, ಎಲ್ಲಿ ನಿಮ್ಮ ಅತ್ಯುನ್ನತ ಕಲ್ಯಾಣ ಅಡಗಿದೆಯೋ ಅಲ್ಲಿಗೆ ತಲುಪಿಸಲು ದೇವರ ಈ ಸಂಪೂರ್ಣ ಪ್ರಕ್ರಿಯೆಯ ಮೇಲೆ ನಿಮ್ಮ ಸಂಪೂರ್ಣ ನಂಬಿಕೆಯನ್ನು ಇಡಿ. ಇಡೀ ಮಾನವ ಕುಲಕ್ಕಾಗಿ ಶ್ರೀಕೃಷ್ಣರ ಮತ್ತೊಂದು ಅತ್ಯಂತ ಪ್ರಮುಖ ಮತ್ತು ದೊಡ್ಡ ಸಂದೇಶವಿದೆ. ಜೀವನದಲ್ಲಿ ಎಂದಿಗೂ ಸೋಲೊಪ್ಪಿಕೊಳ್ಳದಿರಿ. ಜೀವನದಲ್ಲಿ ನೀವು ಏನೇ ಮಾಡಿದರೂ, ಯಾವುದೇ ದಾರಿಯನ್ನು ಆರಿಸಿಕೊಂಡರೂ, ನೀವು ಎಷ್ಟೇ ಯಶಸ್ವಿಯಾದರೂ ಅಥವಾ ನೀವು ಎಷ್ಟೇ ಎಚ್ಚರಿಕೆಯಿಂದ ಇದ್ದರೂ, ಕಷ್ಟದ ಸಮಯ, ದೊಡ್ಡ ಸವಾಲುಗಳು ಮತ್ತು ವೈಫಲ್ಯಗಳು ಯಾವಾಗಲೂ ಬಂದೇ ಬರುತ್ತವೆ. ಇದು ಈ ಜೀವನದ ಅತ್ಯಂತ ಅನಿವಾರ್ಯ ಭಾಗವಾಗಿದೆ. ಇದರಿಂದ ಯಾರೂ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಇಲ್ಲಿ ಅತ್ಯಂತ ಮುಖ್ಯವಾದ ವಿಷಯವೇನೆಂದರೆ, ನೀವು ಆ ಅತ್ಯಂತ ಕಷ್ಟದ ಸಮಯದ ನಡುವೆಯೂ ನಿರಂತರವಾಗಿ ಮುನ್ನೆ ಸಾಗಲು ಮತ್ತು ನಿಮ್ಮ ಅಂತಿಮ ಗುರಿಯನ್ನು, ನಿಮ್ಮ ಉದ್ದೇಶವನ್ನು ಕಾಯ್ದುಕೊಳ್ಳಲು ಸಮರ್ಥರಾಗಬೇಕು. ಅರ್ಧ ದಾರಿಯಲ್ಲಿ ಹೆದರಿ ನಿಮ್ಮ ಧೈರ್ಯವನ್ನು ಕಳೆದುಕೊಳ್ಳುವುದು ಅತಿ ದೊಡ್ಡ ಹೇಡಿತನವಾಗಿದೆ. ಜನರ ಅಸಲಿ ಬಣ್ಣ ಮತ್ತು ಅವರ ನೈಜ ವ್ಯಕ್ತಿತ್ವ ತಿಳಿಯುವುದು ಈ ಕಷ್ಟದ ಸಮಯದಲ್ಲಿಯೇ. ಅದೇ ಹೊರೆಗಲ್ಲು. ನಿಮ್ಮ ಜೀವನದಲ್ಲಿ ಎಲ್ಲವೂ ತುಂಬ ಚೆನ್ನಾಗಿ ನಡೆಯುತ್ತಿರುವಾಗ ಪ್ರತಿಯೊಬ್ಬರೂ ನಿಮ್ಮ ಸ್ನೇಹಿತರು ಮತ್ತು ಹಿತೈಷಿಗಳಾಗಿ ಕಾಣುತ್ತಾರೆ. ಎಲ್ಲರೂ ನಿಮ್ಮ ಮುಂದೆ ಹಿಂದೆ ತಿರುಗುತ್ತಾರೆ. ಆದರೆ ತಲೆಯ ಮೇಲೆ ಯಾವುದಾದರೂ ದೊಡ್ಡ ಕಷ್ಟ ಬಂದಾಗ ವಾಸ್ತವದಲ್ಲಿ ಯಾರು ನಿಜವಾಗಿಯೂ ನಿಮ್ಮವರು, ಯಾರು ನಿಮ್ಮ ಜೊತೆ ನಿಲ್ಲುತ್ತಾರೆ ಮತ್ತು ಯಾರ ವ್ಯಕ್ತಿತ್ವದಲ್ಲಿ ಎಷ್ಟು ಆಳವಿದೆ ಎಂಬುದು ಆಗಲೇ ತಿಳಿಯುವುದು. ಈ ಮಾತನ್ನು ಸ್ವಲ್ಪ ಗಮನವಿಟ್ಟು ಅರ್ಥ ಮಾಡಿಕೊಳ್ಳಿ. ಸಮುದ್ರದ ನೀರು ಅತ್ಯಂತ ಶಾಂತವಾಗಿದ್ದಾಗ, ಹವಾಮಾನವು ಸಂಪೂರ್ಣವಾಗಿ ಅನುಕೂಲಕರವಾಗಿದ್ದಾಗ, ನೀರಿನ ದೊಡ್ಡ ಹಡಗಿನ ಚಕ್ರವನ್ನು ಅಂದರೆ ಸ್ಟೀರಿಂಗನ್ನು ಯಾವುದೇ ಅನುಭವವಿಲ್ಲದ ಮತ್ತು ಕಲಿಯುತ್ತಿರುವ ಮನುಷ್ಯನೂ ಸಹ ಸುಲಭವಾಗಿ ಹಿಡಿಯಬಹುದು. ಆ ಸಮಯದಲ್ಲಿ ಹಡಗನ್ನು ಓಡಿಸುವುದು ತುಂಬ ಸುಲಭವೆಂದು ಅನಿಸುತ್ತದೆ. ಆದರೆ ಅಸಲಿ ಪರೀಕ್ಷೆ ನಡೆಯೋದು ಸಮುದ್ರದಲ್ಲಿ ಭೀಕರ ಬಿರುಗಾಳಿ ಎದ್ದಾಗ, ಅಲೆಗಳು ಸಂಪೂರ್ಣವಾಗಿ ಉಕ್ಕಿರುತ್ತಿರುವಾಗ, ನೀರು ಶಾಂತವಾಗಿರದಿದ್ದಾಗ. ಅಂತಹ ಅಪಾಯಕಾರಿ ಸಮಯದಲ್ಲಿ ಹಡಗನ್ನು ನಿಭಾಯಿಸುವುದು ಮತ್ತು ಅದನ್ನು ಮುಳುಗುವುದರಿಂದ ಕಾಪಾಡಿ ಸರಿಯಾದ ದಿಕ್ಕಿನಲ್ಲಿ ಕೊಂಡೊಯ್ಯುವುದು ಅಷ್ಟು ಸುಲಭದ ಕೆಲಸವಲ್ಲ. ಅದಕ್ಕಾಗಿ ಮನುಷ್ಯನೊಳಗೆ ಒಂದು ಅತಿ ದೊಡ್ಡ ಧೈರ್ಯ, ಒಂದು ಕೌಶಲ್ಯ, ಸ್ಕಿಲ್ ಮತ್ತು ಆಳವಾದ ಅನುಭವದ ಅಗತ್ಯವಿರುತ್ತದೆ. ಅದೇ ರೀತಿ ನೀವು ನಿಮ್ಮ ಜೀವನದಲ್ಲಿ ಕೇವಲ ಒಳ್ಳೆಯ ಸಮಯವನ್ನು ಮಾತ್ರ ಅನುಭವಿಸುತ್ತಾ ಕೂರಲು ಸಾಧ್ಯವಿಲ್ಲ. ಕೆಟ್ಟ ಮತ್ತು ಕಷ್ಟದ ಸಮಯದಲ್ಲೂ ನೀವು ಫ್ಲೆಕ್ಸಿಬಲ್ ಆಗಿರಬೇಕು, ಪರಿಸ್ಥಿತಿಗೆ ತಕ್ಕಂತೆ ಹೊಂದಿಕೊಳ್ಳುವವರಾಗಿರಬೇಕು. ಬಹಳ
ಬಹಳಷ್ಟು ಸಹನೆ ಉಳ್ಳವರಾಗಬೇಕು ಮತ್ತು ಪ್ರತಿಯೊಂದು ಬಿರುಗಾಳಿಯ ಎದುರು ಸಂಪೂರ್ಣ ದೃಢತೆಯಿಂದ ನಿಲ್ಲಬೇಕಾಗುತ್ತದೆ. ನಾವು ಯಾವುದೇ ಕೆಲಸವನ್ನು ಶುರು ಮಾಡಿದರೂ ಆ ಕೆಲಸದಲ್ಲಿ ನಮಗೆ ಯಶಸ್ಸು ಸಿಗುತ್ತದೆಯೋ ಇಲ್ಲವೋ ಎಂಬುದು ಬಹುಪಾಲು ನಮ್ಮದೇ ಯೋಚನೆಯ ಮೇಲೆ, ವಿಷಯಗಳನ್ನು ನೋಡುವ ನಮ್ಮ ದೃಷ್ಟಿಕೋನದ ಮೇಲೆ ಅವಲಂಬಿತವಾಗಿರುತ್ತದೆ. ನಾವು ಯಾವುದೇ ಕೆಲಸವನ್ನು ಶುರು ಮಾಡುವ ಮೊದಲೇ ಅರೆ ಈ ಕೆಲಸ ತುಂಬ ಕಷ್ಟ, ಇದು ನನ್ನಿಂದ ಆಗುವುದಿಲ್ಲ ಎಂದು ಅನುಕೊಂಡರೆ ನಂಬಿ ಆ ಕೆಲಸದಲ್ಲಿ ನಮ್ಮ ವೈಫಲ್ಯ ಫೇಲ್ ಆಗುವುದು ಬಹುತೇಕ 100% ಖಚಿತ. ಹಾಗಾಗಿ ಯಾವಾಗಲೂ ನಿಮ್ಮ ಯೋಚನೆಯನ್ನು ಪಾಸಿಟಿವ್ ಆಗಿ ಇಟ್ಟುಕೊಳ್ಳಿ. ಯಾವುದೇ ಕೆಲಸದ ಆರಂಭದಲ್ಲಿ ನಮ್ಮ ಯೋಚನೆ ಒಳ್ಳೆಯದು ಮತ್ತು ಪಾಸಿಟಿವ್ ಆಗಿದ್ದರೆ, ನಮ್ಮ ಸ್ವಂತ ಸಾಮರ್ಥ್ಯಗಳ ಮೇಲೆ ಮತ್ತು ಕಠಿಣ ಪರಿಶ್ರಮದ ಮೇಲೆ ನಮಗೆ ಸಂಪೂರ್ಣ ನಂಬಿಕೆ ಇದ್ದರೆ ಆ ಕೆಲಸವು ಯಶಸ್ವಿಯಾಗಿ ಪೂರ್ಣಗೊಳ್ಳುವ ಸಾಧ್ಯತೆಗಳು ಬಹಳಷ್ಟು ಹೆಚ್ಚಾಗುತ್ತವೆ. ಆದರೆ ನಮ್ಮ ಯೋಚನೆಯೇ ಯಾವಾಗಲೂ ನೆಗೆಟಿವ್ ಆಗಿದ್ದರೆ, ನಮ್ಮ ಮನಸ್ಸು ಯಾವಾಗಲೂ ಅನುಮಾನಗಳು, ಡೌಟ್ಸ್ ಮತ್ತು ಫಾಲ್ತು ಭಯದಿಂದ ತುಂಬಿದ್ದರೆ, ಆಗ ಒಂದು ಅತ್ಯಂತ ಸಣ್ಣ, ಅತ್ಯಂತ ಸುಲಭದ ಕೆಲಸವು ನಮಗೆ ಒಂದು ಅತಿ ದೊಡ್ಡ ಬೆಟ್ಟದಷ್ಟು ಕಷ್ಟಕರವಾಗಿ ತೋರುತ್ತದೆ ಮತ್ತು ನಾವು ಅದರಲ್ಲಿ ಎಂದಿಗೂ ಯಶಸ್ಸನ್ನು ಸಾಧಿಸಲು ಸಾಧ್ಯವಿಲ್ಲ. ಹಾಗಾಗಿ ಯಾವಾಗಲೂ ಒಳ್ಳೆಯ ವಿಷಯಗಳನ್ನೇ ಯೋಚಿಸಿ, ನಿಮ್ಮ ಮನಸ್ಸಿನಲ್ಲಿ ಪಾಸಿಟಿವ್ ಮಾತುಗಳನ್ನು ಪುನರಾವರ್ತಿಸಿ ಮತ್ತು ಯಾರು ಪಾಸಿಟಿವ್ ಆಗಿದ್ದಾರೋ, ಯಾವಾಗಲೂ ಆಶಾವಾದಿಗಳಾಗಿದ್ದಾರೋ ಅಂತಹ ಜನರೊಂದಿಗೆ ಇರಿ. ಏಕೆಂದರೆ ಸಹವಾಸದ ನೇರ ಪರಿಣಾಮವು ನಮ್ಮ ಯೋಚನೆಯ ಮೇಲೆಯೇ ಬೀಳುತ್ತದೆ. ಶ್ರೀಕೃಷ್ಣರು ಹೇಳುತ್ತಾರೆ, ಜೀವನದ ಕಷ್ಟದ ಸಮಯ ಬಂದಾಗ ಆ ಸಮಯದಲ್ಲಿ ಆತ್ಮವಿಶ್ವಾಸ, ಸ್ವಂತದ ಮೇಲಿನ ನಂಬಿಕೆ ಮತ್ತು ದೇವರ ಮೇಲಿನ ನಂಬಿಕೆ, ಭಗವಂತನ ಮೇಲಿನ ಪಕ್ಕಾ ವಿಶ್ವಾಸಗಿಂತ ದೊಡ್ಡ ಆಸರೆ ಈ ಪ್ರಪಂಚದಲ್ಲಿ ಬೇರೊಂದಿಲ್ಲ. ಈ ಇಡೀ ಪ್ರಪಂಚವು ನಿಮ್ಮನ್ನು ಬಿಟ್ಟು ಹೋದಾಗ, ಮುಂದೆ ಸಾಗುವ ಎಲ್ಲ ದಾರಿಗಳು ಮುಚ್ಚಿರುವಂತೆ ಕಂಡಾಗ, ಆಗ ನಿಮ್ಮೊಳಗೆ ನೀವು ಒಂಟಿಯಲ್ಲ ಎಂಬ ಪಕ್ಕಾ ನಂಬಿಕೆಯನ್ನು ಜಾಗೃತಗೊಳಿಸಿ. ನಿಮ್ಮೊಳಗೆ ಒಂದು ಅಪಾರ ಶಕ್ತಿ ಮಲಗಿದೆ ಮತ್ತು ಆ ಪರಮಾತ್ಮ ಪ್ರತಿಯೊಂದು ಕ್ಷಣವೂ ನಿಮ್ಮ ಜೊತೆ ನಿಂತಿದ್ದಾನೆ. ನೀವು ಪ್ರಪಂಚದ ಪ್ರತಿಯೊಂದು ಕಷ್ಟವನ್ನು ಸುಲಭವಾಗಿ ದಾಟಬಹುದು. ಸಮಯ ಎಂತಹುದೇ ಇರಲಿ, ಒಳ್ಳೆಯದಿರಲಿ ಅಥವಾ ಕೆಟ್ಟದಿರಲಿ, ನಿಮ್ಮ ಕರ್ಮಗಳಲ್ಲಿ ಸಂಪೂರ್ಣ ನಿಷ್ಠೆ ಮತ್ತು ಪ್ರಾಮಾಣಿಕತೆಯನ್ನು ಕಾಪಾಡಿಕೊಳ್ಳಿ. ನಿಮ್ಮ ಕರ್ತವ್ಯ ಏನಿದೆಯೋ ಅದನ್ನು ಸಂಪೂರ್ಣ ಶ್ರದ್ಧೆ ಮತ್ತು ಸಂಪೂರ್ಣ ಸತ್ಯದೊಂದಿಗೆ ಮಾಡುತ್ತೀರಿ ಮತ್ತು ಅದರ ಫಲಿತಾಂಶದ ಬಗ್ಗೆ ಸ್ವಲ್ಪವೂ ಚಿಂತಿಸಬೇಡಿ. ನಿಮ್ಮ ಇದೇ ನಿಷ್ಠೆ ಮತ್ತು ಇದೇ ಪ್ರಾಮಾಣಿಕತೆಯೇ ನಿಮ್ಮನ್ನು ಪ್ರತಿಯೊಂದು ಕಠಿಣ ಪರಿಸ್ಥಿತಿಯಿಂದ ಎಳೆದು ಹೊರತರುತ್ತದೆ ಮತ್ತು ಕೊನೆಯಲ್ಲಿ ನಿಮಗೆ ಒಂದು ಅತಿದೊಡ್ಡ ಯಶಸ್ಸನ್ನು ತಂದುಕೊಡುತ್ತದೆ. ಯಾವ ವ್ಯಕ್ತಿ ತನ್ನ ಒಳಗಿನಿಂದ, ತನ್ನ ಮನಸ್ಸಿನಿಂದ ಸೋಲೊಪ್ಪಿಕೊಳ್ಳುವುದಿಲ್ಲವೋ, ಯಾರು ಮಾನಸಿಕವಾಗಿ ತನ್ನ ಪರಾಜಯವನ್ನು, ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲವೋ, ಅದೇ ವ್ಯಕ್ತಿಯು ಜೀವನದ ಅತ್ಯಂತ ಕಷ್ಟದ ಮತ್ತು ಕೆಟ್ಟ ಹಂತದಿಂದಲೂ ಸುರಕ್ಷಿತವಾಗಿ ಹೊರಬಂದು ಯಶಸ್ಸಿನತ್ತ ತನ್ನ ಹೆಜ್ಜೆಗಳನ್ನು ಇಡುತ್ತಾನೆ. ಅಸಲಿ ಸೋಲು ಹೊರಗಿನ ಮೈದಾನದಲ್ಲಿ ಆಗುವುದಿಲ್ಲ, ಅಸಲಿ ಸೋಲು ಮನುಷ್ಯನ ಮನಸ್ಸಿನಲ್ಲಾಗುತ್ತದೆ. ಹಾಗಾಗಿ ಕಷ್ಟದ ಸಮಯ ಬಂದಾಗಲೆಲ್ಲ ನಿಮ್ಮ ಆತ್ಮಬಲವನ್ನು, ಮನಸ್ಸಿನ ಶಕ್ತಿಯನ್ನು ಗುರುತಿಸಿ. ಮಲಗಿರುವ ನಿಮ್ಮ ಆ ಆಂತರಿಕ ಶಕ್ತಿಯನ್ನು ಬಡಿದೆಬ್ಬಿಸಿ. ಈ ಆತ್ಮಬಲವೇ ನಿಮ್ಮ ಇಡೀ ಜೀವನದ ಅತಿದೊಡ್ಡ ಮತ್ತು ಅತ್ಯಂತ ವಿಶ್ವಾಸಾರ್ಹ ಸಂಗಾತಿಯಾಗಿದೆ. ಇದು ನಿಮಗೆ ಯಾವುದೇ ಸ್ಥಿತಿಯಲ್ಲೂ ಎಂದಿಗೂ ಮೋಸ ಮಾಡುವುದಿಲ್ಲ. ನೀವು ಏನೇ ಕೆಲಸ ಮಾಡಲಿ, ಏನೇ ಪ್ರಯತ್ನ ಪಡಲಿ, ಅದರಲ್ಲಿ ನಿಮ್ಮ ಸಂಪೂರ್ಣ ನಿಷ್ಠೆಯನ್ನು ಇಡಿ. ನಿಮ್ಮ 100ಕ್ಕೆ 100ರಷ್ಟು ಕೊಡಿ ಮತ್ತು ಕಷ್ಟದ ಸಮಯಕ್ಕೆ ಹೆದರಿ ಓಡಿ ಹೋಗುವ ಬದಲು ಒಬ್ಬ ಧೀರ ಯೋಧನಂತೆ ಅದನ್ನು ಎದುರಿಸಿ. ಆಗ ಮಾತ್ರ ನೀವು ಈ ಜೀವನದಲ್ಲಿ ನಿಜವಾದ ಮತ್ತು ಯಾವಾಗಲೂ ಉಳಿಯುವಂತಹ ಶಾಶ್ವತ ಯಶಸ್ಸನ್ನು ಪಡೆಯಬಹುದು. ನಿಮ್ಮ ಜೀವನದಲ್ಲಿ ಈ ಕಷ್ಟಗಳು ಬರುವುದೇಕೆಂದರೆ ನಿಮ್ಮ ಆತ್ಮವು ಒಳಗಿನಿಂದ ಇನ್ನಷ್ಟು ಶುದ್ಧವಾಗಲಿ ಎಂದು. ಬಟ್ಟೆಯಿಂದ ಕೊಳಕನ್ನು ತೆಗೆದುಹಾಕಲು ಅದನ್ನು ತೊಳೆಯುವುದು ಮತ್ತು ಸ್ವಚ್ಛಗೊಳಿಸುವುದು ಎಷ್ಟು ಮುಖ್ಯವೋ, ಅದೇ ರೀತಿ ಆತ್ಮವನ್ನು ಹೊಳೆಯುವಂತೆ ಮಾಡಲು ಕಷ್ಟಗಳು ಮುಖ್ಯ. ಆ ಕಷ್ಟಗಳನ್ನು ದೇವರು ನೀಡಿದ ಒಂದು ಪ್ರಸಾದವೆಂದು ತಿಳಿದು ಖುಷಿಯಾಗಿ ಸ್ವೀಕರಿಸಿ ಮತ್ತು ಅವುಗಳಿಂದ ದೊಡ್ಡ ಪಾಠವನ್ನು ಕಲಿತು ಮುಂದೆ ಸಾಗುತ್ತಿರಿ. ಬಿಕ್ಕಟ್ಟಿನ ಸಮಯ ಬಂದಾಗ ಯಾವ ಮನುಷ್ಯ ತನ್ನ ಮೇಲೆ, ತನ್ನ ಸಾಮರ್ಥ್ಯಗಳ ಮೇಲೆ ಮತ್ತು ಆ ಪರಮಾತ್ಮನ ಕೃಪೆಯ ಮೇಲೆ ಸಂಪೂರ್ಣ ನಂಬಿಕೆ ಇಡುತ್ತಾನೋ, ವಾಸ್ತವದಲ್ಲಿ ಅವನೇ ನಿಜವಾದ ವಿಜೇತನೆನಿಸಿಕೊಳ್ಳುತ್ತಾನೆ. ನೀವು ಒಂಟಿ ಎಂದು ನಿಮ್ಮ ಮನಸ್ಸಿನಲ್ಲಿ ಎಂದಿಗೂ ಯೋಚಿಸಬೇಡಿ. ಆ ದೇವರು ಯಾವಾಗಲೂ ಪ್ರತಿಯೊಂದು ಕ್ಷಣವೂ ನಿಮ್ಮ ಜೊತೆಗಿರುತ್ತಾನೆ. ಆತ ನಿಮ್ಮೊಳಗಿದ್ದಾನೆ, ನಿಮ್ಮ ಸುತ್ತಮುತ್ತಲಿನ ಗಾಳಿಯಲ್ಲಿದ್ದಾನೆ, ಪ್ರಕೃತಿಯ ಪ್ರತಿಯೊಂದು ಕಣದಲ್ಲೂ ನೆಲೆಸಿದ್ದಾನೆ. ನೀವು ಕೇವಲ ಶಾಂತವಾಗಿ ಆತನನ್ನು ಅನುಭವಿಸುವ ಅಗತ್ಯವಿದೆ. ನೀವು ನಿಮ್ಮ ಜೀವನದಲ್ಲಿ ಎಷ್ಟು ದೊಡ್ಡ ಹೋರಾಟಗಳನ್ನು, ಎಷ್ಟು ದೊಡ್ಡ ಕಷ್ಟಗಳನ್ನು ಎದುರಿಸುತ್ತೀರೋ, ನೀವು ಒಳಗಿನಿಂದ ಅಷ್ಟೇ ಹೆಚ್ಚು ಶಕ್ತಿಶಾಲಿ, ಅನುಭವಿ ಮತ್ತು ತಿಳುವಳಿಕೆ ಉಳ್ಳವರಾಗಿ ಪಕ್ವವಾಗಿ ಬೆಳೆಯುತ್ತೀರಿ. ಕೊನೆಯಲ್ಲಿ ಯಶಸ್ಸು ಯಾವಾಗಲೂ ಕೇವಲ ಆ ಜನರ ಪಾದಗಳನ್ನು ಚುಂಬಿಸುತ್ತದೆ ಯಾರು ಕಷ್ಟಗಳಿಗೆ ಹೆದರಿ ಬೆನ್ನು ತೋರಿಸಿ ಓಡಿ ಹೋಗುವುದಿಲ್ಲವೋ, ಬದಲಾಗಿ ಆ ಕಷ್ಟಗಳನ್ನು ಪೂರ್ಣ ಹೃದಯದಿಂದ ಅಪ್ಪಿಕೊಳ್ಳುತ್ತಾರೋ, ಅವುಗಳನ್ನು ಸ್ವಾಗತಿಸುತ್ತಾರೋ ಮತ್ತು ಅವುಗಳನ್ನು ತಮ್ಮ ಮುಂದಿನ ಬೆಳವಣಿಗೆಯ ಹಾಗೂ ಅಭಿವೃದ್ಧಿಯ ಅವಕಾಶಗಳನ್ನಾಗಿ ಪರಿವರ್ತಿಸಿಕೊಳ್ಳುತ್ತಾರೋ. ನೆನಪಿರಲಿ, ಪ್ರತಿಯೊಂದು ದೊಡ್ಡ ಸವಾಲಿನಲ್ಲೂ ಒಂದು ಅತಿ ದೊಡ್ಡ ಅವಕಾಶ ಅಡಗಿರುತ್ತದೆ. ಯಾವ ಮನುಷ್ಯ ತನ್ನೊಳಗೆ ಒಂದು ಅಚಲವಾದ ಆತ್ಮವಿಶ್ವಾಸದೊಂದಿಗೆ ಈ ಜೀವನವನ್ನು ಬದುಕುತ್ತಾನೋ, ಅವನ ದಾರಿಯಲ್ಲಿ ಯಾವುದೇ ಕಷ್ಟವೂ ಹೆಚ್ಚು ದಿನ ನಿಲ್ಲಲು ಸಾಧ್ಯವಿಲ್ಲ. ಆ
ಮನುಷ್ಯ ಪ್ರತಿಯೊಂದು ಅಡೆತಡೆಯನ್ನು ದಾಟುವ ಯಾವುದಾದರೊಂದು ಹೊಸ ದಾರಿಯನ್ನು ಹುಡುಕಿಕೊಂಡೇ ಬಿಡುತ್ತಾನೆ. ಯಾರು ತಮ್ಮದೇ ಒಳಗೆ ಅಡಗಿರುವ ಆ ಅಪಾರ ಶಕ್ತಿಯ ಪರಿಚಯ ಹೊಂದಿರುತ್ತಾರೋ, ಯಾರು ತಮ್ಮ ಆತ್ಮದ ಅಸಲಿ ಶಕ್ತಿಯನ್ನು ತಿಳಿದಿರುತ್ತಾರೋ, ಅವರಿಗೆ ಹೊರಗಿನ ಹೋರಾಟಗಳಿಂದ ಅಥವಾ ಪ್ರಪಂಚದ ಯಾವುದೇ ದೊಡ್ಡ ಸವಾಲಿನಿಂದ ಎಂದಿಗೂ ಭಯವಾಗುವುದಿಲ್ಲ. ಅಸಲಿ ಶಕ್ತಿ ಯಾವುದೇ ಹೊರಗಿನ ವಸ್ತುಗಳಲ್ಲಿ ಇಲ್ಲ, ಬದಲಾಗಿ ಅದು ತಮ್ಮದೇ ಒಳಗಿದೆ ಎಂಬುದು ಅವರಿಗೆ ಚೆನ್ನಾಗಿ ತಿಳಿದಿರುತ್ತದೆ. ನಿಮ್ಮ ಆ ಬಲವಾದ ಇಚ್ಛಾಶಕ್ತಿಯಿಂದ, ನಿಮ್ಮ ದೃಢ ಸಂಕಲ್ಪದಿಂದ, ಪಕ್ಕಾ ನಿರ್ಧಾರದಿಂದ ನಿಮ್ಮನ್ನು ನೀವು ಒಂದು ಹೊಸ ಆಕಾರಕ್ಕೆ ತಂದುಕೊಳ್ಳಿ. ನಿಮ್ಮನ್ನು ಮೊದಲಿಗಿಂತ ಇನ್ನಷ್ಟು ಉತ್ತಮಗೊಳಿಸಿಕೊಳ್ಳಿ. ನಿಮ್ಮ ಸ್ವಂತ ಇಚ್ಛೆಯಿಂದ ನಿಮ್ಮ ದೌರ್ಬಲ್ಯಗಳ ಮುಂದೆ ಮಂಡಿಯೂರಿ ಅಥವಾ ನಿಮ್ಮ ನೆಗೆಟಿವ್ ಯೋಚನೆಗಳ ಕಾರಣದಿಂದ ಜಗತ್ತಿನ ಮುಂದೆ ನಿಮ್ಮನ್ನು ಎಂದಿಗೂ ಕೀಳಾಗಲು ಬಿಡಬೇಡಿ. ನಿಮ್ಮ ಸ್ವಂತ ಇಚ್ಛೆ ಏನಿದೆಯೋ ಅದು ಸರಿಯಾದ ದಿಕ್ಕಿನಲ್ಲಿದ್ದರೆ ಅದೇ ನಿಮ್ಮ ಆತ್ಮದ ಏಕೈಕ ಅತ್ಯಂತ ನಿಜವಾದ ಸ್ನೇಹಿತ. ಆದರೆ ನಿಮ್ಮ ಆ ನಿಯಂತ್ರಣವಿಲ್ಲದ, ಬೇಗನೆ ಕೈ ಮೀರುವ ಮತ್ತು ದಿಕ್ಕಿಲ್ಲದ ಇಚ್ಛೆ ಏನಿದೆಯೋ ಅದೇ ನಿಮ್ಮ ಆತ್ಮದ ಅತಿದೊಡ್ಡ ಶತ್ರುವೂ ಹೌದು. ನಿಮ್ಮ ಇಚ್ಛಾಶಕ್ತಿಯು ಅತ್ಯಂತ ಪಾಸಿಟಿವ್, ಶಿಸ್ತುಬದ್ಧ, ಡಿಸಿಪ್ಲಿನ್ ಉಳ್ಳದ್ದು ಮತ್ತು ವಿವೇಕಯುಕ್ತ ತಿಳುವಳಿಕೆಯುಳ್ಳದ್ದು ಆಗಿದ್ದರೆ ಅದು ನಿಮ್ಮನ್ನು ಜೀವನದಲ್ಲಿ ಬಹಳ ಎತ್ತರಕ್ಕೆ, ಪ್ರಗತಿಯತ್ತ ಕೊಂಡೊಯ್ಯುತ್ತದೆ. ಆಗ ಅದು ನಿಮ್ಮ ಅತ್ಯುತ್ತಮ ಸ್ನೇಹಿತ. ಆದರೆ ನಿಮ್ಮ ಇದೇ ಇಚ್ಛೆ ನಿಯಂತ್ರಣ ಕಳೆದುಕೊಂಡಾಗ, ಔಟ್ ಆಫ್ ಕಂಟ್ರೋಲ್ ಆದಾಗ, ಸಂಪೂರ್ಣವಾಗಿ ಸ್ವಾರ್ಥಿ ಮತ್ತು ವಿನಾಶಕಾರಿಯಾದಾಗ ಅದು ನಿಮ್ಮನ್ನು ಪತನದ ಅಂದರೆ ಹಳ್ಳದ ದಾರಿಗೆ ಕೊಂಡೊಯ್ಯುತ್ತದೆ. ಆಗ ಅದು ನಿಮ್ಮ ಅತಿ ದೊಡ್ಡ ಶತ್ರುವಾಗಿ ಬಿಡುತ್ತದೆ. ಯಾರು ತಮ್ಮನ್ನು ತಾವೇ ಗೆದ್ದಿದ್ದಾರೋ, ಅಂದರೆ ಯಾರು ತಮ್ಮ ಚಂಚಲ ಮನಸ್ಸು ಮತ್ತು ತಮ್ಮ ಎಲ್ಲ ಇಂದ್ರಿಯಗಳ ಮೇಲೆ ಸಂಪೂರ್ಣ ನಿಯಂತ್ರಣ ಸಾಧಿಸಿದ್ದಾರೋ ಅವರಿಗೆ ಅವರ ಶಿಸ್ತುಬದ್ಧ ಇಚ್ಛೆಯು ಒಬ್ಬ ಅತ್ಯಂತ ಸ್ನೇಹಿತನಂತೆ ಕೆಲಸ ಮಾಡುತ್ತದೆ. ಅದು ಅವರಿಗೆ ಯಾವಾಗಲೂ ಸರಿಯಾದ ದಾರಿಯನ್ನು ತೋರಿಸುತ್ತದೆ. ಆದರೆ ಯಾರು ತಮ್ಮದೇ ಒಳಗೆ ತಮ್ಮ ಆ ಶ್ರೇಷ್ಠ ಆತ್ಮವನ್ನು, ತಮ್ಮ ನಿಜವಾದ ಸ್ವರೂಪವನ್ನು ಗುರುತಿಸಿಲ್ಲವೋ ಮತ್ತು ಯಾರು ಕೇವಲ ತಮ್ಮ ಇಂದ್ರಿಯಗಳ ಮತ್ತು ತಮ್ಮ ಚಂಚಲ ಮನಸ್ಸಿನ ಗುಲಾಮರಾಗಿ ಬದುಕುತ್ತಿದ್ದಾರೋ ಅವರಿಗೆ ಇದೇ ಅನಿಯಂತ್ರಿತ ಇಚ್ಛೆಯೇ ಅತಿ ದೊಡ್ಡ ಶತ್ರು ಆಗಿದೆ. ಈ ಪ್ರಪಂಚದ ಅತ್ಯುನ್ನತ ವಾಸ್ತವತೆ ಏನಿದೆಯೋ, ಆ ಪರಮ ಸತ್ಯ ಏನಿದೆಯೋ, ಆ ಸಾಕ್ಷಾತ್ ಪರಮಾತ್ಮ ಏನಿದ್ದಾನೋ ಆತನು ಯಾವಾಗಲೂ ಯಾರು ತಮ್ಮನ್ನು ತಾವೇ ಗೆದ್ದಿದ್ದಾರೋ ಅಂತಹವರ ಪ್ರಜ್ಞೆಯಲ್ಲಿ, ಮನಸ್ಸಿನಲ್ಲಿ ಅತ್ಯಂತ ಸಹಜವಾಗಿ ಮತ್ತು ಸುಲಭವಾಗಿ ಪ್ರಕಟಗೊಳ್ಳುತ್ತಾನೆ. ಯಾರು ಪ್ರತಿಯೊಂದು ಸ್ಥಿತಿಯಲ್ಲೂ ಸಮಭಾವದಲ್ಲಿ ಇರುತ್ತಾರೋ, ಸುಖ ದುಃಖಗಳಲ್ಲಿ ಸಮಾನವಾಗಿರುತ್ತಾರೋ ಮತ್ತು ಯಾರ ಮನಸ್ಸು ಅತ್ಯಂತ ಶಾಂತ ಮತ್ತು ಸ್ಥಿರವಾಗಿರುತ್ತದೆಯೋ ಅಂತಹವರಲ್ಲಿ. ಹಾಗಾಗಿ ನನ್ನ ಸ್ನೇಹಿತರೆ, ಯಾವಾಗಲಾದರೂ ನಿಮಗೆ ಜೀವನ ತುಂಬ ಕಷ್ಟಕರವೆನಿಸಿದಾಗ, ಜೀವನದ ಸವಾಲುಗಳು ಸಂಪೂರ್ಣವಾಗಿ ಅಸಹನೀಯವೆಂದು ಸಹಿಸಲಾಗದಷ್ಟು ಅನ್ನಿಸಿದಾಗ ಯಾವಾಗಲೂ ಈ ಮಾತನ್ನು ನೆನಪಿಡಿ: ನೀವು ನಿಮ್ಮ ಆತ್ಮದ ಅಡಗಿರುವ ಶಕ್ತಿಯನ್ನು ಗುರುತಿಸುವ ಮತ್ತು ಅದನ್ನು ಆಳವಾಗಿ ಅನುಭವಿಸುವ ಒಂದು ಅತ್ಯಂತ ಅಮೂಲ್ಯವಾದ ಅವಕಾಶವನ್ನು ಪಡೆಯುತ್ತಿದ್ದೀರಿ ಎಂದು. ನಾವು ವಾಸ್ತವದಲ್ಲಿ ಒಳಗಿನಿಂದ ಎಷ್ಟು ಬಲಶಾಲಿಯಾಗಿದ್ದೇವೆ, ನಮ್ಮೊಳಗೆ ಸಹಿಸಿಕೊಳ್ಳುವ ಎಷ್ಟು ದೊಡ್ಡ ಸಾಮರ್ಥ್ಯವಿದೆ, ಸಹನ ಶಕ್ತಿ ಮತ್ತು ನಮ್ಮ ನೈಜ ಅಸಲಿ ಶಕ್ತಿ ಏನು ಎಂಬುದನ್ನು ಈ ಕಷ್ಟದ ಸಮಯವೇ ನಮಗೆ ನೈಜ ರೂಪದಲ್ಲಿ ಕಲಿಸಿಕೊಡುತ್ತದೆ. ಇದು ಎಂತಹ ಶಕ್ತಿ ಎಂದರೆ ಇದನ್ನು ನಾವು ಸಾಮಾನ್ಯ ಮತ್ತು ಸುಖದ ದಿನಗಳಲ್ಲಿ ಬಹುಶಃ ಎಂದಿಗೂ ತಿಳಿಯಲು ಸಾಧ್ಯವೇ ಆಗುವುದಿಲ್ಲ. ಬಿಕ್ಕಟ್ಟು ಬರುವುದು ಜೀವನದ ಒಂದು ಅತ್ಯಂತ ಸಹಜ ಮತ್ತು ಸಾಮಾನ್ಯ ಭಾಗವಾಗಿದೆ. ಇದರಿಂದ ಯಾವುದೇ ಮನುಷ್ಯನು ಹೊರತಾಗಿರಲು ಸಾಧ್ಯವಿಲ್ಲ. ಇದಕ್ಕಾಗಿ ಅಳುವ ಬದಲು ಇದನ್ನು ಒಂದು ಸವಾಲಾಗಿ ಸ್ವೀಕರಿಸಿ, ಏಕೆಂದರೆ ಇದೇ ಆ ಬಿಕ್ಕಟ್ಟಿನ ಸಮಯ. ಇದು ನಿಮ್ಮ ನಿಜವಾದ ಸ್ವರೂಪವನ್ನು, ನಿಮ್ಮೊಳಗೆ ಅಡಗಿರುವ ಅಸಲಿ ಧೈರ್ಯ ಮತ್ತು ನಿಮ್ಮ ತಾಳ್ಮೆಯನ್ನು ಪ್ರಪಂಚದ ಮುಂದೆ ಅನಾವರಣಗೊಳಿಸುತ್ತದೆ. ಕಷ್ಟಗಳು ಆಕಾಶದ ಮೋಡಗಳಂತೆ ತಾತ್ಕಾಲಿಕವಾಗಿರುತ್ತವೆ. ಅವು ಇಂದು ಬರುತ್ತವೆ ಮತ್ತು ನಾಳೆ ಹೋಗುತ್ತವೆ. ಆದರೆ ನಿಮ್ಮ ಆಂತರಿಕ ಶಕ್ತಿ ಏನಿದೆಯೋ, ನಿಮ್ಮ ಆತ್ಮದ ಶಕ್ತಿ ಏನಿದೆಯೋ ಅದು ಎಂದೆಂದಿಗೂ ಶಾಶ್ವತವಾಗಿರುತ್ತದೆ. ಕೇವಲ ನಿಮ್ಮ ಆ ಶಕ್ತಿಯನ್ನು ಗುರುತಿಸುವ ಮತ್ತು ಅದರ ಮೇಲೆ ಸಂಪೂರ್ಣ ನಂಬಿಕೆ ಇಡುವ ಅಗತ್ಯವಿದೆ. ನಿಮ್ಮ ಮೇಲೆ ನಿಮಗೆ ಅಚಲವಾದ ನಂಬಿಕೆ ಇರಲಿ. ಕಷ್ಟಗಳು ಬಂದಾಗಲೂ ಯಾರು ತನ್ನ ಸಂಕಲ್ಪವನ್ನು, ನಿರ್ಧಾರವನ್ನು ಬಲಪಡಿಸಿಕೊಳ್ಳುತ್ತಾನೋ, ಯಾರು ಯಾವುದೇ ಪರಿಸ್ಥಿತಿಯಲ್ಲೂ ಸೋಲೊಪ್ಪಿಕೊಳ್ಳುವುದಿಲ್ಲವೋ ಅದೇ ಮನುಷ್ಯನು ಜೀವನದ ನಿಜವಾದ ಶಕ್ತಿಯನ್ನು ಪಡೆಯುತ್ತಾನೆ ಮತ್ತು ವಾಸ್ತವದಲ್ಲಿ ಅವನೇ ನಿಜವಾದ ವೀರನೆನಿಸಿಕೊಳ್ಳುತ್ತಾನೆ. ಶ್ರೀಮದ್ ಭಗವದ್ಗೀತೆಯ 1ನೇ ಅಧ್ಯಾಯದ ಬಗ್ಗೆ ಮಾತನಾಡುವುದಾದರೆ, ಕುರುಕ್ಷೇತ್ರದ ಮೈದಾನದಲ್ಲಿ ಮಹಾಭಾರತ ಯುದ್ಧದ 1ನೇ ದಿನವಿದ್ದಾಗ ಅರ್ಜುನನು ತನ್ನ ಸಖ ಮತ್ತು ಭಗವಾನ್ ಶ್ರೀಕೃಷ್ಣನಲ್ಲಿ ತಮ್ಮ ರಥವನ್ನು ಆ ಎರಡೂ ಸೈನ್ಯಗಳ ಸರಿಯಾಗಿ ಮಧ್ಯದಲ್ಲಿ, ಯುದ್ಧಭೂಮಿಯ ಮಧ್ಯದಲ್ಲಿ ಕೊಂಡೊಯ್ದು ನಿಲ್ಲಿಸಲು ಕೇಳಿಕೊಂಡನು. ಅರ್ಜುನನು ಹಾಗೆ ಬಯಸಿದ್ದು ಏಕೆಂದರೆ ಈ ಮಹಾಯುದ್ಧದಲ್ಲಿ ತಾನು ಯಾವ ಯಾವ ಯೋಧರ ವಿರುದ್ಧ ಯುದ್ಧ ಮಾಡಬೇಕಾಗಿದೆ ಎಂಬುದನ್ನು ತನ್ನ ಕಣ್ಣಾರೆ ನೋಡಲು. ಆ ಸಮಯದಲ್ಲಿ ಅರ್ಜುನನ ಸಾರಥಿಯಾಗಿದ್ದ ಶ್ರೀಕೃಷ್ಣನು ರಥವನ್ನು ಮುಂದೆ ಕೊಂಡೊಯ್ದು ಸರಿಯಾಗಿ ಭೀಷ್ಮ ಪಿತಾಮಹ ಮತ್ತು ಅರ್ಜುನನ ಗುರು ದ್ರೋಣಾಚಾರ್ಯರ ಎದುರು ನಿಲ್ಲಿಸಿದನು. ಅರ್ಜುನನು ತನ್ನೆದುರು ಶತ್ರು ಸೈನ್ಯದಲ್ಲಿ, ಅಂದರೆ ಕೌರವ ಸೈನ್ಯದಲ್ಲಿ ತನ್ನದೇ ಮನೆ, ಕುಟುಂಬದ ಜನರನ್ನು ನೋಡಿದಾಗ, ತನ್ನ ದೊಡ್ಡಪ್ಪ, ಚಿಕ್ಕಪ್ಪ, ತನ್ನ ಸಹೋದರರು, ತನ್ನ ಪೂಜ್ಯ ಗುರುಗಳು ಮತ್ತು ತನ್ನ ಸ್ನೇಹಿತರು ಯುದ್ಧಕ್ಕಾಗಿ ಆಯುಧಗಳೊಂದಿಗೆ ತಯಾರಾಗಿರುವುದನ್ನು ನೋಡಿದಾಗ ಅವನ ಮನಸ್ಸು ಒಂದು ಅತ್ಯಂತ ಆಳವಾದ ವ್ಯಾಮೋಹ ಮತ್ತು ಕರುಣೆಯಿಂದ ತುಂಬಿಹೋಯಿತು.
ತನ್ನವರನ್ನು ನೋಡಿ ಅವನು ಅತ್ಯಂತ ನಿರಾಶನಾದನು ಮತ್ತು ಒಂದು ಅತ್ಯಂತ ಆಳವಾದ ವಿಷಾದದಲ್ಲಿ ದುಃಖ ಮತ್ತು ಡಿಪ್ರೆಷನ್ನಲ್ಲಿ ಮುಳುಗಿ ಹೋದನು. ಆಗ ಆ ದುಃಖದಲ್ಲಿ ಮುಳುಗಿ ಅರ್ಜುನನು ಶ್ರೀಕೃಷ್ಣನಿಗೆ ಹೇಳಿದನು, ಹೇ ಕೇಶವ, ನಾನು ಈ ಭೀಕರ ಯುದ್ಧವನ್ನು ಖಂಡಿತವಾಗಿಯೂ ಬಯಸುವುದಿಲ್ಲ. ನನ್ನವರೇ ಆದ ಈ ಸ್ವಜನರನ್ನು, ನನ್ನ ಸಹೋದರರನ್ನು ಮತ್ತು ಗುರುಗಳನ್ನು ಕೊಂದು ಈ ರಾಜ್ಯಭಾರವನ್ನು ಅನುಭವಿಸುವ ಯಾವುದೇ ಇಚ್ಛೆ ನನಗಿಲ್ಲ. ನಾನಂತೂ ಎಲ್ಲವನ್ನೂ ಬಿಟ್ಟು ಸನ್ಯಾಸ ತೆಗೆದುಕೊಳ್ಳಲು ಬಯಸುತ್ತೇನೆ. ನನ್ನದೇ ಕುಟುಂಬದ ಜನರ ರಕ್ತ ಹರಿಸಿ ಅವರನ್ನು ಕೊಂದು ನನಗೆ ಸಿಗುವ ರಾಜ್ಯ ಮತ್ತು ಸುಖ, ಅದು ನನಗೆ ಯಾವುದೇ ಉಪಯೋಗಕ್ಕಿಲ್ಲ. ಇದಂತೂ ಕೇವಲ ಮತ್ತು ಕೇವಲ ಒಂದು ಅತಿದೊಡ್ಡ ಪಾಪವೇ ಆಗಿರುತ್ತದೆ. ಅರ್ಜುನನು ಈ ರೀತಿ ಸಂಪೂರ್ಣವಾಗಿ ವ್ಯಾಮೋಹಕ್ಕೊಳಗಾಗಿ ಮೋಹದಲ್ಲಿ ಸಿಲುಕಿ ಯುದ್ಧ ಮಾಡಲು ನಿರಾಕರಿಸಿದಾಗ ಮತ್ತು ತನ್ನೊಬ್ಬ ಕ್ಷತ್ರಿಯನ ಧರ್ಮದಿಂದ ಮುಖ ತಿರುಗಿಸುವ ಮಾತನಾಡಿದಾಗ, ಆಗ ಭಗವಾನ್ ಶ್ರೀಕೃಷ್ಣನು ಅರ್ಜುನನಿಗೆ ಆತ್ಮದ, ಸರಿಯಾದ ಕರ್ಮದ, ಧರ್ಮದ ಮತ್ತು ವೈರಾಗ್ಯದ ಮೋಹ ಬಿಡುವ ಆ ಅತ್ಯಂತ ಅದ್ಭುತ ಮತ್ತು ಶ್ರೇಷ್ಠ ಉಪದೇಶವನ್ನು ನೀಡಿದನು. ಅದನ್ನೇ ಇಂದು ನಾವು ಇಡೀ ಪ್ರಪಂಚದಲ್ಲಿ ಶ್ರೀಮದ್ ಭಗವದ್ಗೀತೆ ಎಂಬ ಪವಿತ್ರ ಹೆಸರಿನಿಂದ ಕರೆಯುತ್ತೇವೆ. ಅದೇ ಶ್ರೀಮದ್ ಭಗವದ್ಗೀತೆಯ 2ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ವಿವರಿಸುತ್ತಾ ಹೇಳುತ್ತಾನೆ, ಯಾರು ತಮ್ಮ ಕರ್ಮವನ್ನು ಮಾಡುವುದಿಲ್ಲವೋ, ಯಾರು ತಮಗೆ ನಿಗದಿಯಾದ ಕರ್ತವ್ಯದಿಂದ, ಅವರು ಮಾಡಬೇಕಾದ ಕೆಲಸದಿಂದ ಮತ್ತು ತಮ್ಮ ಧರ್ಮದಿಂದ ಬೆನ್ನು ತೋರಿಸಿ ಓಡಿ ಹೋಗುತ್ತಾರೋ, ಅವರು ವಾಸ್ತವದಲ್ಲಿ ಅತಿದೊಡ್ಡ ಹೇಡಿಗಳಾಗಿರುತ್ತಾರೆ. ಅಂತಹ ಹೇಡಿ ಜನರಿಗೆ ತಮ್ಮ ಸ್ವಂತ ಮನೆ ಕುಟುಂಬದಲ್ಲೂ ಯಾವುದೇ ಗೌರವ ಸಿಗುವುದಿಲ್ಲ ಮತ್ತು ಸಮಾಜದಲ್ಲೂ ಅವರಿಗೆ ಯಾವುದೇ ಮರ್ಯಾದೆ ಸಿಗುವುದಿಲ್ಲ. ಬದಲಾಗಿ ಸಮಯ ಬಂದಾಗ ಅಥವಾ ಇತಿಹಾಸವನ್ನು ಬರೆದಾಗ ಅವರು ಎಲ್ಲೆಡೆಯೂ ಕೇವಲ ಅವಮಾನಿತರಾಗಲೇಬೇಕಾಗುತ್ತದೆ. ತಮ್ಮ ಕರ್ತವ್ಯದಿಂದ, ತಮ್ಮ ಕೆಲಸದಿಂದ ವಿಮುಖರಾಗುವುದೇ, ಮುಖ ತಿರುಗಿಸುವುದೇ ಪ್ರಪಂಚದ ಅತಿದೊಡ್ಡ ಅಧರ್ಮವಾಗಿದೆ. ಗೀತೆಯ 1ನೇ ಅಧ್ಯಾಯದಲ್ಲಿ ಅರ್ಜುನನು ಅತಿಯಾದ ವಿಷಾದಗೊಂಡು ದುಃಖಿತನಾಗಿ ಪ್ರಪಂಚದಾದ್ಯಂತದ ಅನೇಕ ತರ್ಕಗಳನ್ನು ನೀಡುತ್ತಿದ್ದಾಗ, ಯುದ್ಧ ಮಾಡದಿರುವ ತನ್ನ ಆ ತಪ್ಪು ನಿರ್ಧಾರವನ್ನು ಸರಿ ಎಂದು ಸಾಬೀತುಪಡಿಸಲು ಪದೇ ಪದೇ ತನ್ನ ವಾದಗಳನ್ನು ಮಂಡಿಸುತ್ತಿದ್ದಾಗ, ಆಗ ಭಗವಾನ್ ಶ್ರೀಕೃಷ್ಣರು ಸಂಪೂರ್ಣ ಮೌನವಾಗಿದ್ದರು. ಅವರು ಏಕದಂ ಚುಪ್ಚಾಪಾಗಿ ನಿಂತು ಕೇವಲ ಅರ್ಜುನನ ಎಲ್ಲಾ ಮಾತುಗಳನ್ನು ಕೇಳುತ್ತಿದ್ದರು. ಆದರೆ ಶ್ರೀಕೃಷ್ಣರ ಈ ಮೌನವನ್ನು, ಅವರ ಈ ಸುಮ್ಮನಿರುವಿಕೆಯನ್ನು ನೋಡಿ ಅರ್ಜುನನ ಒಳಗಿನ ವ್ಯಾಕುಲತೆ, ಗಾಬರಿ ಇನ್ನಷ್ಟು ಹೆಚ್ಚಾಯಿತು. ಅವನ ಕಣ್ಣುಗಳಿಂದ ನಿರಂತರವಾಗಿ ಕಣ್ಣೀರು ಹರಿಯತೊಡಗಿತು ಮತ್ತು ಕೊನೆಯಲ್ಲಿ ಅವನು ಸಂಪೂರ್ಣವಾಗಿ ತನ್ನ ಆಯುಧಗಳನ್ನು ಕೆಳಗಿಟ್ಟು ಕೈ ಮುಗಿದು ಶ್ರೀಕೃಷ್ಣನ ಶರಣು ಹೋದನು. ಆಗ ಹೋಗಿ ಭಗವಂತನು ಅರ್ಜುನನಿಗೆ ಗೀತೆಯ ಆ ಶ್ರೇಷ್ಠ ಉಪದೇಶವನ್ನು ನೀಡಲು ಪ್ರಾರಂಭಿಸಿದನು. ಈ ಘಟನೆಯಿಂದ ನಮಗೆ ಜೀವನದ ಒಂದು ಅತಿದೊಡ್ಡ ಪಾಠ ಸಿಗುತ್ತದೆ. ಪಾಠವೇನೆಂದರೆ, ಎಲ್ಲಿಯವರೆಗೂ ಒಬ್ಬ ವ್ಯಕ್ತಿ ತನ್ನನ್ನು ತಾನು ಬಹಳ ಬುದ್ಧಿವಂತನೆಂದು ಭಾವಿಸುತ್ತಾನೋ, ಎಲ್ಲಿಯವರೆಗೂ ಅವನು ಅಹಂಕಾರದಲ್ಲಿ, ಗರ್ವದಲ್ಲಿ ಕುರುಡನಾಗಿ ವ್ಯರ್ಥವಾದ ಫಾಲ್ತು ತರ್ಕ ವಿತರ್ಕ ಮತ್ತು ವಾದಗಳನ್ನು ಮಾಡುತ್ತಿರುತ್ತಾನೋ ಮತ್ತು ಕೇವಲ ತನ್ನದೇ ಮಾತಿಗೆ ಅಂಟಿಕೊಂಡಿರುತ್ತಾನೋ, ಅಲ್ಲಿಯವರೆಗೂ ದೇವರಾಗಲಿ ಅಥವಾ ಯಾವುದೇ ನಿಜವಾದ ಗುರುವಾಗಲಿ ಅವರು ಯಾವಾಗಲೂ ಮೌನವಾಗಿರುತ್ತಾರೆ, ಸುಮ್ಮನಿರುತ್ತಾರೆ. ಆದರೆ ಅದೇ ವ್ಯಕ್ತಿ ತನ್ನ ಎಲ್ಲ ಅಹಂಕಾರವನ್ನು ಬಿಟ್ಟು ಅತ್ಯಂತ ವಿನಮ್ರತೆಯಿಂದ ಬಗ್ಗಿ ದೇವರ ಅಥವಾ ತನ್ನ ಗುರುವಿನ ಶರಣಿಗೆ ಹೋದಾಗ ಮತ್ತು ಕೈ ಮುಗಿದು ಅವರಿಂದ ಸರಿಯಾದ ಮಾರ್ಗದರ್ಶನವನ್ನು, ದಾರಿಯನ್ನು ಕೇಳಿದಾಗ, ಆಗ ಆ ಗುರು ಅಥವಾ ದೇವರು ಆ ಭಕ್ತನ ಅಥವಾ ಆ ಶಿಷ್ಯನ ಎಲ್ಲ ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನು ನೀಡುತ್ತಾರೆ ಮತ್ತು ಅವನ ಮನಸ್ಸಿನ ಎಲ್ಲ ಸಂದೇಹಗಳನ್ನು, ಅನುಮಾನಗಳನ್ನು ದೂರ ಮಾಡುತ್ತಾರೆ. ನಾವು ನಮ್ಮ ನಾನು ಅಂದರೆ ನಮ್ಮ ಅಹಂಕಾರವನ್ನು ಸಂಪೂರ್ಣವಾಗಿ ಬಿಟ್ಟು ಬಿಟ್ಟಾಗ ವಾಸ್ತವದಲ್ಲಿ ಆಗಲೇ ನಮಗೆ ದೇವರ ನಿಜವಾದ ಕೃಪೆ ಸಿಗುತ್ತದೆ ಮತ್ತು ಆಗಲೇ ನಮಗೆ ನಿಜವಾದ ಜ್ಞಾನ ಪ್ರಾಪ್ತವಾಗುತ್ತದೆ. ಅರ್ಜುನನ ಕಣ್ಣುಗಳಲ್ಲಿ ತಾನು ಮಾಡಿದ್ದಕ್ಕೆ ಪಶ್ಚಾತ್ತಾಪದ ಮತ್ತು ಸಂಪೂರ್ಣವಾಗಿ ಭಗವಂತನಿಗೆ ಶರಣಾಗತಿಯ ಸಮರ್ಪಣೆಯ ಕಣ್ಣೀರು ಬಂದಾಗ, ಆಗ ಭಗವಾನ್ ಶ್ರೀಕೃಷ್ಣನು ಅರ್ಜುನನ ಆ ಅಜ್ಞಾನವನ್ನು ಮತ್ತು ಮೋಹವನ್ನು ದೂರ ಮಾಡಲು ಅವನಿಗೆ ಆತ್ಮದ ಅಮರತೆಯ, ಆತ್ಮ ಎಂದಿಗೂ ಸಾಯುವುದಿಲ್ಲ ಮತ್ತು ಕರ್ಮಯೋಗದ ಫಲಾಪೇಕ್ಷೆ ಇಲ್ಲದೆ ಕೆಲಸ ಮಾಡುವ ಆ ದಿವ್ಯ ಮತ್ತು ಶ್ರೇಷ್ಠ ಉಪದೇಶವನ್ನು ನೀಡಿದನು. ಪವಿತ್ರ ಗೀತೆಯಲ್ಲಿ ಭಗವಂತನು ಅರ್ಜುನನಿಗೆ ಕರ್ಮ, ಕೆಲಸ ಮತ್ತು ಕರ್ತವ್ಯದ ತನ್ನ ಜವಾಬ್ದಾರಿಯ ಮಹತ್ವವನ್ನು ಅತ್ಯಂತ ವಿಸ್ತಾರವಾಗಿ ಮತ್ತು ಆಳವಾಗಿ ವಿವರಿಸಿದ್ದಾನೆ. ಶ್ರೀಕೃಷ್ಣನು ಅರ್ಜುನನಿಗೆ ಹೇಳಿದನು, ಹೇ ಅರ್ಜುನ, ಏಳು, ನಿನ್ನ ಈ ಕುರುಡು ಮೋಹವನ್ನು ಮತ್ತು ಈ ಹೇಡಿತನವನ್ನು ಶಾಶ್ವತವಾಗಿ ತ್ಯಜಿಸು ಮತ್ತು ನಿನ್ನ ಕರ್ಮ ಏನಿದೆಯೋ ಅದನ್ನು ಮಾಡು. ನಿನ್ನ ಕ್ಷತ್ರಿಯ ಧರ್ಮ ಏನಿದೆಯೋ, ಒಬ್ಬ ಯೋಧನ ಧರ್ಮ, ಅದನ್ನು ನಿಭಾಯಿಸು. ಎಲ್ಲ ರೀತಿಯ ಫಾಲ್ತು ಮೋಹವನ್ನು ಮತ್ತು ನಿನ್ನ ಕುಟುಂಬದ ಮೇಲಿರುವ ಈ ಆಸಕ್ತಿಯನ್ನು, ಲಗಾವನ್ನು ತ್ಯಜಿಸು ಮತ್ತು ಈ ಭೂಮಿಯ ಮೇಲೆ ಧರ್ಮವನ್ನು ಸ್ಥಾಪಿಸಲು ಈ ಧರ್ಮ ಯುದ್ಧವನ್ನು ಮಾಡು. ಅರ್ಜುನನು ಮತ್ತೆ ತನ್ನ ಮನಸ್ಸಿನ ಶಂಕೆಯನ್ನು, ಡೌಟನ್ನು ವ್ಯಕ್ತಪಡಿಸುತ್ತಾ ಕೇಳಿದನು, ಹೇ ಮಧುಸೂದನ, ನೀವೇ ನನಗೆ ಹೇಳಿ, ನಾನು ನನ್ನ ಆ ಪೂಜ್ಯ ಭೀಷ್ಮ ಪಿತಾಮಹರ ಮೇಲೆ ಮತ್ತು ನನ್ನ ಗೌರವಾನ್ವಿತ ಗುರು ಧ್ರುವಾಚಾರ್ಯರ ಮೇಲೆ ನನ್ನ ಹರಿತವಾದ ಬಾಣಗಳಿಂದ ಪ್ರಹಾರ, ದಾಳಿ ಮಾಡುವುದು ಹೇಗೆ?
ನಾನು ನನ್ನದೇ ಬಂಧು ಬಾಂಧವರ ಮೇಲೆ, ಧೃತರಾಷ್ಟ್ರನ ಪುತ್ರರ ಕೌರವರ ಮೇಲೆ ಮತ್ತು ನನ್ನ ಸ್ವಂತ ಸಂಬಂಧಿಕರ ಮೇಲೆ ಆಯುಧವನ್ನು ಎತ್ತುವುದು ಹೇಗೆ? ಇವರನ್ನೆಲ್ಲ ಕೊಂದು ನಾನು ರಕ್ತಸಿಕ್ತವಾದ ರಕ್ತದಿಂದ ತೊಯ್ದ ರಾಜ್ಯ ಮತ್ತು ಸಂಪತ್ತನ್ನು ಖಂಡಿತವಾಗಿಯೂ ಪಡೆಯಲು ಬಯಸುವುದಿಲ್ಲ. ಅರ್ಜುನನ ಈ ಅತ್ಯಂತ ಮಾರ್ಮಿಕವಾದ, ಹೃದಯವನ್ನು ಸೀಳುವಂತಹ ಮತ್ತು ಭಾವುಕವಾದ ಪ್ರಶ್ನೆಗಳಿಗೆ ಉತ್ತರವಾಗಿ ಶ್ರೀಕೃಷ್ಣನು ಅತ್ಯಂತ ಸ್ಪಷ್ಟ ಮಾತುಗಳಲ್ಲಿ ಹೇಳಿದನು. ಹೇ ಅರ್ಜುನ, ವಾಸ್ತವದಲ್ಲಿ ಯಾರು ಶೋಕಿಸಲು ಯೋಗ್ಯರೇ ಅಲ್ಲವೋ ಅಂತಹ ಜನರಿಗಾಗಿ ನಾವು ಎಂದಿಗೂ ಶೋಕ, ದುಃಖ ಮಾಡಬಾರದು. ಯಾರು ತಿಳಿದು ಬೇಕೆಂತಲೇ ಅಧರ್ಮವನ್ನು ಬೆಂಬಲಿಸುತ್ತಾರೋ, ಯಾರು ಅನ್ಯಾಯದ ಪರವಾಗಿ ಹೋಗಿ ನಿಲ್ಲುತ್ತಾರೋ ಅವರಿಗಾಗಿ ನಮ್ಮ ಮನಸ್ಸಿನಲ್ಲಿ ಯಾವುದೇ ರೀತಿಯ ದುಃಖ ಅಥವಾ ಮೋಹ ಖಂಡಿತ ಇರಬಾರದು. ಅವರು ನಮಗೆ ಎಷ್ಟೇ ಪ್ರಿಯರಾಗಿದ್ದರೂ ಅಥವಾ ಎಷ್ಟೇ ಸನ್ಮಾನಕ್ಕೆ, ಗೌರವಕ್ಕೆ ಅರ್ಹರಾಗಿದ್ದರೂ ಸರಿಯೇ. ಈ ಸಮಯದಲ್ಲಿ ಧರ್ಮವನ್ನು ರಕ್ಷಿಸುವುದೇ ನಿನ್ನ ಪರಮ ಕರ್ತವ್ಯವಾಗಿದೆ, ಅತ್ಯಂತ ದೊಡ್ಡ ಕೆಲಸವಾಗಿದೆ. ಅದಕ್ಕಾಗಿಯೇ ನೀನು ಈ ಯುದ್ಧವನ್ನು ಯಾವುದೇ ಪರಿಸ್ಥಿತಿಯಲ್ಲೂ ಮಾಡಲೇಬೇಕು. ಯಾರನ್ನು ನೀವು ನಿಮ್ಮವರೆಂದು ಅಂದುಕೊಂಡಿದ್ದಿರೋ ಅವರು ನಿಮ್ಮನ್ನು ಕೇವಲ ಒಂದು ಆಪ್ಷನ್, ಬದಲಿ ತರಹ ನೋಡುತ್ತಿದ್ದರು ಎಂದು ನಿಮಗೆ ತಿಳಿದಾಗ ಜೀವನವು ಅತ್ಯಂತ ಹೆಚ್ಚು ಪೆಟ್ಟನ್ನು ನೀಡುತ್ತದೆ. ಕೆಲವೊಮ್ಮೆ ಮನುಷ್ಯ ಎಷ್ಟೊಂದು ಸುಸ್ತಾಗಿ ಬಿಡುತ್ತಾನೆ ಎಂದರೆ ಅವನು ಕೇವಲ ಮೌನವಾಗಿ ಎಲ್ಲವನ್ನೂ ನೋಡುತ್ತಿರುತ್ತಾನೆ. ಏಕೆಂದರೆ ಮಾತನಾಡುವುದರಿಂದ ಈಗೇನು ಬದಲಾಗುವುದಿಲ್ಲ ಎಂದು ಅವನಿಗೆ ತಿಳಿದಿರುತ್ತದೆ. ನಿಮ್ಮ ಕಣ್ಣೀರನ್ನು ನೀವೇ ಒರೆಸಿಕೊಳ್ಳುತ್ತಾ ಇನ್ನು ಮುಂದೆ ಯಾರ ಮೇಲೂ ಹೆಚ್ಚು ನಂಬಿಕೆ ಇಡಬಾರದು ಎಂದು ನಿಮ್ಮನ್ನು ನೀವು ಸಮಾಧಾನಪಡಿಸಿಕೊಳ್ಳುವ ದಿನ ಜೀವನವು ಒಂದು ಹೊಸ ರೂಪವನ್ನು ಪಡೆಯುತ್ತದೆ. ಕೆಲವೊಮ್ಮೆ ಹೀಗೂ ಆಗುತ್ತದೆ. ನಿಮ್ಮೊಂದಿಗೆ ಬೆರೆತ ಜನರು ನೀವು ಬದಲಾಗುತ್ತಿರುವುದನ್ನು ಗಮನಿಸುತ್ತಾರೆ. ಆದರೆ ನೀವು ಬದಲಾಗಲು ಪ್ರಯತ್ನಿಸುತ್ತಿಲ್ಲ, ಬದಲಾಗಿ ಒಡೆಯುವುದರಿಂದ, ಕುಸಿಯುವುದರಿಂದ ತಪ್ಪಿಸುತ್ತಿದ್ದೀರಿ ಎಂಬುದನ್ನು ಅವರು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಜೀವನವು ಆಗಾಗ ನಿಮ್ಮನ್ನು ಎಲ್ಲಿ ನೀವು ಮೊದಲ ಬಾಳಿಗೆ ನೋವನ್ನು ಅನುಭವಿಸಿದ್ದೀರೋ ಅಲ್ಲಿಗೆ ಮರಳಿ ಕರೆದೊಯ್ಯುತ್ತದೆ. ಏಕೆಂದರೆ ಆ ಜಾಗವನ್ನು ನೀವು ಈಗ ಗಟ್ಟಿಯಾಗಿ ದಾಟಬಹುದು ಎಂಬುದಕ್ಕಾಗಿ. ಕೆಲವೊಮ್ಮೆ ಮನುಷ್ಯ ಸತ್ಯ ಹೇಳಿದರೆ ಸಂಬಂಧಗಳು ಮುರಿದು ಬಿಡುತ್ತವೆ ಎಂದು ಯೋಚಿಸಿ ಸುಮ್ಮನಾಗುತ್ತಾನೆ ಮತ್ತು ಇದೇ ಮೌನವು ಅವನನ್ನು ಒಳಗಿನಿಂದ ಅತಿ ಹೆಚ್ಚು ತಿಂದು ಹಾಕುತ್ತದೆ. ಜೀವನದ ಒಂದು ಕಹಿ ಸತ್ಯ ಇದು ಆಗಿದೆ. ನೀವು ಎಲ್ಲಿ ಅವರಿಂದ ದೂರವಾಗಿ ಬಿಡುತ್ತೀರೋ ಎಂಬ ಭಯವಿದ್ದಾಗ ಮಾತ್ರ ಹಲವು ಜನರು ನಿಮಗೆ ಪ್ರಾಮುಖ್ಯತೆ ನೀಡುತ್ತಾರೆ. ಯಾರನ್ನಾದರೂ ಕಳೆದುಕೊಳ್ಳುವುದು ಕಷ್ಟದಾಯಕ, ಆದರೆ ತನ್ನನ್ನು ತಾನೇ ಕಳೆದುಕೊಳ್ಳುವುದು ಅದಕ್ಕಿಂತಲೂ ದೊಡ್ಡ ನಷ್ಟ ಎಂದು ನೀವು ಅರ್ಥ ಮಾಡಿಕೊಳ್ಳಬೇಕಾದ ಕ್ಷಣವೊಂದು ಬರುತ್ತದೆ. ಜೀವನವು ನಿಧಾನವಾಗಿ ನಿಮಗೆ ಇದರ ಅರಿವು ಮೂಡಿಸುತ್ತದೆ. ಕೆಲವು ಸಂಬಂಧಗಳು ಹೃದಯದಲ್ಲಿ ಉಳಿದು ಬಿಡುತ್ತವೆ, ಆದರೆ ಅವನ್ನು ಜೀವನದಿಂದ ತೆಗೆದುಹಾಕುವುದು ಅಗತ್ಯ. ಇಲ್ಲದಿದ್ದರೆ ಅವು ನಿಮ್ಮನ್ನು ಒಳಗಿನಿಂದೊಳ್ಳೆಯಾಗಿ ಟೊಳ್ಳು ಮಾಡುತ್ತವೆ. ಕೆಲವೊಮ್ಮೆ ಮನುಷ್ಯ ಎಷ್ಟೊಂದು ಕುಸಿದು ಬಿಡುತ್ತಾನೆ ಎಂದರೆ ಅವನಿಗೆ ಖುಷಿಯನ್ನು ಅನುಭವಿಸಲು ಸಾಧ್ಯವಾಗುವುದಿಲ್ಲ. ಯಾರು ತನ್ನ ಅಸಹಾಯಕತೆಯನ್ನು ದೌರ್ಬಲ್ಯವೆಂದು ತಿಳಿದು ಲಾಭ ಪಡೆಯುತ್ತಿದ್ದಾರೆ ಎಂಬುದನ್ನು ಮಾತ್ರ ಅವನು ನೋಡುತ್ತಿರುತ್ತಾನೆ. ಜೀವನವು ಇದ್ದಕ್ಕಿದ್ದಂತೆ ಎಲ್ಲವನ್ನೂ ಬದಲಾಯಿಸಿದಾಗ ಯಾರನ್ನಾದರೂ ನಂಬುವ ಮೊದಲು ಅವರ ಉದ್ದೇಶವನ್ನು ಅರ್ಥ ಮಾಡಿಕೊಳ್ಳುವುದು ಎಷ್ಟು ಮುಖ್ಯವಾಗಿತ್ತು ಎಂಬುದು ನಿಮಗೆ ಅರ್ಥವಾಗುತ್ತದೆ. ಕೆಲವೊಮ್ಮೆ ಹೀಗೂ ಆಗುತ್ತದೆ. ನೀವು ಯಾರನ್ನಾದರೂ ಎಷ್ಟು ಹೆಚ್ಚಾಗಿ ನಿಭಾಯಿಸುತ್ತೀರೋ ಅವರು ನಿಮ್ಮ ನಂಬಿಕೆಯನ್ನು ಅಷ್ಟೇ ಹಗುರವಾಗಿ ಪರಿಗಣಿಸುತ್ತಾ ಹೋಗುತ್ತಾರೆ ಮತ್ತು ಇದೇ ಅತಿ ದೊಡ್ಡ ನೋವಾಗಿ ಕಾಡುತ್ತದೆ. ಜೀವನದ ಅತ್ಯಂತ ಕಷ್ಟದ ಸತ್ಯವೆಂದರೆ ಕೆಲವು ಜನರು ನಿಮ್ಮ ಕಥೆಯ ಭಾಗವಾಗಿಯೇ ನಿಮಗೆ ಪಾಠ ಕಲಿಸುತ್ತಾರೆ, ಯಾರ ಮೇಲೆ ಮನಸ್ಸು ಬಿಚ್ಚಿ ನಂಬಿಕೆ ಇಡಬಾರದು ಎಂದು. ಜೀವನವು ಹಲವು ಬಾರಿ ಎಂತಹ ಪ್ರಶ್ನೆಗಳನ್ನು ಮುಂದಿಡುತ್ತದೆ ಎಂದರೆ ಅವುಗಳಿಗೆ ಉತ್ತರಗಳನ್ನು ನೀವು ಹುಡುಕಿದರೂ ಸಹ ಹೃದಯಕ್ಕೆ ನೆಮ್ಮದಿ ಸಿಗುವುದಿಲ್ಲ. ಏಕೆಂದರೆ ನೋವು ಉತ್ತರದ ಜೊತೆಗಲ್ಲ, ಅನುಭವದ ಜೊತೆಗೆ ತಳುಕು ಹಾಕಿಕೊಂಡಿರುತ್ತದೆ. ಕೆಲವೊಮ್ಮೆ ಮನುಷ್ಯ ಎಷ್ಟೊಂದು ಅಸಹಾಯಕತೆಯನ್ನು ಸಹಿಸಿಕೊಳ್ಳುತ್ತಾನೆ ಎಂದರೆ ನಗುವುದು ಕೂಡ ಅವನಿಗೆ ಒಂದು ರೀತಿಯ ಜವಾಬ್ದಾರಿಯಂತೆ ಅನಿಸಲು ಶುರುವಾಗುತ್ತದೆ, ಖುಷಿಯ ಸಂಕೇತವಾಗಿ ಅಲ್ಲ. ಜೀವನವು ಆಗಾಗ ನೀವು ಎಲ್ಲಿ ಅತಿ ಹೆಚ್ಚು ನಂಬಿಕೆ ಇಟ್ಟಿದ್ದೀರೋ ಅಲ್ಲಿಯೇ ಪೆಟ್ಟುಕೊಡುತ್ತದೆ. ಏಕೆಂದರೆ ಮನಸ್ಸು ಬಿಚ್ಚುವ ಮುನ್ನ ಉದ್ದೇಶವನ್ನು ಗುರುತಿಸುವುದು ಅಗತ್ಯ ಎಂದು ನೀವು ಅರ್ಥ ಮಾಡಿಕೊಳ್ಳಲಿ ಎಂಬುದಕ್ಕಾಗಿ. ಕೆಲವೊಮ್ಮೆ ನಿಮ್ಮದೇ ಯೋಚನೆಯನ್ನು ನಿಮ್ಮ ಶತ್ರು ಎಂದು ಭಾವಿಸುವ ಸಮಯವೂ ಬರುತ್ತದೆ, ಏಕೆಂದರೆ ಅದೇ ಯೋಚನೆ ನಿಮ್ಮನ್ನು ಇಡೀ ರಾತ್ರಿ ಎಚ್ಚರವಾಗಿಡುತ್ತದೆ. ನೀವು ಯಾರನ್ನಾದರೂ ಎಷ್ಟೊಂದು ಅರ್ಥ ಮಾಡಿಕೊಂಡಿದ್ದೀರೋ ಅವರು ಎಂದಿಗೂ ಅಷ್ಟು ಆಗಿರಲೇ ಇಲ್ಲ ಎಂದು ನೀವು ಅನುಭವಿಸಿದಾಗ ಜೀವನವು ಅತ್ಯಂತ ಹೆಚ್ಚು ಬದಲಾಗುತ್ತದೆ. ಕೆಲವೊಮ್ಮೆ ಮನುಷ್ಯ ಎಷ್ಟೊಂದು ಮೌನವಾಗಿರಬೇಕಾಗುತ್ತದೆ ಎಂದರೆ ಅವನ ಮೌನವೇ ಅವನ ಕಥೆಯಾಗಿ ಬಿಡುತ್ತದೆ ಮತ್ತು ಆ ಕಥೆಯನ್ನು ಓದಲು ಯಾರೂ ಪ್ರಯತ್ನಿಸುವುದಿಲ್ಲ. ಜೀವನವು ಬಹಳ ನಿಧಾನವಾಗಿ ಇದನ್ನು ತೋರಿಸಿಕೊಡುತ್ತದೆ. ಕೆಲವು ಜನರು ಕೇವಲ ಅಡೆತಡೆಯಾಗಿ ಬರುತ್ತಾರೆ, ಆಸರೆಯಾಗಿ ಅಲ್ಲ, ಮತ್ತು ಅವರಿಂದ ದೂರವಿರುವುದೇ ಅತ್ಯಂತ ಸರಿಯಾದ ನಿರ್ಧಾರವಾಗಿರುತ್ತದೆ. ಕೊನೆಗೂ ಎಲ್ಲಿಯವರೆಗೆ ನೀವು ನಿಮ್ಮ ಭಾವನೆಗಳನ್ನು ಹೃದಯದಲ್ಲಿ ಅಡಗಿಸಿಟ್ಟುಕೊಂಡು ನಡೆಯಬಲ್ಲಿರಿ ಎಂದು ನಿಮ್ಮನ್ನು ನೀವೇ ಕೇಳಿಕೊಳ್ಳುವ ಕ್ಷಣವೊಂದು ಬರುತ್ತದೆ. ಜೀವನವು ಆಗಾಗ ನೀವು ಯಾವ ದಾರಿಗಳಿಗೆ ಹೆದರುತ್ತಿದ್ದಿರೋ ಆ ದಾರಿಗಳಿಗೂ ಕರೆದೊಯ್ಯುತ್ತದೆ.
ಏಕೆಂದರೆ ನೀವು ನಿಮ್ಮದೇ ಧೈರ್ಯವನ್ನು ಗುರುತಿಸಲಿ ಎಂಬುದಕ್ಕಾಗಿ. ಕೆಲವೊಮ್ಮೆ ಮನುಷ್ಯ ಎಷ್ಟೊಂದು ಪೆಟ್ಟುಗಳನ್ನು ಸಹಿಸಿಕೊಳ್ಳುತ್ತಾನೆ ಎಂದರೆ ಹೊಸ ಪೆಟ್ಟು ಅವನನ್ನು ಒಡೆಯಲು ಸಾಧ್ಯವಾಗುವುದಿಲ್ಲ, ಕೇವಲ ಮರಗಟ್ಟುವಂತೆ ಮಾಡುತ್ತದೆ. ಪ್ರತಿಯೊಂದು ಕಥೆಯನ್ನು ಅರ್ಥ ಮಾಡಿಕೊಳ್ಳಲು ಪದಗಳು ಅಗತ್ಯವಿಲ್ಲ. ಹಲವು ಬಾರಿ ಕಣ್ಣುಗಳೇ ಎಲ್ಲವನ್ನೂ ಹೇಳುತ್ತವೆ ಎಂಬುದನ್ನು ಕೂಡ ಜೀವನ ಕಲಿಸುತ್ತದೆ. ಕೆಲವೊಮ್ಮೆ ಹೀಗೂ ಆಗುತ್ತದೆ. ನೀವು ಯಾರಿಗೋಸ್ಕರವೋ ಎಷ್ಟೊಂದು ಬದಲಾಗುತ್ತೀರೆಂದರೆ ಒಂದು ದಿನ ನಿಮ್ಮನ್ನು ನೀವೇ ಗುರುತಿಸುವುದೇ ಕಷ್ಟವಾಗಿ ಬಿಡುತ್ತದೆ. ನಿಮ್ಮದೇ ನಿರ್ಧಾರಗಳ ಪರಿಣಾಮಗಳನ್ನು ನೀವು ಎದುರಿಸಬೇಕಾದಾಗ ಮತ್ತು ನಿಮಗೆ ಬುದ್ಧಿ ಹೇಳುವವರು ಯಾರೂ ಇಲ್ಲದಿದ್ದಾಗ ಜೀವನವು ಅತ್ಯಂತ ಆಳವಾದ ಪಾಠವನ್ನು ಕಲಿಸುತ್ತದೆ. ತಾನು ಯಾರಿಗಾಗಿ ಅತಿ ಹೆಚ್ಚು ಪ್ರಯತ್ನಗಳನ್ನು ಪಟ್ಟನೋ ಅದೇ ಜನರು ತನ್ನನ್ನು ಅತಿ ಕಡಿಮೆ ಅರ್ಥ ಮಾಡಿಕೊಂಡರು ಎಂದು ಯೋಚಿಸಿಯೇ ಮನುಷ್ಯ ಕೆಲವೊಮ್ಮೆ ಒಡೆದು ಹೋಗುತ್ತಾನೆ. ಜೀವನವು ಪ್ರತಿದಿನವೂ ಒಂದು ಹೊಸ ಮುಖವನ್ನು ತೋರಿಸುತ್ತದೆ. ಆದರೆ ಕೆಲವು ಮುಖಗಳು ಎಂತಿರುತ್ತವೆ ಎಂದರೆ ಅವುಗಳ ಸತ್ಯವನ್ನು ಅರ್ಥ ಮಾಡಿಕೊಳ್ಳಲು ಇಡೀ ವಯಸ್ಸೇ ಬೇಕಾಗುತ್ತದೆ. ಕೆಲವೊಮ್ಮೆ ಹೀಗೂ ಆಗುತ್ತದೆ. ನೀವು ಎಲ್ಲರನ್ನೂ ಖುಷಿಪಡಿಸುವ ಪ್ರಯತ್ನದಲ್ಲಿ ನಿಮ್ಮನ್ನು ಎಷ್ಟೊಂದು ಒಂಟಿ ಮಾಡಿಕೊಳ್ಳುತ್ತೀರೆಂದರೆ ವಾಪಸ್ಸು ಮರಳುವುದು ಕಷ್ಟವೆಂದು ಅನಿಸಲು ಶುರುವಾಗುತ್ತದೆ. ನಿಮ್ಮನ್ನು ಒಳಗಿನಿಂದ ಟೊಳ್ಳು ಮಾಡುತ್ತಿದ್ದ ಆ ನೆನಪುಗಳನ್ನು ನೀವು ಬಿಟ್ಟು ಬಿಟ್ಟಾಗ ಮಾತ್ರ ಜೀವನ ಸುಂದರವಾಗಿ ಕಾಣುತ್ತದೆ. ಕೆಲವೊಮ್ಮೆ ಮನುಷ್ಯ ಎಷ್ಟೊಂದು ಅಸಹಾಯಕನಾಗುತ್ತಾನೆ ಎಂದರೆ ತನ್ನ ನೋವನ್ನು ಮರೆಮಾಚಲು ನಗುವುದನ್ನು ಕಲಿತುಕೊಳ್ಳುತ್ತಾನೆ, ಪ್ರಪಂಚವು ತನ್ನ ದೌರ್ಬಲ್ಯವನ್ನು ನೋಡದಿರಲಿ ಎಂಬುದಕ್ಕಾಗಿ. ನೀವು ಯಾರ ಅಗಲಿಕೆಯನ್ನು ಎಂದಿಗೂ ಕಲ್ಪಿಸಿಕೊಂಡಿರಲಿಲ್ಲವೋ ಅಂತಹ ಜನರಿಂದಲೂ ಜೀವನ ನಿಮ್ಮನ್ನು ದೂರ ಮಾಡುತ್ತದೆ ಮತ್ತು ಇದೇ ಅಗಲಿಕೆ ನಿಮ್ಮನ್ನು ಬಲಶಾಲಿಯನ್ನಾಗಿ ಮಾಡುತ್ತದೆ. ಪ್ರತಿಯೊಬ್ಬ ವ್ಯಕ್ತಿಯೂ ನಿಮ್ಮ ಹಿತೈಷಿಯಾಗಿರುವುದಿಲ್ಲ. ಕೆಲವು ಜನರು ಕೇವಲ ನೀವು ಯಾವಾಗ ಬೀಳುತ್ತೀರಿ ಎಂದು ನೋಡಲು ಬರುತ್ತಾರೆ ಎಂದು ನಿಮಗೆ ಅರ್ಥವಾಗುವ ಕ್ಷಣವೊಂದು ಬರುತ್ತದೆ. ಜೀವನವು ಕೆಲವೊಮ್ಮೆ ಎಂತಹ ಪರಿಸ್ಥಿತಿಗಳನ್ನು ಮುಂದಿಡುತ್ತದೆ ಎಂದರೆ ಎಲ್ಲಿ ನೀವು ಇಷ್ಟಪಟ್ಟರೂ ಹಿಂದೆ ಮರಳಲು ಸಾಧ್ಯವಿಲ್ಲ ಮತ್ತು ಮುಂದೆ ಸಾಗುವುದೊಂದೇ ದಾರಿಯಾಗಿ ಉಳಿಯುತ್ತದೆ. ಕೆಲವೊಮ್ಮೆ ಮನುಷ್ಯ ಎಷ್ಟೊಂದು ಗೊಂದಲಕ್ಕೊಳಗಾಗುತ್ತಾನೆ ಎಂದರೆ ತಾನು ಬೇರೆಯವರಿಗಾಗಿ ಬದುಕುತ್ತಿದ್ದೇನೋ ಅಥವಾ ತನ್ನನ್ನು ತಾನು ಸಮಾಧಾನಪಡಿಸಲು ಪ್ರಯತ್ನಿಸುತ್ತಿದ್ದೇನೋ ಎಂಬುದೇ ಅವನಿಗೆ ಅರ್ಥವಾಗುವುದಿಲ್ಲ. ಜೀವನದ ಅತ್ಯಂತ ಮೌನವಾದ ಪಾಠವೇನೆಂದರೆ ಅದು ಯಾರೂ ಹೇಳದೆಯೇ ಹೃದಯಕ್ಕೆ ಇಳಿಯುತ್ತದೆ ಮತ್ತು ಮನುಷ್ಯನನ್ನು ಒಳಗಿನಿಂದ ಬದಲಾಯಿಸುತ್ತದೆ. ಕೆಲವೊಮ್ಮೆ ಹೀಗೂ ಆಗುತ್ತದೆ. ನೀವು ಯಾರನ್ನೂ ಕಳೆದುಕೊಳ್ಳುವುದಿಲ್ಲ, ಕೇವಲ ಅವರ ಅಸಲಿಯತ್ತನ್ನು ಕಂಡುಕೊಳ್ಳುತ್ತೀರಿ ಮತ್ತು ಆ ಸತ್ಯವು ಸಂಬಂಧಕ್ಕಿಂತ ಹೆಚ್ಚು ನೋವನ್ನು ನೀಡುತ್ತದೆ. ನಿಮ್ಮ ಆಸರೆ ಕೈತಪ್ಪಿ ಹೋದಾಗ ಮತ್ತು ಆದರೂ ನೀವು ನಿಮ್ಮನ್ನು ನಿಭಾಯಿಸಿಕೊಂಡಾಗ ಜೀವನವು ನಿಮಗೆ ಅತಿ ಹೆಚ್ಚು ಶಕ್ತಿಯನ್ನು ನೀಡುತ್ತದೆ. ಕೆಲವೊಮ್ಮೆ ಮನುಷ್ಯ ಎಷ್ಟೊಂದು ಒಡೆದು ಹೋಗಿರುತ್ತಾನೆ ಎಂದರೆ ಸಣ್ಣ ಮಾತು ಸಹ ಅವನಿಗೆ ಹಿಂದಿನ ಎಲ್ಲ ನೋವುಗಳನ್ನು ನೆನಪಿಸುತ್ತದೆ. ನೀವು ಎಂದಿಗೂ ನಿಮ್ಮ ನೆಮ್ಮದಿ ಎಂದು ಭಾವಿಸಿದ್ದ ಆ ಧ್ವನಿಗಳಿಂದಲೂ ಜೀವನ ನಿಮ್ಮನ್ನು ದೂರ ಮಾಡುತ್ತದೆ, ಏಕೆಂದರೆ ಅದೇ ಧ್ವನಿಗಳು ನಿಮ್ಮನ್ನು ನಿಧಾನವಾಗಿ ದುರ್ಬಲಗೊಳಿಸುತ್ತಿದ್ದವು. ನೀವು ನಿಮ್ಮನ್ನು ಎಷ್ಟು ನೀಡಿದಿರೋ ಪ್ರಪಂಚವು ಅಷ್ಟನ್ನು ಎಂದಿಗೂ ಹಿಂದಿರುಗಿಸಲೇ ಇಲ್ಲ ಎಂದು ನೀವು ಅನುಭವಿಸುವ ಕ್ಷಣವೂ ಬರುತ್ತದೆ. ಜೀವನದ ಅತ್ಯಂತ ಕಷ್ಟಕರವಾದ ಭಾಗವೆಂದರೆ ಬಿಟ್ಟು ಬಿಡುವುದು ಅಗತ್ಯ ಎಂದು ನಿಮಗೆ ತಿಳಿದಿರುತ್ತದೆ, ಆದರೆ ನಿಮ್ಮ ಹೃದಯವಾದರೂ ಪದೇ ಪದೇ ಹಿಂದಿರುಗಿ ಮಾಡುತ್ತದೆ. ಕೆಲವೊಮ್ಮೆ ಮನುಷ್ಯ ಎಷ್ಟೊಂದು ಪ್ರಶ್ನೆಗಳಲ್ಲಿ ಕಳೆದು ಹೋಗುತ್ತಾನೆ ಎಂದರೆ ಸಮಯ ಕಳೆದಂತೆ ಅವನು ಬಚ್ಚಿಟ್ಟುಕೊಂಡಿದ್ದ ನೋವುಗಳೇ ಅದರ ಉತ್ತರಗಳಾಗಿ ಉಳಿಯುತ್ತವೆ. ಜೀವನವು ಹಲವು ಬಾರಿ ತನ್ನ ನಿರ್ಧಾರಗಳ ಲೆಕ್ಕವನ್ನು ನೀವು ಅತ್ಯಂತ ದುರ್ಬಲರಾಗಿದ್ದ ಸಮಯದಲ್ಲಿ ಕೇಳುತ್ತದೆ, ಏಕೆಂದರೆ ನೀವು ನಿಮ್ಮ ನೈಜ ಬೆಲೆಯನ್ನು ಅರ್ಥ ಮಾಡಿಕೊಳ್ಳಲಿ ಎಂಬುದಕ್ಕಾಗಿ. ಕೆಲವೊಮ್ಮೆ ಹೀಗೂ ಆಗುತ್ತದೆ. ನೀವು ಯಾರದ್ದೋ ಮಾತುಗಳಿಂದಲ್ಲ, ಅವರ ಬದಲಾಗುವ ಮೂಡ್ನಿಂದ ದೂರ ಆಗುತ್ತೀರಿ, ಏಕೆಂದರೆ ಅದೇ ಮೂಡ್ ನಿಮ್ಮನ್ನು ಒಳಗಿನಿಂದ ಖಾಲಿ ಮಾಡಿಬಿಡುತ್ತದೆ. ಜೀವನವು ನಿಧಾನವಾಗಿ ಇದನ್ನು ಕಲಿಸುತ್ತದೆ. ಕೆಲವು ಜನರು ಕೇವಲ ನಿಮ್ಮ ಶಕ್ತಿಯನ್ನು ಅಂದಾಜು ಮಾಡಿ ಅದರಿಂದ ಲಾಭ ಪಡೆಯಲು ಮಾತ್ರ ಹತ್ತಿರ ಬರುತ್ತಾರೆ. ಕೆಲವೊಮ್ಮೆ ಮನುಷ್ಯ ತನ್ನದೇ ಮನಸ್ಸಿನ ಗೋಡೆಗಳಲ್ಲಿ ಎಷ್ಟೊಂದು ಕಳೆದು ಹೋಗುತ್ತಾನೆ ಎಂದರೆ ಹೊರಗಿನ ಪ್ರಪಂಚವು ಅವನಿಗೆ ಹೊರೆಯಂತೆ ಭಾಸವಾಗತೊಡಗುತ್ತದೆ. ಜೀವನದ ಒಂದು ಸತ್ಯ ಇದು ಆಗಿದೆ. ಪ್ರತಿಯೊಬ್ಬರೊಂದಿಗೂ ಭಾವುಕರಾಗಿ ಮಾತನಾಡುವುದು ನಿಮ್ಮನ್ನು ದುರ್ಬಲಗೊಳಿಸುವುದಿಲ್ಲ, ಆದರೆ ತಪ್ಪು ಜನರೊಂದಿಗೆ ಮಾತನಾಡುವುದು ನಿಮಗೆ ದುರ್ಬಲತೆಯ ಅನುಭವವನ್ನು ನೀಡುತ್ತದೆ. ಕೆಲವೊಮ್ಮೆ ನಿಮ್ಮದೇ ನಿರೀಕ್ಷೆಗಳಿಂದ ನೀವು ಓಡಿ ಹೋಗುವ ಸಮಯ ಬರುತ್ತದೆ, ಏಕೆಂದರೆ ಅದೇ ನಿರೀಕ್ಷೆಗಳು ಅತ್ಯಂತ ಭಾರವೆಂದು ಸಾಬೀತಾಗುತ್ತವೆ. ಜೀವನವು ನಿಮ್ಮನ್ನು ಎಲ್ಲಿಗೆ ಕರೆದೊಯ್ಯುತ್ತದೆ ಎಂದರ ಅಲ್ಲಿಗೆ ಹೋಗಿ ನೀವು ನಿಮ್ಮನ್ನು ಹೊಸ ದೃಷ್ಟಿಕೋನದಿಂದ ನೋಡುತ್ತೀರಿ ಮತ್ತು ಮೊದಲು ನೀವು ಎಷ್ಟು ಅಜ್ಞಾನಿಗಳಾಗಿದ್ದೀರಿ ಎಂಬುದನ್ನು ಅರ್ಥ ಮಾಡಿಕೊಳ್ಳುತ್ತೀರಿ. ಕೆಲವೊಮ್ಮೆ ಮನುಷ್ಯ ಎಷ್ಟೊಂದು ಬದಲಾಗುತ್ತಾನೆ ಎಂದರೆ ಅವನಿಗೆ ಹಿಂತಿರುಗಿ ನೋಡುವುದು ಕೂಡ ಭಯ ಹುಟ್ಟಿಸುತ್ತದೆ, ಏಕೆಂದರೆ ಅಲ್ಲಿ ಕಳೆದು ಹೋದ ಸಮಯವೇ ಅವನ ಅತಿ ದೊಡ್ಡ ಪರೀಕ್ಷೆಯಾಗಿರುತ್ತದೆ. ಜೀವನದ ಅತಿದೊಡ್ಡ ಸತ್ಯವೇನೆಂದರೆ ಜನರು ನಿಮ್ಮ ಕಥೆಯನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಅವರು ಕೇವಲ ತಮ್ಮ ಅನುಕೂಲಕ್ಕೆ ತಕ್ಕಂತೆ ನೋಡುವ ಭಾಗವನ್ನು ಮಾತ್ರ ಜಡ್ಜ್ ಮಾಡುತ್ತಾರೆ. ಕೆಲವೊಮ್ಮೆ ಹೀಗೂ ಆಗುತ್ತದೆ. ನೀವು ಬಹಳ ಮುಂದೆ ಸಾಗಿರುತ್ತೀರಿ, ಆದರೆ ಹೃದಯವು ಯಾವುದೋ ಹಳೆಯ ನೋವಿನ ಬಳಿಯೇ ನಿಂತು ಬಿಡುತ್ತದೆ. ಅದು ಈಗಲೂ ಸಂಪೂರ್ಣವಾಗಿ ಮಾಸಿಲ್ಲ ಎಂಬಂತೆ.
ಜೀವನವು ಹಲವು ಬಾರಿ ಎಷ್ಟೊಂದು ಶಾಂತವಾಗಿ ಬಿಡುತ್ತದೆ ಎಂದರೆ ನಿಮಗೆ ನಿಮ್ಮದೇ ಹೃದಯ ಬಡಿತಗಳು ಅರ್ಥವಾಗುವುದಿಲ್ಲ ಮತ್ತು ಅದೇ ಮೌನವು ನಿಮ್ಮನ್ನು ಸತ್ಯದ ಅತ್ಯಂತ ಹತ್ತಿರಕ್ಕೆ ಕೊಂಡೊಯ್ಯುತ್ತದೆ. ಯಾರೋ ಹೊರಟು ಹೋದರು ಎಂದು ಯೋಚಿಸಿ ಮನುಷ್ಯ ಕೆಲವೊಮ್ಮೆ ಒಡೆಯುವುದಿಲ್ಲ. ಅವನು ಎಂದಿಗೂ ಹೋಗುವುದಿಲ್ಲ ಎಂದು ಭಾವಿಸಿದ್ದ ಕಾರಣಕ್ಕಾಗಿ ಅವನು ಒಡೆಯುತ್ತಾನೆ. ಜೀವನದ ಅತಿದೊಡ್ಡ ವಿಪರ್ಯಾಸವೇನೆಂದರೆ ಯಾರ ಮೇಲೆ ನೀವು ಅತಿ ಹೆಚ್ಚು ನಿರೀಕ್ಷೆಗಳನ್ನು ಇಟ್ಟಿರುತ್ತೀರೋ ಅದೇ ಜನರೇ ಅತಿ ಹೆಚ್ಚು ನೋವನ್ನು ನೀಡುತ್ತಾರೆ. ಕೆಲವೊಮ್ಮೆ ಹೀಗೂ ಆಗುತ್ತದೆ. ನೀವು ವಾದ ಮಾಡುವುದಿಲ್ಲ, ಏಕೆಂದರೆ ನೀವು ಗೆಲ್ಲಲು ಬಯಸುವುದಿಲ್ಲ. ಕೇವಲ ನಿಮ್ಮ ಶಾಂತಿಯನ್ನು ಕಳಕೊಳ್ಳಲು ನೀವು ಇಚ್ಛಿಸುವುದಿಲ್ಲ. ಪ್ರತಿಯೊಂದು ಸಂಬಂಧವನ್ನು ಹೃದಯದಿಂದ ನಿಭಾಯಿಸಲಾಗುವುದಿಲ್ಲ. ಹಲವು ಸಂಬಂಧಗಳನ್ನು ಕೇವಲ ಟೈಮ್ ಪಾಸ್ ಮಾಡಲು ಬೆಳೆಸಲಾಗುತ್ತದೆ ಎಂದು ನೀವು ಅರಿತಾಗ ಜೀವನ ಬದಲಾಗುತ್ತದೆ. ಭಗವಾನ್ ಶ್ರೀಕೃಷ್ಣರು ಹೇಳುತ್ತಾರೆ, ಮನಸ್ಸನ್ನು ಸ್ಥಿರವಾಗಿಟ್ಟುಕೊಳ್ಳಿ, ಏಕೆಂದರೆ ಮನಸ್ಸು ಚದುರಿದಾಗ ಪ್ರತಿಯೊಂದು ಸಣ್ಣ ಮಾತು ಪೆಟ್ಟಾಗುತ್ತದೆ ಮತ್ತು ಮನಸ್ಸು ಸ್ಥಿರವಾಗಿದ್ದಾಗ ಎಷ್ಟೇ ದೊಡ್ಡ ಸಮಸ್ಯೆಯೂ ಪರಿಹಾರವಾಗಿ ಕಾಣತೊಡಗುತ್ತದೆ. ಕೆಲವೊಮ್ಮೆ ಮನುಷ್ಯ ಎಷ್ಟೊಂದು ಒಳಗಿನಿಂದ ಮೌನವಾಗುತ್ತಾನೆ ಎಂದರೆ ಅವನ ಮೌನವು ಪದಗಳಿಗಿಂತಲೂ ಭಾರವೆನಿಸಲು ಶುರುವಾಗುತ್ತದೆ. ಜೀವನವು ಹಲವು ಬಾರಿ ನೀವು ಯಾರನ್ನು ಅತ್ಯಂತ ಹತ್ತಿರದಲ್ಲಿಟ್ಟುಕೊಳ್ಳಲು ಬಯಸಿದ್ದಿರೋ ಅದೇ ಜನರಿಂದ ನಿಮ್ಮನ್ನು ದೂರ ಮಾಡುತ್ತದೆ, ಏಕೆಂದರೆ ಭಾವನೆಗಳು ಯಾರ ಗ್ಯಾರಂಟಿಯೂ ಅಲ್ಲ ಎಂಬುದನ್ನು ನೀವು ಕಲಿಯಲಿ ಎಂಬುದಕ್ಕಾಗಿ. ಕೆಲವೊಮ್ಮೆ ಅಂತಹ ಕ್ಷಣವೊಂದು ಬರುತ್ತದೆ. ಸ್ಟ್ರಾಂಗ್ ಆಗಿರುವುದು ಎಂದರೆ ನೋವಾಗುವುದಿಲ್ಲ ಎಂದಲ್ಲ. ಸ್ಟ್ರಾಂಗ್ ಆಗಿರುವುದು ಎಂದರೆ ನೀವು ಒಡೆದು ಹೋದರೂ ಸಹ ಹಾಗೆ ನಿಂತಿರುತ್ತೀರಿ ಎಂದು ನಿಮ್ಮನ್ನು ನೀವೇ ಸಮಾಧಾನಪಡಿಸಿಕೊಳ್ಳುತ್ತೀರಿ. ಜೀವನವು ಪ್ರತಿದಿನವೂ ಒಂದಲ್ಲ ಒಂದನ್ನು ಕಸಿದುಕೊಳ್ಳುತ್ತದೆ, ಆದರೆ ಅದಕ್ಕೆ ಬದಲಾಗಿ ಯಾರು ನಿಮ್ಮ ಜೊತೆ ಹೃದಯದಿಂದ ಇದ್ದಾರೆ ಮತ್ತು ಯಾರು ತಮ್ಮ ಅನುಕೂಲಕ್ಕಾಗಿ ಇದ್ದಾರೆ ಎಂಬ ತಿಳುವಳಿಕೆಯನ್ನು ಖಂಡಿತ ನೀಡುತ್ತದೆ. ಬೇರೆಯವರ ಸಮಸ್ಯೆಗಳನ್ನು ಬಗೆಹರಿಸುತ್ತಾ ತನ್ನದೇ ಭಾವನೆಗಳನ್ನು ಕಡೆಗಣಿಸಿದ್ದೇನೆ ಎಂದು ಮನುಷ್ಯ ಕೆಲವೊಮ್ಮೆ ಅರಿತುಕೊಳ್ಳುತ್ತಾನೆ. ದೀರ್ಘಕಾಲದವರೆಗೆ ಯಾವುದನ್ನು ನೀವು ಸತ್ಯವೆಂದು ಒಪ್ಪಿಕೊಳ್ಳಲು ನಿರಾಕರಿಸಿದ್ದಿರೋ ಜೀವನವು ಆಗಾಗ ಅದನ್ನೇ ತೋರಿಸುತ್ತದೆ ಮತ್ತು ಆ ಸತ್ಯವನ್ನು ಎದುರಿಸುವುದು ಅತ್ಯಂತ ಕಷ್ಟಕರವಾಗಿರುತ್ತದೆ. ಕೆಲವೊಮ್ಮೆ ಹೀಗೂ ಆಗುತ್ತದೆ. ನೀವು ಯಾರನ್ನಾದರೂ ಕಳೆದುಕೊಂಡು ದುಃಖಿತರಾಗುವುದಿಲ್ಲ, ಬದಲಾಗಿ ಅವರು ನಿಮ್ಮನ್ನು ಎಂದಿಗೂ ತಮ್ಮ ಹೃದಯದಲ್ಲಿ ಇಟ್ಟುಕೊಂಡಿರಲೇ ಇಲ್ಲ ಎಂದು ತಿಳಿದು ದುಃಖಿತರಾಗುತ್ತೀರಿ. ಜನರು ನಿಮ್ಮ ಪದಗಳನ್ನಲ್ಲ, ನಿಮ್ಮ ಉಪಯೋಗವನ್ನು ನೆನಪಿನಲ್ಲಿಡುತ್ತಾರೆ ಎಂದು ನಿಮಗೆ ಅರ್ಥವಾದಾಗ ಜೀವನವು ಆಳವಾಗಿ ಕಾಣತೊಡಗುತ್ತದೆ. ಕೆಲವೊಮ್ಮೆ ಮನುಷ್ಯನ ಆಯಾಸ ದೇಹದ್ದಾಗಿರುವುದಿಲ್ಲ, ವರ್ಷಗಟ್ಟಲೆ ಹೃದಯದಲ್ಲಿ ಅದುಮಿಟ್ಟಿದ್ದ ಆ ಉತ್ತರಗಳ ಹುಡುಕಾಟದ್ದಾಗಿರುತ್ತದೆ. ಜೀವನವು ಹಲವು ಬಾರಿ ನೀವು ಯಾವ ದಾರಿಗಳಿಂದ ಓಡಿ ಹೋಗಲು ಬಯಸಿದ್ದಿರೋ ಅಲ್ಲಿಗೂ ಕರೆದೊಯ್ಯುತ್ತದೆ, ಏಕೆಂದರೆ ನೀವು ನಿಮ್ಮದೇ ಧೈರ್ಯದ ಸತ್ಯವನ್ನು ತಿಳಿಯಲಿ ಎಂಬುದಕ್ಕಾಗಿ. ಕೆಲವೊಮ್ಮೆ ಹೀಗೂ ಆಗುತ್ತದೆ. ನೀವು ಯಾರನ್ನಾದರೂ ನಂಬಲು ಹೆದರುವುದಿಲ್ಲ, ಕೇವಲ ಮೊದಲಿನಂತ ಆ ಮುರಿತವನ್ನು ಮತ್ತೆ ಅನುಭವಿಸಲು ನೀವು ಬಯಸುವುದಿಲ್ಲ. ಪ್ರತಿಯೊಂದು ಮಾತಿಗೂ ಉತ್ತರ ನೀಡುವುದು ಅಗತ್ಯವಿಲ್ಲ. ಕೆಲವು ಉತ್ತರಗಳು ದೂರ ಹೋಗುವುದರಲ್ಲಿ ಇರುತ್ತವೆ ಎಂಬುದನ್ನು ಜೀವನವು ನಿಧಾನವಾಗಿ ಅರಿವು ಮಾಡಿಕೊಡುತ್ತದೆ. ಕೆಲವೊಮ್ಮೆ ಮನುಷ್ಯ ಎಷ್ಟೊಂದು ಬದಲಾಗುತ್ತಾನೆ ಎಂದರೆ ತನ್ನನ್ನು ತಾನು ನಿಭಾಯಿಸಿಕೊಳ್ಳಲು ಅವನಿಗೆ ಯಾವುದೇ ಧ್ವನಿಯ ಅಗತ್ಯವಿರುವುದಿಲ್ಲ. ಅವನು ತಾನೇ ತನ್ನ ಆಸರೆಯಾಗುತ್ತಾನೆ. ಜೀವನದ ಅತ್ಯಂತ ಮೌನವಾದ ಸತ್ಯವೇನೆಂದರೆ ಕೆಲವು ಜನರು ನಿಮ್ಮನ್ನು ಕಳೆಕೊಳ್ಳುವುದು ಅವರಿಗೆ ನಿಮ್ಮ ಮೇಲೆ ಪ್ರೀತಿ ಇಲ್ಲ ಎಂದಲ್ಲ. ಅವರು ನಿಮ್ಮನ್ನು ಕಳೆಕೊಳ್ಳುವುದು ಏಕೆಂದರೆ ಅವರಿಗೆ ನಿಮ್ಮ ಬೆಲೆಯನ್ನು ಅರ್ಥ ಮಾಡಿಕೊಳ್ಳಲು ತಡವಾಗಿ ಬಿಡುತ್ತದೆ. ಜೀವನವು ಹಲವು ಬಾರಿ ನಿಮ್ಮನ್ನು ಆ ತಿರುವಿಗೆ ತಂದು ನಿಲ್ಲಿಸುತ್ತದೆ. ಅಲ್ಲಿ ಕುಳಿತು ಇಷ್ಟೆಲ್ಲ ಪ್ರಯತ್ನಗಳ ಹೊರತಾಗಿಯೂ ಕೊನೆಗೂ ಯಾವಾಗ ನೀವು ನಿಮ್ಮನ್ನೇ ಎಲ್ಲೋ ಹಿಂದೆ ಬಿಟ್ಟು ಬಂದಿರಿ ಎಂದು ಯೋಚಿಸಬೇಕಾಗುತ್ತದೆ ಮತ್ತು ಇದೇ ಕ್ಷಣ ನಿಮ್ಮನ್ನು ಹೊಸ ದಿಕ್ಕನ್ನು ಹುಡುಕಲು ವಿವಶಗೊಳಿಸುತ್ತದೆ. ಕೆಲವೊಮ್ಮೆ ಮನುಷ್ಯ ಎಷ್ಟೊಂದು ಒಡೆದು ಹೋಗಿರುತ್ತಾನೆಂದರೆ ಒಮ್ಮೆ ಅವನ ಹೃದಯವನ್ನು ಸೀಳುತ್ತಿದ್ದ ಮಾತುಗಳನ್ನು ಸಹ ಅವನು ನಗುತ್ತಾ ತಳ್ಳಿ ಹಾಕುತ್ತಾನೆ, ಏಕೆಂದರೆ ಪ್ರತಿಯೊಂದು ಪ್ರತಿಕ್ರಿಯೆಯೂ ಅಗತ್ಯವಿಲ್ಲ ಎಂಬುದನ್ನು ಅವನು ಈಗ ಕಲಿತಿರುತ್ತಾನೆ. ಬದಲಾಗುತ್ತಿರುವ ಜನರ ವರ್ತನೆಯನ್ನು ನೀವು ಮೌನವಾಗಿ ನೋಡುತ್ತಾ ಪ್ರತಿಯೊಂದು ಸಿಹಿಮುಖವೂ ನಂಬಿಕೆಗೆ ಅರ್ಹವಲ್ಲ ಎಂದು ಅರ್ಥ ಮಾಡಿಕೊಂಡಾಗ ಜೀವನವು ಅತಿ ಹೆಚ್ಚು ಪಾಠ ಕಲಿಸುತ್ತದೆ. ಕೆಲವೊಮ್ಮೆ ಹೀಗೂ ಆಗುತ್ತದೆ. ನೀವು ಯಾರನ್ನೋ ನಿಮ್ಮ ಪ್ರಪಂಚವೆಂದು ಒಪ್ಪಿಕೊಳ್ಳುತ್ತೀರಿ ಮತ್ತು ಅದೇ ಮನುಷ್ಯ ಪ್ರಪಂಚವು ಎಂದಿಗೂ ಒಬ್ಬನೇ ವ್ಯಕ್ತಿಯಿಂದ ಸೃಷ್ಟಿಯಾಗುವುದಿಲ್ಲ ಎಂದು ಒಂದು ದಿನ ಅರಿವು ಮಾಡಿಕೊಡುತ್ತಾನೆ. ಜೀವನವು ಹಲವು ಸಂದರ್ಭಗಳಲ್ಲಿ ನೀವು ಎಂದಿಗೂ ಯೋಚಿಸದಿದ್ದ ಅಂತಹ ವಾಸ್ತವತೆಯನ್ನು ನಿಮಗೆ ತೋರಿಸುತ್ತದೆ ಮತ್ತು ಅದೇ ವಾಸ್ತವತೆಯು ನಿಮ್ಮನ್ನು ಒಳಗಿನಿಂದ ಎಷ್ಟೊಂದು ಬಲಶಾಲಿಯನ್ನಾಗಿ ಮಾಡುತ್ತದೆ ಎಂದರೆ ಮುಂದಿನ ಬಾರಿ ಒಡೆಯುವ ಮುನ್ನ ನೀವು 100 ಬಾರಿ ಯೋಚಿಸುತ್ತೀರಿ. ತನ್ನ ಇರುವಿಕೆಯನ್ನು ಸ್ವಲ್ಪವೂ ಪರಿಗಣಿಸದ ಜನರಿಗಾಗಿ ತಾನು ಬಹಳ ಹೊತ್ತು ತನ್ನನ್ನು ತಾನು ಸುಸ್ತು ಮಾಡಿಕೊಂಡೆ ಎಂದು ಮನುಷ್ಯ ಕೆಲವೊಮ್ಮೆ ಅರಿತುಕೊಳ್ಳುತ್ತಾನೆ ಮತ್ತು ಇದೇ ಅರಿವು ಅತ್ಯಂತ ಆಳವಾದ ಪಾಠವಾಗಿ ಅವನಿಗೆ ಚುಚ್ಚುತ್ತದೆ. ಪ್ರತಿಯೊಂದು ಸಂಬಂಧವೂ ಹೊರೆಯಲ್ಲ, ಆದರೆ ಕೆಲವು ಸಂಬಂಧಗಳನ್ನು ಹೊರುತ್ತಾ ನೀವೇ ಹೊರೆಯಾಗುತ್ತೀರಿ ಮತ್ತು ನಿಮ್ಮನ್ನು ಉಳಿಸಿಕೊಳ್ಳಲು ಆ ಸಂಬಂಧಗಳನ್ನು ಬಿಡುವುದೇ ಅತಿದೊಡ್ಡ ಸಾಹಸವಾಗಿರುತ್ತದೆ ಎಂದು ನೀವು ಅರ್ಥ ಮಾಡಿಕೊಂಡಾಗ ಜೀವನ ಬದಲಾಗುತ್ತದೆ. ನಿಮ್ಮದೇ ಮನೆಯಲ್ಲಿ ನೀವು ಅಪರಿಚಿತರಂತೆ ಭಾವಿಸುವ ಕ್ಷಣವೊಂದು ಕೆಲವೊಮ್ಮೆ ಬರುತ್ತದೆ, ಏಕೆಂದರೆ ಎಲ್ಲಿ ಜನರು ನಿಮ್ಮ ಭಾವನೆಗಳನ್ನು ಗೌರವಿಸುವುದನ್ನು ಮರೆತು ಬಿಟ್ಟಿರುತ್ತಾರೋ ಅಲ್ಲಿ ನಿಮ್ಮ ಹೃದಯ ಇರುವುದಿಲ್ಲ. ನೀವು ಜನರಿಗಾಗಿ ಎಷ್ಟು ಪ್ರಾಮಾಣಿಕರಾಗಿರುತ್ತೀರೋ ಅವರು ನಿಮಗಾಗಿ ಅಷ್ಟು ಪ್ರಾಮಾಣಿಕರಾಗಿರುವುದಿಲ್ಲ ಎಂಬುದನ್ನು ಜೀವನವು ನಿಮಗೆ ಪದೇ ಪದೇ ತೋರಿಸುತ್ತದೆ ಮತ್ತು ಇದೇ ವ್ಯತ್ಯಾಸವು ನಿಮ್ಮನ್ನು ನಿಧಾನವಾಗಿ ಒಳಗಿನಿಂದ ತಿಳುವಳಿಕೆಯುಳ್ಳವರನ್ನಾಗಿ ಮಾಡುತ್ತದೆ.
ಕೆಲವೊಮ್ಮೆ ಮನುಷ್ಯ ಬೇರೆಯವರಿಗಾಗಿ ಎಷ್ಟೊಂದು ಮಾಡಿಬಿಡುತ್ತಾನೆಂದರೆ ಒಂದು ದಿನ ಅವನು ತನ್ನನ್ನು ತಾನು ಹುಡುಕಿಕೊಳ್ಳಬೇಕಾಗುತ್ತದೆ, ಏಕೆಂದರೆ ಅವನದ್ದೇ ಆದ ಕೆಲವು ಅಗತ್ಯಗಳಿದ್ದವು ಎಂಬುದನ್ನು ಅವನು ಮರೆತು ಬಿಟ್ಟಿರುತ್ತಾನೆ. ವರ್ಷಾನುಗಟ್ಟಲೆ ನೀವು ಯಾರಿಂದಲೂ ಮುಚ್ಚಿಡುತ್ತಿದ್ದ ಆ ಒಳಗಿನ ಮುರಿತಗಳನ್ನು ನೀವು ಒಪ್ಪಿಕೊಂಡಾಗ ಜೀವನವು ಅತ್ಯಂತ ನೈಜವಾಗಿ ಕಾಣುತ್ತದೆ. ಕೆಲವೊಮ್ಮೆ ಹೀಗೂ ಆಗುತ್ತದೆ. ನೀವು ಯಾರನ್ನಾದರೂ ಕಳೆದುಕೊಂಡು ದುಃಖಿತರಾಗಿಲ್ಲ, ಬದಲಾಗಿ ಅವರನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ನಿಮ್ಮ ಇಷ್ಟೊಂದು ಎನರ್ಜಿಯನ್ನು ಹಾಳು ಮಾಡಿದಿರಲ್ಲ ಎಂಬ ವಿಷಯಕ್ಕೆ ನೀವು ದುಃಖಿತರಾಗುತ್ತೀರಿ ಎಂದು ನಿಮಗೆ ಅನಿಸುತ್ತದೆ. ಪ್ರತಿಯೊಂದು ಕಥೆಯೂ ಸುಖಾಂತ್ಯವನ್ನು ಹೊಂದಿರುವುದಿಲ್ಲ, ಆದರೆ ಪ್ರತಿಯೊಂದು ಅಂತ್ಯದಲ್ಲೂ ನಿಮ್ಮ ಯೋಚನೆಯನ್ನು ಶಾಶ್ವತವಾಗಿ ಬದಲಾಯಿಸುವಂತಹ ಯಾವುದಾದರೂ ಒಂದು ಪಾಠ ಖಂಡಿತ ಅಡಗಿರುತ್ತದೆ ಎಂಬುದನ್ನು ಜೀವನವು ನಿಮಗೆ ಪದೇ ಪದೇ ನೆನಪಿಸುತ್ತದೆ. ಕೆಲವೊಮ್ಮೆ ಮನುಷ್ಯ ಎಷ್ಟೊಂದು ಸುಸ್ತಾಗುತ್ತಾನೆಂದರೆ ಅವನಿಗೆ ಜನರದ್ದಲ್ಲ ತನ್ನದೇ ಅಗತ್ಯದ ಅರಿವಾಗತೊಡಗುತ್ತದೆ ಮತ್ತು ಆಗಲೇ ಅವನು ಮೊದಲ ಬಾರಿಗೆ ತನ್ನೊಂದಿಗೆ ಸಮಯ ಕಳೆಯುವ ಬೆಲೆಯನ್ನು ಅರ್ಥ ಮಾಡಿಕೊಳ್ಳುತ್ತಾನೆ. ಪ್ರತಿಯೊಂದು ನಗುವು ಖುಷಿಯಲ್ಲ, ಹಲವು ಬಾರಿ ಅದು ಯಾರೂ ತಿಳಿಯಲು ಬಯಸದ ಆ ನೋವುಗಳ ಮುಖವಾಡವಾಗಿರುತ್ತದೆ ಎಂದು ನೀವು ಅರ್ಥ ಮಾಡಿಕೊಂಡಾಗ ಜೀವನವು ಆಳವಾಗುತ್ತದೆ. ಕೆಲವು ಮಾತುಗಳು ತಮ್ಮ ಜಾಗದಲ್ಲಿ ಸರಿಯಾಗಿದ್ದವು, ಆದರೆ ನೀವು ಅವುಗಳನ್ನು ತಪ್ಪು ಜಾಗದಲ್ಲಿ ಹೇಳಿದಿರಿ ಮತ್ತು ಅದೇ ತಪ್ಪೇ ಸಂಬಂಧಗಳನ್ನು ಬದಲಾಯಿಸುತ್ತದೆ ಎಂದು ನಿಮ್ಮನ್ನು ನೀವೇ ಸಮಾಧಾನಪಡಿಸಿಕೊಳ್ಳುವ ಸಮಯವೂ ಕೆಲವೊಮ್ಮೆ ಬರುತ್ತದೆ. ಜೀವನವು ಹಲವು ಬಾರಿ ಯಾರನ್ನು ನೀವು ನಿಮ್ಮ ಆಸರೆ ಎಂದು ತಿಳಿದಿದ್ದೀರೋ ಅದೇ ಜನರನ್ನು ಬದಲಾಯಿಸಿ ಬಿಡುತ್ತದೆ ಮತ್ತು ಆಸರೆಯೇ ಬದಲಾದಾಗ ನೀವು ನಿಮ್ಮ ಸ್ವಂತವಾಗಿ ನಿಲ್ಲುವ ಶಕ್ತಿಯನ್ನು ಗುರುತಿಸುತ್ತೀರಿ. ಕೆಲವೊಮ್ಮೆ ಮನುಷ್ಯ ಎಷ್ಟೊಂದು ಶಾಂತವಾಗುತ್ತಾನೆಂದರೆ ಅವನ ಮೌನವೇ ಅವನ ನೋವಿನ ಸಂಪೂರ್ಣ ಕಥೆಯಾಗಿ ಬಿಡುತ್ತದೆ ಮತ್ತು ಆ ಕಥೆಯನ್ನು ಕೇವಲ ಹೃದಯದಿಂದ ಪೆಟ್ಟು ತಿಂದವನು ಮಾತ್ರ ಓದಬಲ್ಲನು. ನೀವು ದುರ್ಬಲರಾಗಿರುವುದಿಲ್ಲ, ಆದರೆ ದುರ್ಬಲರಾಗಿ ಕಾಣುತ್ತಿರುವಾಗ ಜೀವನವು ಅತಿ ಹೆಚ್ಚು ಪರೀಕ್ಷಿಸುತ್ತದೆ ಮತ್ತು ಪ್ರಪಂಚವು ಅದೇ ದುರ್ಬಲತೆಯ ಲಾಭವನ್ನು ಪಡೆಯಲು ಪ್ರಯತ್ನಿಸುತ್ತದೆ. ನಿಮ್ಮನ್ನು ನಿಭಾಯಿಸುವ ಯಾರೊಬ್ಬರ ಅಗತ್ಯವೂ ನಿಮಗಿಲ್ಲ, ನಿಮ್ಮನ್ನು ಜಡ್ಜ್ ಮಾಡದೆ ಆಲಿಸುವ ಯಾರೊಬ್ಬರ ಅಗತ್ಯವಷ್ಟೇ ನಿಮಗಿದೆ ಮತ್ತು ಈ ವಸ್ತು ಪ್ರಪಂಚದಲ್ಲಿ ಅತ್ಯಂತ ಅಪರೂಪ ಎಂಬುದು ನಿಮಗೆ ಅರ್ಥವಾಗುವ ಕ್ಷಣ ಒಂದು ಕೆಲವೊಮ್ಮೆ ಬರುತ್ತದೆ. ಜೀವನವು ಹಲವು ಬಾರಿ ನಿಮ್ಮನ್ನು ಎಂತಹ ತಿರುವಿನಲ್ಲಿ ನಿಲ್ಲಿಸುತ್ತದೆ ಎಂದರೆ ಎಲ್ಲಿ ಹಿಂದೆ ತಿರುಗಿ ನೋಡುವುದು ನೋವು ನೀಡುತ್ತದೆ ಮತ್ತು ಮುಂದೆ ಸಾಗುವುದು ಭಯ ಹುಟ್ಟಿಸುತ್ತದೆ ಮತ್ತು ಇದೇ ಎರಡು ಭಾವನೆಗಳ ನಡುವೆ ನೀವು ನಿಮ್ಮ ನೈಜ ಧೈರ್ಯವನ್ನು ಗುರುತಿಸಲು ಶುರು ಮಾಡುತ್ತೀರಿ. ಕೆಲವೊಮ್ಮೆ ಮನುಷ್ಯ ಎಷ್ಟೊಂದು ಸಹಿಸಿಕೊಳ್ಳುತ್ತಾನೆಂದರೆ ನಂತರ ಸಣ್ಣ ಸಣ್ಣ ಮಾತುಗಳಲ್ಲೂ ಅವನ ನಂಬಿಕೆ ಅಲುಗಾಡಲು ಶುರುವಾಗುತ್ತದೆ, ಏಕೆಂದರೆ ಪ್ರತಿಯೊಂದು ಹೊಸ ಮಾತು ಅವನಿಗೆ ಹಳೆಯ ಪೆಟ್ಟುಗಳನ್ನು ನೆನಪಿಸುತ್ತದೆ. ಯಾರಿಗಾಗಿ ನೀವು ಪ್ರಪಂಚವನ್ನೇ ಬಿಟ್ಟಿದ್ದೀರೋ ಅವರು ನಿಮಗಾಗಿ ಒಂದು ಕ್ಷಣವೂ ನಿಲ್ಲಲು ತಯಾರಿರಲಿಲ್ಲ ಎಂದು ನೀವು ಒಂದು ದಿನ ಇದ್ದಕ್ಕಿದ್ದಂತೆ ಅನುಭವಿಸಿದಾಗ ಜೀವನವು ತನ್ನ ಅಸಲು ಚಿತ್ರಣವನ್ನು ತೋರಿಸುತ್ತದೆ. ಕೆಲವೊಮ್ಮೆ ಹೀಗೂ ಆಗುತ್ತದೆ. ನೀವು ಯಾರೊಬ್ಬರ ಮುಂದೆ ನಿಮ್ಮ ಸಂಪೂರ್ಣ ಸತ್ಯವನ್ನ ಇಡುತ್ತೀರಿ, ಆದರೂ ನೀವು ಕೇವಲ ಒಂದು ಪಾಠವಾಗಿ ಮಾತ್ರ ಉಳಿದು ಬಿಡುತ್ತೀರಿ. ಶ್ರೀಕೃಷ್ಣನು ನಮಗೆ ಇದನ್ನು ಹೇರುತ್ತಾನೆ. ನಮ್ಮದೇ ಸ್ವಂತ ತಪ್ಪುಗಳಿಂದ ಕಲಿಯುವುದು ಮನುಷ್ಯನ ಒಂದು ಅತಿದೊಡ್ಡ ಮತ್ತು ಅತ್ಯಂತ ಮಹತ್ವದ ಅನುಭವವಾಗಿದೆ. ಮನುಷ್ಯ ತಪ್ಪುಗಳ ಮೂಟೆ. ತಪ್ಪುಗಳನ್ನು ಮಾಡುವುದು ಒಂದು ಅತ್ಯಂತ ಮಾನವೀಯ ಸ್ವಭಾವ. ಪ್ರತಿ ಮನುಷ್ಯನಿಂದಲೂ ತಪ್ಪಾಗುತ್ತದೆ. ಆದರೆ ಆ ತಪ್ಪುಗಳಿಂದ ಯಾವುದೇ ಪಾಠ ಕಲಿಯದಿರುವುದು, ಅದೇ ತಪ್ಪನ್ನು ಪದೇ ಪದೇ ಮಾಡುವುದು, ಇದು ಅತಿದೊಡ್ಡ ಮೂರ್ಖತನ. ನೀವು ಜೀವನದಲ್ಲಿ ಒಮ್ಮೆ ಯಾವುದಾದರೂ ತಪ್ಪು ಮಾಡಿದರೆ ಭವಿಷ್ಯದಲ್ಲಿ ನಿಮ್ಮಿಂದ ಅದೇ ರೀತಿಯ ತಪ್ಪು ಮತ್ತೆ ಆಗದಂತೆ ನೀವು ಎಚ್ಚರದಿಂದ ಇರಬಹುದು, ಸಾವಧಾನವಾಗಿರಬಹುದು. ತಪ್ಪುಗಳು ವಾಸ್ತವದಲ್ಲಿ ನಿಮ್ಮ ಯೋಚನೆಗೂ ಒಂದು ಹೊಸ ಪ್ರೋತ್ಸಾಹವನ್ನು ನೀಡುತ್ತವೆ, ಅದನ್ನು ಒಂದು ಹೊಸ ದಿಕ್ಕಿನತ್ತ ಕೊಂಡೊಯ್ಯುತ್ತವೆ. ತಪ್ಪುಗಳಿಂದ ನಿಮ್ಮ ಯೋಚನಾ ವ್ಯಾಪ್ತಿಯು ತುಂಬ ವಿಸ್ತಾರವಾಗುತ್ತದೆ. ನೀವು ಆರಾಮಾಗಿ ಕುಳಿತು ಈ ತಪ್ಪು ಏಕೆ ಆಯಿತು, ಇದರ ಹಿಂದೆ ಯಾವ ಕಾರಣಗಳ ಕೈವಾಡವಿತ್ತು ಮತ್ತು ಈಗ ಭವಿಷ್ಯದಲ್ಲಿ ಏನು ಮಾಡಬೇಕು ಅಥವಾ ಯಾವ ಹೊಸ ಹೆಜ್ಜೆ ಇಡಬೇಕು, ಇದರಿಂದ ಈ ತಪ್ಪು ಮತ್ತೆಂದು ಮರುಕಳಿಸುವುದಿಲ್ಲ ಎಂದು ವಿಶ್ಲೇಷಣೆ ತನಿಖೆ ಮಾಡಬಹುದು. ಜೀವನದಲ್ಲಿ ನಡೆಯುವ ಪ್ರತಿಯೊಂದು ತಪ್ಪು ವಾಸ್ತವದಲ್ಲಿ ನಿಮ್ಮ ಒಂದು ಅತಿದೊಡ್ಡ ಶಿಕ್ಷಕ, ಗುರು. ಷರತ್ತು ಒಂದು ವೇಳೆ ನಾವು ಮುಕ್ತ ಮನಸ್ಸಿನಿಂದ ಆ ತಪ್ಪಿನಿಂದ ಕಲಿಯಲು ಸಿದ್ಧರಾಗಿದ್ದರೆ. ಭಗವಾನ್ ಶ್ರೀಕೃಷ್ಣರ ಈ ಹೇಳಿಕೆ, ಈ ಮಾತು ಅತ್ಯಂತ ಆಳವಾದ ಮತ್ತು ಅತ್ಯಂತ ಸಾರಗರ್ಭಿತವಾಗಿದೆ, ಅರ್ಥಗರ್ಭಿತವಾಗಿದೆ. ಈ ಪ್ರಪಂಚದಲ್ಲಿ ಏನೇ ನಡೆದರೂ ಅದು ಯಾವಾಗಲೂ ಒಳ್ಳೆಯದಕ್ಕಾಗಿಯೇ ನಡೆಯುತ್ತದೆ. ಇಂದು ನಿಮ್ಮ ಜೀವನದಲ್ಲಿ ಏನು ನಡೆಯುತ್ತಿದೆಯೋ ಅದು ಕೂಡ ನಿಮ್ಮ ಒಳ್ಳೆಯದಕ್ಕಾಗಿಯೇ ನಡೆಯುತ್ತಿದೆ ಮತ್ತು ನಾಳೆ ಭವಿಷ್ಯದಲ್ಲಿ ಏನೇ ನಡೆದರೂ ಅದು ಕೂಡ ನಿಮಗೆ ಸಂಪೂರ್ಣವಾಗಿ ಸರಿಯಾಗಿಯೇ ಇರುತ್ತದೆ. ದೇವರ ಈ ವಿಚಾರವು ಕೇಳಲು ಎಷ್ಟು ಸರಳ ಮತ್ತು ನಮ್ಮ ಮನಸ್ಸಿಗೆ ನೆಮ್ಮದಿ ನೀಡುವಂತೆ ಅನಿಸುತ್ತದೆಯೋ, ಈ ವಿಚಾರವನ್ನು ನಮ್ಮ ನಿಜ ಜೀವನದಲ್ಲಿ ಸಂಪೂರ್ಣವಾಗಿ ಅಳವಡಿಸಿಕೊಳ್ಳುವುದು, ಇದನ್ನು ಎಂತಹ ಕೆಟ್ಟದಕ್ಕಿಂತ ಕೆಟ್ಟ ಪರಿಸ್ಥಿತಿಯಲ್ಲೂ ನಿಜವಾಗಿಯೂ ಅನುಭವಿಸುವುದು ಅಷ್ಟೇ ಕಷ್ಟ ಮತ್ತು ಕಠಿಣವಾಗಿರುತ್ತದೆ. ವಿಶೇಷವಾಗಿ ನಮ್ಮ ಜೀವನದಲ್ಲಿ ನಿಜಕ್ಕೂ ಏನಾದರೂ ತುಂಬ ಕೆಟ್ಟದಾದಾಗ ಇದು ಇನ್ನಷ್ಟು ಕಷ್ಟವಾಗುತ್ತದೆ.
ನಮ್ಮ ಸ್ವಂತವರ ಜೊತೆ ಅಥವಾ ನಮ್ಮ ಅತ್ಯಂತ ಪ್ರೀತಿ ಪಾತ್ರರ ಜೊತೆ ಪ್ರಪಂಚದಲ್ಲಿ ಯಾವುದಾದ್ರೂ ದೊಡ್ಡ ಅನ್ಯಾಯವಾದಾಗ, ಯಾವುದಾದ್ರೂ ಅತಿ ದೊಡ್ಡ ದುಃಖ ಅಥವಾ ಅತಿ ದೊಡ್ಡ ವಿಪತ್ತು ಇದ್ದಕ್ಕಿದ್ದಂತೆ ನಮ್ಮ ಮುಂದೆ ಬಂದು ನಿಂತಾಗ, ಆಗ ನಮ್ಮ ಒಳಗಿನ ತಾಳ್ಮೆಯ ಕಟ್ಟೆ ಒಡೆಯಲು ಶುರುವಾಗುತ್ತದೆ. ಆಗ ದೇವರ ಈ ವಿಚಾರದ ಮೇಲಿರುವ ನಮ್ಮ ನಂಬಿಕೆಯು ಅಲುಗಾಡಲು ಶುರುವಾಗುತ್ತದೆ. ಆ ಭಯಂಕರ ದುಃಖದ ಸಮಯದಲ್ಲಿ ನಮಗೆ ನಮ್ಮ ಇಡೀ ಪ್ರಪಂಚವೇ ತಲೆಕೆಳಗಾಗಿರುವಂತೆ ಭಾಸವಾಗುತ್ತದೆ. ಎಲ್ಲವೂ ನಾಶವಾಗಿದೆ ಮತ್ತು ತಪ್ಪಾಗಿದೆ ಎಂಬಂತೆ ಅನಿಸುತ್ತದೆ. ಈ ಇಡೀ ಪ್ರಪಂಚದ ಪ್ರತಿಯೊಂದು ವಸ್ತು ಕೇವಲ ನಮ್ಮ ವಿರುದ್ಧವಾಗಿಯೇ ನಡೆಯುತ್ತಿದೆ. ನಮ್ಮ ಹಣೆಬರಹವೇ ನಮ್ಮ ಮೇಲೆ ಮುನಿಸಿಕೊಂಡಿದೆ ಎಂಬಂತೆ ನಮಗೆ ಭಾಸವಾಗತೊಡಗುತ್ತದೆ. ಆ ಸಮಯದಲ್ಲಿ ಪ್ರಪಂಚದ ಪ್ರತಿಯೊಬ್ಬ ಮನುಷ್ಯನು ನಮಗೆ ಕೇವಲ ಸ್ವಾರ್ಥಿ ಮತ್ತು ಮತ್ಲಬಿ, ಸ್ವಾರ್ಥ ಸಾಧಕೆಯಾಗಿ ಮಾತ್ರ ಕಾಣತೊಡಗುತ್ತಾನೆ. ಆದರೆ ನನ್ನ ಸ್ನೇಹಿತರೆ, ಈ ಜೀವನದ ಅತಿ ದೊಡ್ಡ ಮತ್ತು ಅಟಲ ಸತ್ಯ ಬಹುಶಃ ಇದೇ ಆಗಿದೆ. ನಮ್ಮ ಜೊತೆ ಏನಾದರೂ ತುಂಬ ಕೆಟ್ಟದ್ದಾದಾಗ, ನಮ್ಮ ಹೃದಯಕ್ಕೆ ಅತಿ ದೊಡ್ಡ ಪೆಟ್ಟು ಬಿದ್ದಾಗ, ಯಾವುದಾದ್ರೂ ನಮ್ಮದೇ ಮನುಷ್ಯ ನಮಗೆ ಅತಿ ದೊಡ್ಡ ದುಃಖವನ್ನು ನೀಡಿದಾಗ ಅಥವಾ ಅತಿ ದೊಡ್ಡ ಮೋಸವನ್ನು ಮಾಡಿದಾಗ, ವಾಸ್ತವದಲ್ಲಿ ಆ ಘಟನೆ ಅಥವಾ ಆ ಮನುಷ್ಯ ತಿಳಿಯದೆಯೋ ಆದರೆ ನಮಗೆ ಜೀವನದ ಒಂದು ಅತಿ ದೊಡ್ಡ ಮತ್ತು ಅತ್ಯಂತ ಮಹತ್ವದ ಪಾಠವನ್ನು ಕಲಿಸಿಬಿಡುತ್ತಾನೆ. ಈ ಅತ್ಯಂತ ಕಠಿಣ ಪರಿಸ್ಥಿತಿಗಳು ಏನಿವೆಯೋ, ಈ ಅಳಿಸುವಂತಹ ದುಃಖದ ಅನುಭವಗಳೇನಿವೆಯೋ, ಇವೇ ವಾಸ್ತವದಲ್ಲಿ ನಮ್ಮನ್ನು ಒಳಗಿನಿಂದ ಉಕ್ಕಿನಂತೆ ಬಲಶಾಲಿಯನ್ನಾಗಿ ಮಾಡುತ್ತವೆ. ಈ ದುಃಖಗಳೇ ನಮ್ಮೊಳಗೆ ಸಹನಶೀಲತೆಯನ್ನು, ಬಹಳಷ್ಟು ತಾಳ್ಮೆಯನ್ನು, ಸಬ್ರನ್ನು ಮತ್ತು ಪ್ರಪಂಚವನ್ನು ಅರ್ಥ ಮಾಡಿಕೊಳ್ಳುವ ಒಂದು ಅತ್ಯಂತ ಆಳವಾದ ತಿಳುವಳಿಕೆಯನ್ನು ಹುಟ್ಟುಹಾಕುತ್ತವೆ. ಇದೇ ದುಃಖಗಳ ನಂತರ ನಾವು ಈ ಜೀವನದ ಅಸಲಿ ವಾಸ್ತವತೆಯನ್ನು ಹೆಚ್ಚು ಸ್ಪಷ್ಟವಾಗಿ ಮತ್ತು ಸ್ವಚ್ಛವಾಗಿ ನೋಡಲು ಸಾಧ್ಯವಾಗುತ್ತದೆ. ಇದನ್ನು ಹೀಗೆ ಅರ್ಥ ಮಾಡಿಕೊಳ್ಳಿ: ಹೇಗೆ ಒಬ್ಬ ತಾಯಿ ತನ್ನ ತುಂಬ ಅನಾರೋಗ್ಯ ಪೀಡಿತ ಮಗುವನ್ನು ಗುಣಪಡಿಸಲು ಒಂದು ಅತ್ಯಂತ ಕಹಿಯಾದ ಔಷಧಿಯನ್ನು ಕುಡಿಸುತ್ತಾಳೋ, ಹಾಗೆ ಆ ಮಗುವಿಗೆ ಆ ಔಷಧಿಯ ರುಚಿ ಸ್ವಲ್ಪವೂ ಇಷ್ಟವಾಗದಿರಬಹುದು. ಆ ಮಗು ಆ ಔಷಧಿಯನ್ನು ನೋಡಿ ಅಳಬಹುದು, ಕಿರುಚಬಹುದು, ಔಷಧಿಯನ್ನು ಎಸೆಯಲು ಪ್ರಯತ್ನಿಸಬಹುದು. ಆದರೆ ಆ ತಾಯಿ ತನ್ನ ಹೃದಯವನ್ನು ಕಲ್ಲಾಗಿಸಿಕೊಂಡು ಅದೇ ಕಹಿ ಔಷಧಿಯಿಂದಲೇ ತನ್ನ ಮಗುವಿನ ಆ ಭಯಂಕರ ಕಾಯಿಲೆ ದೂರವಾಗುತ್ತದೆ ಮತ್ತು ಅದೇ ಔಷಧಿಯಲ್ಲೇ ತನ್ನ ಮಗುವಿನ ಅಸಲಿ ಒಳಿತು ಅಡಗಿದೆ ಎಂದು ತಿಳಿದಿರುತ್ತಾಳೆ. ನಿಖರವಾಗಿ ಅದೇ ರೀತಿ ನಮ್ಮ ಈ ಜೀವನದಲ್ಲಿ ಬರುವ ದೊಡ್ಡ ದೊಡ್ಡ ಕಷ್ಟಗಳು, ಅಳಿಸುವಂತಹ ತೊಂದರೆಗಳು ಮತ್ತು ಅಹಿತಕರ ಘಟನೆಗಳು ನಮಗೆ ಇಷ್ಟವಿಲ್ಲದವು ಆಗಾಗ ನಮ್ಮ ಒಳ್ಳೆಯದಕ್ಕಾಗಿಯೇ ಇರುತ್ತವೆ. ಆ ದುಃಖದ ಕ್ಷಣದಲ್ಲಿ ನಮಗೆ ಈ ಮಾತು ಸ್ವಲ್ಪವೂ ಅರ್ಥವಾಗದಿದ್ದರೂ ಸಹ ನಾವು ಆ ಸುಖದ ಆರಾಮದಾಯಕ ದಿನಗಳಲ್ಲಿ ಬಹುಶಃ ಎಂದಿಗೂ ಕಲಿಯಲು ಸಾಧ್ಯವಾಗದಂತಹ ಜೀವನದ ಅತೀ ದೊಡ್ಡ ಮತ್ತು ಕಹಿಯಾದ ಪಾಠಗಳನ್ನು ಆ ಕಷ್ಟಗಳೇ ನಮಗೆ ಕಲಿಸುತ್ತವೆ. ವಾಸ್ತವದಲ್ಲಿ ನಮ್ಮ ಜೊತೆ ಏನಾದರೂ ತುಂಬ ಕೆಟ್ಟದ್ದಾದಾಗ ಆ ಕೆಟ್ಟ ಸಮಯವು ನಮಗೆ ಜೀವನದ ಒಂದು ಕನ್ನಡಿಯನ್ನು ತೋರಿಸುತ್ತವೆ. ಈ ಪ್ರಪಂಚದಲ್ಲಿ ನಾವು ಯಾರನ್ನು ನಮ್ಮವರೆಂದು ಅಂದುಕೊಂಡಿದ್ದೆವು ಮತ್ತು ವಾಸ್ತವದಲ್ಲಿ ನಾವು ಯಾರನ್ನು ನಮ್ಮವರೆಂದು ಅಂದುಕೊಳ್ಳಬಾರದಿತ್ತು ಎಂಬುದನ್ನು ಅದು ನಮಗೆ ಕಲಿಸುತ್ತದೆ. ಯಾವುದಾದರೂ ಅತ್ಯಂತ ಆಪ್ತ ಮನುಷ್ಯ ನಮಗೆ ಮೋಸ ಮಾಡಿದಾಗ ಅಥವಾ ನಮ್ಮ ನೈಜ ಭಾವನೆಗಳನ್ನು ಅತ್ಯಂತ ಕೆಟ್ಟದಾಗಿ ಘಾಸಿಗೊಳಿಸಿದಾಗ, ಪೆಟ್ಟು ಕೊಟ್ಟಾಗ ಆಗಾಗ ನಮ್ಮ ಕಣ್ಣುಗಳಿಂದ ಭ್ರಮೆಯ ಆ ಪಟ್ಟಿ ಕಳಚಿಕೊಳ್ಳುತ್ತದೆ. ಆಗ ನಮಗೆ ಅರ್ಥವಾಗುತ್ತದೆ, ಯಾವ ಜನರಿಗಾಗಿ ನಾವು ನಮ್ಮ ಪ್ರಾಣವನ್ನೇ ಪಣಕ್ಕಿಡುತ್ತಿದ್ದೆವೋ, ಇಷ್ಟೆಲ್ಲ ಮಾಡುತ್ತಿದ್ದೆವೋ, ಯಾರ ಮೇಲೆ ನಾವು ಕಣ್ಣು ಮುಚ್ಚಿಕೊಂಡು ಕುರುಡಾಗಿ ನಂಬಿಕೆ ಇಡುತ್ತಿದ್ದೆವೋ, ಆ ಜನರು ತಮ್ಮ ಮನಸ್ಸಿನಲ್ಲಿ ಬೇರೆ ಏನೋ ಯೋಚಿಸುತ್ತಿದ್ದರು ಎಂದು. ಅವರ ಅಸಲಿ ಉದ್ದೇಶಗಳೇ ಸಂಪೂರ್ಣವಾಗಿ ಬೇರೆಯಾಗಿದ್ದೆವು. ಸತ್ಯವೇನೆಂದರೆ ಸ್ನೇಹಿತರೆ, ಈ ಪ್ರಪಂಚದಲ್ಲಿ ಹೆಚ್ಚಿನ ಮನುಷ್ಯರು ತಮ್ಮ ಅಸಲಿ ಮುಖದ ಮೇಲೆ ಒಂದು ಅತ್ಯಂತ ಸುಂದರವಾದ ಮುಖವಾಡವನ್ನು ಧರಿಸಿಕೊಂಡು ನಡೆಯುತ್ತಾರೆ. ಕೆಲವರು ತಮ್ಮ ಮುಖದ ಮೇಲೆ ಮುಗ್ಧತೆಯ ಮುಖವಾಡವನ್ನು ಹಾಕಿಕೊಳ್ಳುತ್ತಾರೆ, ಕೆಲವರು ನಿಜವಾದ ಸ್ನೇಹದ ಮುಖವಾಡವನ್ನು ಧರಿಸುತ್ತಾರೆ, ಮತ್ತೆ ಕೆಲವರು ಸಂಪೂರ್ಣ ಪ್ರಾಮಾಣಿಕತೆಯ ಮುಖವಾಡವನ್ನು. ನೀವು ಯಾವುದೇ ಮನುಷ್ಯನ ಆ ಅಸಲಿಯತ್ತನ್ನು ಯಾವುದಾದರೂ ಕಷ್ಟದ ಸಮಯದ ಒರೆಗಲ್ಲಿಗೆ ಹಚ್ಚಿ ಪರೀಕ್ಷಿಸದ ಹೊರತು ನೀವು ಅವನನ್ನು ಎಂದಿಗೂ ಸರಿಯಾಗಿ ಗುರುತಿಸಲು ಸಾಧ್ಯವೇ ಇಲ್ಲ. ಮತ್ತು ಯಾವುದೇ ಮನುಷ್ಯನನ್ನು ಪರೀಕ್ಷಿಸುವ ಆ ಅವಕಾಶ, ಚಾನ್ಸ್ ಆಗಾಗ ಜೀವನದ ಪರಿಸ್ಥಿತಿಗಳು ಇದ್ದಕ್ಕಿದ್ದಂತೆ ಬದಲಾದಾಗಲೇ ಸಿಗುತ್ತದೆ. ವಿಶೇಷವಾಗಿ ನಿಮ್ಮ ಅತ್ಯಂತ ಕೆಟ್ಟ ಸಮಯ ಬಂದಾಗ ಅಥವಾ ಎದುರಿಗಿರುವವನಿಗೆ ನಿಮ್ಮಿಂದ ಆಗಬೇಕಾದ ಸ್ವಾರ್ಥ, ಮತ್ಲಬ್ ಈಡೇರಿದಾಗ ಇದು ಸಂಭವಿಸುತ್ತದೆ. ಎಲ್ಲಿಯವರೆಗೆ ಜನರು ನಿಮ್ಮಿಂದ ಏನಾದರೂ ಲಾಭ ಪಡೆಯಬಹುದು, ಎಲ್ಲಿಯವರೆಗೆ ಅವರಿಗೆ ನಿಮ್ಮಿಂದ ಏನಾದರೂ ಬೇಕಾಡಿರುತ್ತದೆಯೋ ಅಲ್ಲಿಯವರೆಗೆ ಅವರು ದುಂಬಿಯಂತೆ ನಿಮ್ಮ ಸುತ್ತಮುತ್ತಲೇ ಇರುತ್ತಾರೆ. ಅವರು ಹಗಲು ರಾತ್ರಿ ನಿಮ್ಮ ಸುಳ್ಳು ಹೊಗಳಿಕೆಗಳನ್ನು ಮಾಡುತ್ತಾರೆ ಮತ್ತು ಪ್ರತಿಯೊಂದು ವಿಷಯದಲ್ಲೂ ನಿಮ್ಮ ಜೊತೆಗಿರುತ್ತಾರೆ. ಆದರೆ ಯಾವ ದಿನ ಅವರ ಆ ಲಾಭ ಸಂಪೂರ್ಣವಾಗಿ ಮುಗಿದು ಹೋಗುತ್ತದೆಯೋ ಅಥವಾ ಅವರಿಗೆ ನಿಮ್ಮಿಗಿಂತಲೂ ಉತ್ತಮವಾದ ಬೇರೊಬ್ಬ ಮನುಷ್ಯ ಸಿಗುತ್ತಾನೋ ಆಗ ಅವರು ಆಗಾಗ ಊಸರವಳ್ಳಿಯಂತೆ ಬದಲಾಗುತ್ತಾರೆ ಮತ್ತು ತಮ್ಮ ಅಸಲಿ ಬಣ್ಣವನ್ನು ತೋರಿಸುತ್ತಾರೆ. ಇದೇ ಈ ಪ್ರಪಂಚ, ಇದೇ ಅಸಲಿ ದುನಿಯಾದಾರಿ ಮತ್ತು ಇದೇ ಈ ಜೀವನದ ಅತೀ ದೊಡ್ಡ ಮತ್ತು ಕಹಿ ಸತ್ಯ. ಆದರೆ ನನ್ನ ಪ್ರೀತಿಯ ಮಿತ್ರರೇ, ಈ ಕಹಿ ಸತ್ಯದಿಂದ ಹೆದರಬಾರದು ಅಥವಾ ಇದರಿಂದ ಎಂದಿಗೂ ನಿರಾಶರಾಗಬಾರದು. ಬದಲಾಗಿ ಇದರಿಂದ ಯಾವಾಗಲೂ ಹೊಸದೇನನ್ನಾದರೂ ಕಲಿಯಬೇಕು.
ಸ್ವಾರ್ಥ ಮುಗಿದ ಮೇಲೆ ನಮ್ಮಿಂದ ದೂರ ಹೋದವರು, ನಮಗೆ ನೋವು ಮತ್ತು ಮೋಸ ನೀಡಿದವರು, ಅವರನ್ನು ಖುಷಿಯಾಗಿ ಹೋಗಲು ಬಿಡಿ. ಅವರನ್ನು ಬಲವಂತವಾಗಿ ಹಿಡಿದಿಟ್ಟುಕೊಳ್ಳುವ ಅಥವಾ ತಡೆಯುವ ಪ್ರಯತ್ನವನ್ನು ಖಂಡಿತ ಮಾಡಬೇಡಿ. ಅವರಿಗಾಗಿ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಕಹಿಯನ್ನು, ಕೋಪವನ್ನು ಬೆಳೆಸಿಕೊಳ್ಳಬೇಡಿ. ಬದಲಾಗಿ ಅವರಿಂದ ನಿಮಗೆ ಜೀವನದ ಒಂದು ಅತಿ ದೊಡ್ಡ ಪಾಠ ಸಿಕ್ಕಿದೆಯಲ್ಲ, ಅದಕ್ಕಾಗಿ ಅವರಿಗೆ ಮನಸ್ಸಿನಲ್ಲಿ ಧನ್ಯವಾದ ಹೇಳಿ ಮತ್ತು ನಿಮ್ಮ ಜೀವನದಲ್ಲಿ ಮುಂದೆ ಸಾಗಿ. ಯಾವ ಮನುಷ್ಯ ನಿಮ್ಮನ್ನು ನಿಜವಾಗಿಯೂ ಅರ್ಥ ಮಾಡಿಕೊಳ್ಳುತ್ತಾನೋ, ನಿಮ್ಮ ಹೃದಯದ ಅಸಲಿ ಬೆಲೆ ಯಾರಿಗೆ ತಿಳಿದಿರುತ್ತದೆಯೋ, ಆತ ಒಂದೂ ನಿಮ್ಮನ್ನು ಜೀವನದಲ್ಲಿ ಎಂದಿಗೂ ಬಿಟ್ಟು ಹೋಗುವುದೇ ಇಲ್ಲ. ಅಥವಾ ಯಾವುದಾದರೂ ತಪ್ಪು ತಿಳುವಳಿಕೆಯಿಂದ ಆತ ಎಂದಾದರೂ ದೂರ ಹೋದರೂ ಸಹ ಮುಂಚೆಯೋ ತಡವಾಗಿಯೋ ತನ್ನ ತಪ್ಪಿನ ಅರಿವಾದಾಗ ಆತ ಖಂಡಿತವಾಗಿಯೂ ನಿಮ್ಮ ಬಳಿ ಮರಳಿ ಬರುತ್ತಾನೆ. ಇದೇ ಈ ಪ್ರಪಂಚದ ಅತಿ ದೊಡ್ಡ ಆಟ. ಸಂಬಂಧಗಳ ಕೊಡುಕೊಳ್ಳುವಿಕೆ ಇದೇ ಆಗಿದೆ. ಸ್ವಾರ್ಥ ಇರುವವರೆಗೆ, ಅಗತ್ಯ ಇರುವವರೆಗೆ ಜನರು ಜೊತೆಗಿರುತ್ತಾರೆ ಮತ್ತು ಸ್ವಾರ್ಥ ಮುಗಿದಾಗ, ಅಗತ್ಯ ಪೂರೈಸಿದಾಗ ದಾರಿಗಳು ಬೇರೆ ಬೇರೆ. ಈ ದೊಡ್ಡ ಸತ್ಯವನ್ನು ನಗುತ್ತಾ ಸ್ವೀಕರಿಸಿ. ಬೇರೆಯವರಿಂದ ಅತಿಯಾದ ನಿರೀಕ್ಷೆಗಳನ್ನು ಇಟ್ಟುಕೊಳ್ಳದೆ ಕೇವಲ ನಿಮ್ಮ ಕರ್ಮದ, ಕೆಲಸದ ಮೇಲೆ ಗಮನ ಹರಿಸುವುದು ಮತ್ತು ನಿಮ್ಮ ಮನಸ್ಸಿನ ಆಂತರಿಕ ಶಾಂತಿಯನ್ನು ಕಾಪಾಡಿಕೊಳ್ಳುವುದೇ ಜೀವನದ ಅತಿ ದೊಡ್ಡ ಬುದ್ಧಿವಂತಿಕೆಯಾಗಿದೆ. ನನ್ನ ಪ್ರೀತಿಯ ಸ್ನೇಹಿತರೆ, ಕೊನೆಯದಾಗಿ ನಿಮ್ಮೆಲ್ಲರಲ್ಲಿ ನನ್ನದೊಂದು ಅತ್ಯಂತ ವಿನಮ್ರ ಮತ್ತು ಹೃದಯಪೂರ್ವಕ ವಿನಂತಿ, ರಿಕ್ವೆಸ್ಟ್ ಏನೆಂದರೆ, ನಮ್ಮ ಈ ವಿಡಿಯೋ, ಈ ಅತ್ಯಂತ ಆಳವಾದ ಮತ್ತು ನೈಜವಾದ ಮಾತುಗಳು, ಈ ವಿಚಾರಗಳು ನಿಮಗೆ ಇಷ್ಟವಾಗಿದ್ದರೆ, ಈ ಮಾತುಗಳು ನಿಜಕ್ಕೂ ನಿಮ್ಮ ಮನಸ್ಸನ್ನು ಮತ್ತು ನಿಮ್ಮ ಹೃದಯವನ್ನು ಆಳವಾಗಿ ಸ್ಪರ್ಶಿಸಿದ್ದರೆ ಮತ್ತು ಜೀವನದ ಬಗ್ಗೆ ಹೊಸದಾಗಿ ಏನಾದರೂ ಯೋಚಿಸಲು ನಿಮ್ಮನ್ನು ವಿವಶಗೊಳಿಸಿದ್ದರೆ, ಮಂಡಿಯೂರುವಂತೆ ಮಾಡಿದ್ದರೆ, ದಯವಿಟ್ಟು ನಮ್ಮ ಈ ವಿಡಿಯೋವನ್ನು ಖಂಡಿತವಾಗಿಯೂ ಒಂದು ಲೈಕ್ ಮಾಡಿ ಮತ್ತು ಇದನ್ನು ನಿಮ್ಮೆಲ್ಲ ಮಿತ್ರರೊಂದಿಗೆ, ಸ್ನೇಹಿತರೊಂದಿಗೆ ಮತ್ತು ನಿಮ್ಮ ಕುಟುಂಬದವರೊಂದಿಗೆ, ಸಂಬಂಧಿಕರೊಂದಿಗೆ ಹೆಚ್ಚು ಶೇರ್ ಮಾಡಿ. ಹೀಗೆ ಮಾಡುವುದರಿಂದ ಈ ಅಮೂಲ್ಯ ಜ್ಞಾನ ಮತ್ತು ಈ ಅತ್ಯಂತ ಒಳ್ಳೆಯ ಪಾಸಿಟಿವ್ ಎನರ್ಜಿಯು ಹೆಚ್ಚು ಜನರನ್ನು ತಲುಪಲು ಸಾಧ್ಯವಾಗುತ್ತದೆ ಮತ್ತು ಯಾರದ್ದಾದರೂ ಜೀವನದಲ್ಲಿ ಒಂದು ಒಳ್ಳೆಯ ಬದಲಾವಣೆಯನ್ನು ತರಬಹುದು. ಮತ್ತು ಹೌದು, ನೀವು ಇನ್ನೂ ನಮ್ಮ ಈ ಮುದ್ದಾದ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಜೊತೆಯಲ್ಲೇ ಇರುವ ಗಂಟೆಯ ಬೆಲ್ ಬಟನ್ ಅನ್ನು ಕೂಡ ಖಂಡಿತ ಒತ್ತಿ. ಹೀಗೆ ಮಾಡುವುದರಿಂದ ನೀವು ಭವಿಷ್ಯದಲ್ಲಿ ಬರಲಿರುವ ಇಂತಹದೇ ಇನ್ನಷ್ಟು ಪ್ರೇರಣಾದಾಯಕ ವಿಡಿಯೋಗಳನ್ನು, ಇಂತಹದೇ ಸಿಹಿಯಾದ ಮತ್ತು ಜೀವನವನ್ನು ಬದಲಾಯಿಸುವ ಅಮೃತವಾಣಿಯನ್ನು ಸುಲಭವಾಗಿ ಪಡೆಯಬಹುದು ಮತ್ತು ನಮ್ಮ ಈ ಸುಂದರವಾದ ಆಧ್ಯಾತ್ಮಿಕ ಪಯಣದ ಒಂದು ಅತ್ಯಂತ ಅವಿಭಾಜ್ಯ, ವಿಶೇಷ ಅಂಗವಾಗಿ ಉಳಿಯುತ್ತೀರಿ.